ಹರಿ ಓಂ ಮೇಡಮ್. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅಪರೋಕ್ಷಾನುಭೂತಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಪದ್ಮಾ ಅವರೇ. ಈಗ ಕಳೆದ ತರಗತಿಯಲ್ಲಿ ಲೋಕೇಶ್ ಅವರು ಹೇಳಿದ್ರು, ಸ್ವಲ್ಪ ಹಿಂದಿನ ತರಗತಿಗಳದನ್ನ ಸ್ವಲ್ಪ ಪುನರ್ಮನನ ರಿವಿಷನ್ ಕೂಡ ಮಾಡಬೇಕು. ಆಮೇಲೆ ಈ ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನಮಗೆ ಎಷ್ಟು ಸಹಾಯ ಆಗಿದೆಯಾ, ಸುಮ್ಮನೆ ನಾವು ಏನೋ ಒಂದು ಓದೋದು ಇಲ್ಲಿ ಒದರೋದು ಮಾಡ್ತಾ ಇದ್ದೀವ, ನಿಜ ಜೀವನದಲ್ಲಿ ನಮ್ಗೇನಾದ್ರು ಸಹಾಯ ಆಗಿದೆಯಾ ಅಂತ ತಿಳ್ಕೊಬೇಕು. ಅದಕ್ಕೆ ಎಲ್ಲರನ್ನೂ ಒಂದ್ಸರ್ತಿ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಅದೇ ರೀತಿ ಕೇಳಿದ್ವಿ. ತುಂಬ ಎಲ್ಲರೂ ಉತ್ಸಾಹದಿಂದ ಹೌದು ನಮಗೆ ಸಹಾಯ ಆಗಿದೆ, ಖಂಡಿತವಾಗ್ಲೂ ಆಗಿದೆ ಅಂತ ಅವರವರ ಅನುಭವಗಳನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಎಲ್ರಿಗೂ ಧನ್ಯವಾದಗಳು. ಇನ್ನು 3 ಜನ ಉಳ್ಕೊಂಡಿದ್ರು. ಈಗ ಅವರುಗಳನ್ನು ಕೇಳ್ತೀನಿ ಸಂಕ್ಷಿಪ್ತವಾಗಿ ಅವರು ತಮಗೆ ಯಾವ ರೀತಿಯಲ್ಲಿ ಈ ಒಂದು ಆಧ್ಯಾತ್ಮಿಕತೆಗೆ ತೆರ್ಕೊಂಡಾಗ ಸಹಾಯ ಆಯಿತು ಅನ್ನೋದನ್ನ ಹೇಳಿ. ಮೊದಲನೇದಾಗಿ ಸಾವಿತ್ರಿ ಅವರು ವಿಡಿಯೋ ಆನ್ ಮಾಡಿ ಹೇಳಿ. ಮೇಡಮ್. ಹರಿ ಓಂ ಮೇಡಮ್. ಹರಿ ಓಂ ಎಲ್ಲರಿಗೂ. ಅದೇ ಹಿಂದೆ ನನಗೆ ತುಂಬಾ ಕಷ್ಟ ದುಃಖಗಳು ಅವೆಲ್ಲ ಇತ್ತು. ಆದ್ರೆ ಅವೆಲ್ಲ ಯಾಕೆ ಇವಾಗ ಅದೆಲ್ಲ ಹೇಳ್ತಾ ಹೋದ್ರೆ ಈ ಕ್ಲಾಸ್ ಫುಲ್ಲು ಹೇಳ್ಬೋದು ನಾನು. ಹಾಗಾಗಿ ಇವಾಗ ಹೇಗಿದೆ ಪರಿಸ್ಥಿತಿ ನಂದು ಅಂತಂದ್ರೆ ಅವೆಲ್ಲ ಹೇಳೋದು ಅನಾವಶ್ಯಕ ಅಂತ ಆ ಪರಿಸ್ಥಿತಿಗೆ ಬಂದು ನಾನು ನಿಂತಿದ್ದೀನಿ. ಆದ್ರೆ ಇವಾಗ್ಲೂ ಕಷ್ಟ ಬರಲ್ಲ ಅಂತೇನಿಲ್ಲ, ಎಲ್ಲ ದುಃಖಗಳು ಕಷ್ಟಗಳು ಎಲ್ಲ ಇದೆ. ಆದ್ರೆ ತಕ್ಷಣ ನಾನು ಈ ಹಿಂದಕ್ಕೆ ವಾಪಸ್ ಬಂದು ನಿಂತ್ಕೊಂತ ಇದ್ದೀನಿ. ಹಾಗೆ ಏನು ಇಲ್ಲ. ಆ ಪ್ರಭುಜಿ ಗುರೂಜಿ ಅವರ ಹತ್ರ ಬಂದ ಮೇಲೆ ನನ್ನಲ್ಲಿ ಬದಲಾವಣೆ ಆಗಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನಗೆ ಆ ಪ್ರಭುಜಿ ಅವರ ಹತ್ರ ಬಂದ ಮೇಲಿಂದನೂ ನನಗೆ ತುಂಬಾ ಸಹಾಯ ಆಗಿದೆ. ನನಗೆ ಚೆನ್ನಾಗಾಗಿದೆ ಅಂತ ನಾನು ಹೇಳಿ ಬಯಸ್ತೀನಿ ಮೇಡಮ್. ವೆರಿ ನೈಸ್. ಆಗ್ಲಿ ಸಾವಿತ್ರಮ್ಮ. ಹಾ ಮೇಡಮ್, ತುಂಬಾ ಸಂತೋಷ. ಕುಸುಮಾ ಅವರು. ಮೊದ್ಲೆಲ್ಲ ನಾ ತುಂಬಾ ಯೋಚಿಸ್ತಾ ಇದ್ದೆ, ತುಂಬಾ ಬೇಜಾರ್ ಪಟ್ಕೊಳ್ತಾ ಇದ್ದೆ. ಇವಾಗ ಯೋಚನೆ ಎಲ್ಲ ಕಡಿಮೆ ಆಗೋಗಿದೆ. ಬಂದ್ರು ಇನ್ನೊಂದ್ ಕಡೆ ಬೇರೆ ಕಡೆ ಜ್ಞಾನ ಮಾಡಿಸ್ಕೋತೀನಿ. ಆಮೇಲೆ ಮಕ್ಕಳ ಹತ್ರ ಫೋನ್ ಮಾಡುವಾಗ್ಲೇನೆ ಅಲ್ಲೇ ಅಳ್ತಾ ಇದ್ದೆ. ಅವ್ರುಗಳು ಬೈದ್ ಬಿಡ್ತಾ ಇದ್ರು, ತಕ್ಷಣ ಅಳ್ತಾ ಇದ್ದೆ. ಇವಾಗ ಅಳೋದು ಇಲ್ಲ, ಎಷ್ಟ್ ಹೇಳಿದ್ರು ಅಳೋದಿಲ್ಲ ನಾನು. ತುಂಬಾ ನಂಗೆ ಅನುಕೂಲ ಆಗಿದೆ. ವೆರಿ ನೈಸ್.
ಅಂದ್ರೆ ಇದು ನಾನ್ ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋ ಒಂದು ಜ್ಞಾನ ಒಳಕ್ಕೆ ಇಳಿತಾ ಇದೆ ಅಲ್ವಾ? ಹೌದು ಇಲ್ಲೇ ಹೌದೌದು. ಅದು ಅಳು ಬರ್ತಾ ಇಲ್ಲ. ಇಲ್ದೆ ಹೋದ್ರೆ ನೀವೇ ಬರ್ತದೆ. ಅದಾಗಿದ್ದಿದ್ರೆ ಖಂಡಿತ ನಿಮ್ಗಳು ಬಂದಿರೋದು. ಹಾ ಹ್ಮ್ ಮೇಡಮ್. ಜ್ಞಾನ ಇಳಿತಾ ಇದೆ ಹಾ ಒಳಕ್ಕೆ. ಅದು ಚೆನ್ನಾಗಿದೆ, ನಿಂತ್ಕೊಳಕ್ ಆಗ್ತಾ ಇದೆ. ಏನೇ ಕಷ್ಟ ಬಂದ್ರೂನು ತಕ್ಷಣ ವಾಪಸ್ ಬಂದ್ಬಿಡ್ತಾ ಇದೀವಿ. ಈ ಮನನ ಕ್ಲಾಸು, ಪ್ರಭುಜಿ ಗುರೂಜಿ ಅವರ ವಿಡಿಯೋ ಎಲ್ಲ ನೋಡ್ತೀವಲ್ವಾ, ಹಾಗಾಗಿ ನಾವು ಆ ಕಡೆಗೆ ಹೋಗ್ತಾ ಇದೆ. ಅಲ್ಲಿ ನಿಂತ್ಕೊಳಕ್ಕೆ ಸಹಾಯ ಆಗ್ತಾ ಇದೆ ಮೇಡಮ್. ಚೆನ್ನಾಗಿ. ವೆರಿ ನೈಸ್. ಸುಧಾ ಅವ್ರೆ? ನನ್ನ ಅಭಿಪ್ರಾಯ ಅಂದ್ರೆ, ನಾನು ಮೊದ್ಲು ಹೇಗಿದ್ನೋ ಅದಕ್ಕೆ ಫುಲ್ ರಿವರ್ಸ್ ಆಪೋಸಿಟ್ ಆಗಿ ನಾನು ಟರ್ನ್ ಆಗಿದ್ದೀನಿ ಅಂತ ನನಗೆ 90% ನನಗೆ ಹೋಪ್ ಇದೆ. ಮತ್ತೆ ಇವಾಗ ನಾನು ದಿನನಿತ್ಯದಲ್ಲೂ ಅಷ್ಟೇ, ಏನೋ ನನ್ನ ಕೆಲಸ ಎಷ್ಟು, ನನ್ನ ಅಡ್ಗೆ ತಿಂಡಿ ಆಯ್ತು, ಮಕ್ಕಳದಾಯ್ತು, ಏನಾದ್ರೂ ಟಿವಿ ನೋಡೋದಾಯ್ತು, ಇದೇ ಇದ್ರಲ್ಲೇ ಇದ್ದೆ. ಬಟ್ ಇವಾಗ ಅದು ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಇವಾಗ ನನ್ಗೆ ಈ ಕ್ಲಾಸಸ್ ಇರೋದ್ರಿಂದ ಆ ಸೀರಿಯಲ್ ನೋಡ್ಬೇಕು ಅಂತಾನು ನನ್ಗೆ ಗಮನ ಇಲ್ಲ. ಆ ಸೀರಿಯಲ್ ನೋಡೋ ಟೈಮಲ್ಲಿ ಇದ್ದು ನಾನು ರೆಫರ್ ಮಾಡಿದ್ರೆ ಇದಾಗುತ್ತಲ್ವಾ ಅಂತ ಒಂದು ಮನೋಭಾವ ಸ್ಥಿತಿ ಬಂದಿದೆ ನನಗೆ. ಮಕ್ಕಳಿಂದ್ರಲ್ಲೂ ಅಷ್ಟೇ, ಅಯ್ಯೋ ಅವನ್ ಏನ್ ಮಾಡಿದ್ನೋ, ಅವಳು ಏನ್ ಮಾಡಿದ್ಲು ನನ್ ಮಗಳು ಅಂತ ಈ ಚಿಂತೆಯಲ್ಲಿ ಇರ್ತಾ ಇದೆ. ಬಟ್ ಇವಾಗ ಅವ್ರಿಗೆ ಕೆಲ್ಸ ಅವ್ರು ಮಾಡ್ಕೋತಾ ಇದ್ದಾರೆ, ನನ್ಗೇನು ಅಂತ ಅವರಿಂದ ನನ್ಗೇನು ತೊಂದ್ರೆ ಇಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅವ್ರು ಚೆನ್ನಾಗಿ ಮಾಡ್ಕೋತಾ ಇದಾರೆ, ಅವ್ರ ಸ್ಟಡೀಸ್ ಎಲ್ಲ ಅವ್ರು ಇದ್ದಾರೆ ಅನ್ನೋ ಇದ್ರಲ್ಲಿ ನನಗೆ ನಾನ್ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ಅವ್ರನ್ನ ಒಳ್ಳೇದಾಗ್ ನಿಲ್ಸು, ಅವ್ರನ್ನ ವಿದ್ಯಾಭ್ಯಾಸ ಚೆನ್ನಾಗ್ ಕೊಡ್ಸು, ನನ್ಗೆ ಈ ಆತ್ಮಜ್ಞಾನದಲ್ಲಿ ನಿಲ್ಲೋದಕ್ಕೆ ನಂಗೆ ದಾರಿ ಕೊಡು ತಂದೆ, ಇದು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಂಗೆ ದಾರಿ ಆಗ್ಲಿ. ಇಷ್ಟು ನಾನು ದೇವ್ರಲ್ಲಿ ಕೇಳೋದು, ಪೂಜೆ ಮಾಡ್ಬೇಕಾದ್ರೆ ಇಷ್ಟೇ ಅಮ್ಮ, ಇಷ್ಟು ಕೇಳ್ಕೊತೀನಿ. ಇಷ್ಟು ನನ್ಗಿನ್ನೂ ಮುಂದುವರಿಲಿ ಅನ್ನೋ ಆಕಾಂಕ್ಷೆ ಇದೆ. ಸದ್ಗುರುಗಳು ಅದಕ್ಕೆ ನಂಗೆ ದಾರಿ ಮಾಡಿಕೊಟ್ಬಿಟ್ರೆ ನನ್ಗೆ ಸಾಕು. ಎಲ್ಲ ಆಗಿದೆ ಅಷ್ಟೇ. ವೆರಿ ನೈಸ್. ಇದು ಹೇಳ್ಕೊಳಕ್ ಹೇಳ್ತೀನಿ. ಮೊದ್ಲೆಲ್ಲ ನಮ್ ಫ್ಯಾಮಿಲಿ ಮಾತ್ರ ಒಳ್ಳೇದಾಗ್ಲಿ ಅಂತ ಇದ್ದೆ. ಈಗ ಲೋಕ ಸಮಸ್ತ ಭವಂತು ಅಂತ ಹೇಳ್ತೀನಿ. ಹೌದು, ನಿಜ. ನೋಡಿ, ಮೊದ್ಲಾದ್ರೆ ಆತ್ಮಜ್ಞಾನದಲ್ಲಿ ನನ್ನ ನಿಲ್ಸು ಅಂತ ಎಲ್ಲಾದ್ರೂ ಕೇಳಕ್ಕಿತ್ತ? ಇಲ್ಲ. ಗೊತ್ತಿಲ್ಲ ನಮ್ಗೆ. ಹೌದೌದು. ಏನು ಇರ್ಲಿಲ್ಲ. ಇವಾಗ ಖಂಡಿತ. ಕೇಳ್ಕೊಳ್ಳೋದು ಅದೊಂದೇ, ನನ್ಗೆಲ್ಲ ಸಾಕು, ಇನ್ನು ಅದ್ರಲ್ಲಿ ಮುಂದುವರ್ಸ್ಕೊಂಡು ಹೋಗಪ್ಪ ಅಂತ ಕೇಳ್ಕೊಳ್ಳೋದಷ್ಟೇ ಅಮ್ಮ. ಸಂಧ್ಯಾ ಅವರು ಹೇಳಿರ್ಲಿಲ್ಲ ಅನ್ಸುತ್ತೆ. ಸಂಧ್ಯಾ ಬಂದಿದ್ರಾ ಲಾಸ್ಟ್ ಕ್ಲಾಸು? ಇಲ್ಲ ಮೇಡಮ್, ಇಲ್ಲ ನಾನು ಬಂದಿರ್ಲಿಲ್ಲ. ನೀವು ಹೇಳಿ. ನಾನು ಈ ಕ್ಲಾಸಿಗೆ ಬಂದ್ಮೇಲೆ ತುಂಬಾ ಅನುಕೂಲ ಆಗಿದೆ ಮೇಡಮ್. ನಾನ್ ದ್ವೈತದಲ್ಲಿ ಇದ್ದೆ. ಜೀವನದಲ್ಲಿ ಹೆಂಗ್ ನಡ್ಕೋಬೇಕು, ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಕಟ್ಟುಪಾಡುಗಳಿಗೆಲ್ಲ ಈಲ್ಡ್ ಆಗ್ಬಿಟ್ಟಿದ್ವಿ. ಕೆಲವೊಂದಕ್ಕೆ ನಾವು ನಮ್ದೇನೋ ಒಂದು ಬೇಡಿಕೆಗಳು ಈಡೇರಿಸ್ಕೋಬೇಕು ಅಂದ್ರೆ ಭಗವಂತ ಅನ್ನೋ ದೇವರುಗಳು, ಈಗ ನಾಮಗಳು ಹಲವು ಅಂತೀವಿ ನಾವು, ನೂರಾರು ದೇವರುಗಳು, ನೂರಾರು ಸಂಸ್ಕಾರಗಳು, ಅದ್ರಲ್ಲಿ ಬರ್ತಕ್ಕಂತ ನೂರಾರು ಆಚರಣೆಗಳು, ಎಲ್ಲವನ್ನು ಆಚರಿಸ್ಕೊಂಡು ದ್ವಂದ್ವದಲ್ಲಿ ಸಿಲುಕೊಂಡಿದ್ವಿ. ಇನ್ನ ಸಾಂಸಾರಿಕವಾಗಿಯೂ ಅಷ್ಟೇ, ಯಾವ ರೀತಿ ಗಂಡ ಮಕ್ಳುಗಳ ಹತ್ರ ಈಗ ಪ್ರಾಪಂಚಿಕ ಜೀವನದ ಸುಖ ದುಃಖಗಳನ್ನ ನಾವೇ ಅನುಭವಿಸ್ಕೊಂಡು ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಾಗದೆ ಅಲ್ಲೂ ತೊಳಲಾಡ್ತಿದ್ವಿ. ಇದಕ್ಕೆಲ್ಲ ಸರಳವಾಗಿ ಈ ಕ್ಲಾಸ್ನಿಂದ ನಮ್ಗೆ ಸಹಕಾರಿಯಾಗಿದೆ. ದ್ವೈತದಿಂದ ಆಚೆ ಬಂದಿದೀವಿ ಅಂದ್ರೆ ಈಗ ಒಂದು ನನ್ನ ಆಚರಣೆನೇ ಆಯ್ತು, ಹೀಗೇ ಮಾಡ್ಬೇಕು, ಹೀಗೇ ಇರ್ಬೇಕು, ಹೀಗೇ ಪೂಜಿಸ್ಬೇಕು. ನಾನು ಈಗ ಈ ಪೂಜೆ ಮಾಡಿದ್ರೆ, ಸತ್ಯನಾರಾಯಣನ್ ಪೂಜೆ ಮಾಡಿದ್ರೆ ಹೀಗಾಗತ್ತೆ, ನಾಗ ಪೂಜೆ ಮಾಡಿದ್ರೆ ಹೀಗಾಗತ್ತೆ, ಗಣಪತಿ ಪೂಜೆ ಮಾಡಿದ್ರೆ ಹಾಗಾಗತ್ತೆ, ಎಲ್ಲಾ ಮಾಡ್ಬೇಕು. ಆದ್ರೆ ಅವುಗಳಲ್ಲೇ ನಾವು ಸಿಲುಕೋಬಾರ್ದು. ಆಚರಣೆಗಳು ಒಂದು ನಮ್ಮ ದೈನಂದಿನ ಜೀವನದ ಒಂದು ನಿಯಮವನ್ನು ಪಾಲನೆ ಮಾಡಕ್ ಅಷ್ಟೇ ವಿನ ಅವೇ ಎಲ್ಲ ಅಲ್ಲ. ಇವನ್ನೆಲ್ಲ ಮೀರಿದ ಒಂದು ಭಗವಂತ ಅಂದ್ರೆ ನಮ್ಮ ಆತ್ಮನೇ ಭಗವಂತ. ಇಲ್ಲಿ ಭಗವಂತ ಬೇರೆ ಯಾರು ಇಲ್ಲ. ನಮ್ಮ ಆತ್ಮ ಶುದ್ಧವಾಗಿದ್ರೆ ನಮ್ಗೆ ಎಲ್ಲ ಸರಳವಾಗಿ ಲಭ್ಯವಾಗುತ್ತೆ. ಅದಕ್ಕಾಗಿ ನಾವು ದೇವರಲ್ಲಿ ಮೊರೆ ಇಡೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನ ಸಮಾಧಾನಗೊಳಿಸ್ಕೊಳ್ಳೋಕೆ ಸ್ತೋತ್ರ, ಜಪ, ನಿಯಮ, ಆಸನ ಇವುಗಳೆಲ್ಲ ಬೇಕು. ಪ್ರತಿನಿಯತ್ರ ಈಗ ನಾನು ಬೆಳಗ್ಗೆ ಮೊದಲು ಏನೋ ಬೆಳಗಿನ ಜಾವಕ್ಕೆ ಎದ್ಬಿಟ್ರೆ, 4 ಗಂಟೆಗೆ ಎದ್ದು ಪೂಜೆ ಮಾಡ್ಬಿಟ್ರೆ ನಂಗೆ ದೇವ್ರು ವರ ಕೊಡ್ತಾನೆ, ನಾನ್ ಹಂಗೆ ಇರ್ಬೇಕು ಅಂತ ಆರಂಭ ಮಾಡಿದ ಪೂಜೆ ಈಗ್ಲೂ ಮುಂದುವರಿಸ್ತಾನೆ ಇದೀನಿ. ಇದು ನನ್ನ ಬೇಡಿಕೆಗಳ ಪೂರೈಕೆಗಲ್ಲ, ನನ್ನ ನಿಯಮ ಪಾಲನೆಗೋಸ್ಕರ ಇರ್ಬೇಕಿದು. ಹಂಗಂತ
ಭಗವಂತ ಇಲ್ಲ, ನೂರಾರು ಈಗ ಗಣಪತಿ ಬೇರೆ, ಸುಬ್ರಹ್ಮಣ್ಯ ಬೇರೆ, ಶಿವ ಬೇರೆ, ವಿಷ್ಣು ಬೇರೆ, ಈ ರೀತಿ ಅಲ್ಲ. ಎಲ್ಲವೂ ಒಂದೇ ಪರಮಾತ್ಮ, ಭಗವಂತ ಒಬ್ಬನೇ ನನ್ನ ಆತ್ಮ. ನಾನು ನಿಯಮಬದ್ಧವಾಗಿದ್ರೆ ಜೀವನದಲ್ಲಿ ಎಲ್ಲವೂ ಸರಳವಾಗಿ ಸುಲಭವಾಗಿ ಲಭ್ಯವಾಗುತ್ತೆ ಅನ್ನೋದು ಒಂದು ಗೊತ್ತಾಯ್ತು. ಇನ್ನು ಕುಟುಂಬದಲ್ಲಿ ನಾವು ನೋವು ನಲುಗಳಲ್ಲಿ ಸಿಕ್ಕೊಂಡು ತೊಳಲಾಡ್ತಿದ್ದಾಗ ಇದನ್ನೆಲ್ಲ ಮೀರಿ ಇವೆಲ್ಲ ನಮಗೆ ಶಾಶ್ವತ ಅಲ್ಲ, ಇದೆಲ್ಲ ಮಿಥ್ಯ, ಬರುತ್ತೆ ಹೋಗುತ್ತೆ, ಸುಖ ದುಃಖ ನೋವು ನಲುವು ಇವುಗಳಲ್ಲೆಲ್ಲ ಸಿಲುಕೊಂಡು ನಾವು ನೋವು ಅನುಭವಿಸೋದ್ ಬೇಡ. ಆಮೇಲೆ ಅವ್ರಗಳಿಗೆ ಏನೋ ಈಗ ನಾವ್ ಅನ್ಕೊಂಡಿದ್ವಿ, ಏನ್ ನನ್ ಕರ್ಮನಾ ಇವಳು ನನಗೆ ಈ ತರ ಗಂಡ ಸಿಕ್ತ, ಅಯ್ಯೋ ನನ್ ಕರ್ಮನಾ ನನ್ಗೆ ಈ ತರ ಹಿಂಸೆ ಆಗ್ತಿದೆ, ಏನೋ ಒಂದ್ ಆಗ್ತಿದೆ ಅನ್ನೋಂಗ್ ಅನ್ನಿಸ್ತಿತ್ತು. ಯಾವುದು ಅಲ್ಲ, ಇವೆಲ್ಲ ನಮಗ ಪ್ರಾರಬ್ಧ ಕರ್ಮಗಳು ಯಾವುದು ಅಲ್ಲ. ಇವೆಲ್ಲ ಜೀವನದಲ್ಲಿ ಸಹಜವಾಗಿ ಬರುತ್ತೆ ಹೋಗುತ್ತೆ, ಇದಕ್ಕಾಗಿ ನಾವು ನೋವು ಪಡೋ ಅವಶ್ಯಕತೆ ಇಲ್ಲ. ಅವನ್ನೆಲ್ಲ ನಾವು ಮನಸ್ಸಿಗೆ ತಗೊಳ್ಳಬಾರ್ದು ಅನ್ನೋ ಒಂದು ಸಂತೋಷ ಪಡ್ಬೇಕು. ಆ ರೀತಿ ಮನಸ್ಥಿತಿ ಈಗ ಬಂದಿದೆ. ಯಾವ್ದಕ್ಕೂ ಅಷ್ಟೊಂದು ನೋವು ಪಡ್ತಾ ಇಲ್ಲ ಈಗ ಮೊದಲಿಗಿಂತ. ಪರವಾಗಿಲ್ಲ, 70% 80% ವರೆಗೂ ಅಂದ್ರೂ ಪೂರ್ತಿ ಆಗಿಲ್ಲ, ಪರಿಪೂರ್ಣ ಪಕ್ವರಾಗಕ್ ಆಗ್ತಾ ಇಲ್ಲ. ಕೆಲವೊಂದ್ಸಲಿ ನಮಗೆ ಅರಿವಿಲ್ದೇನೆ ಪುನಃ ಸಿಕ್ಕಾಕೊಂಡ್ಬಿಡ್ತಿರ್ತೀವಿ ಅಲ್ಲಲ್ಲೇ ಜೇಡ್ರ ಬಲೆನಲ್ಲಿ ಹುಳು ಸಿಕ್ಕಾಕೊಂಡಂಗೆ. ನಾವು ಅದನ್ನ ಸರಳವಾಗಿ ಬಿಡಿಸ್ಕೊಳ್ಳೋ ಮಾರ್ಗ ಏನು ಅಂತ ಗೊತ್ತಿದೆ, ತಕ್ಷಣ ಎಚ್ಚೆತ್ಕೋತಾ ಇದೀವಿ, ಅದ್ರಿಂದ ಈಚೆ ಬರ್ಬೋದು ಅನ್ನೋದು ಗೊತ್ತಾಗ್ತಿದೆ. ವೆರಿ ನೈಸ್. ಇನ್ನೇನು ಅದಕ್ಕಿಂತ ಬೇಕಾ? ಅಷ್ಟೇ, ಇನ್ನೇನಿಲ್ಲ. ತುಂಬಾ ತುಂಬಾ ಸಹಾಯ ಆಗಿದೆ. ಗೊತ್ತಾದ್ಮೇಲೆ ಇನ್ನೆಂತದ್ ಬೇಕು? ಅಷ್ಟೇ, ಎಷ್ಟೇ ಫೀಸ್ ಕೊಟ್ಟು ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಸಿಗದೆ ಇರುವಂತ ಒಂದು ಸುಲಭ ಮಾರ್ಗದರ್ಶನ ನಮ್ಗೆ ಈ ಒಂದು ಕ್ಲಾಸ್ಗಳಿಂದ ಸಿಗ್ತಾ ಇದೆ. ಇವುಗಳನ್ನ ನಾವು ಏನನ್ನು ನಮ್ಮಿಂದ ಕೊಟ್ಟು ಕಳ್ಕೊಳ್ಳೋದಿಲ್ಲ. ಸರಳವಾಗಿ ಸಿಗೋ ಇದನ್ನ ನಾವು ಸುಲಭವಾಗಿ ಪಡ್ಕೋಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ಕೊತೀವಿ. ಕ್ಲಾಸ್ಗಳನ್ನ ಮಿಸ್ ಮಾಡ್ದಂಗೆ ಆದಷ್ಟುನು ನಮ್ಮನ್ನ ನಾವ್ ಇದ್ರಲ್ಲಿ ತೊಡಗಿಸ್ಕೊಂಡು ಇದನ್ನ 4 ಜನರಿಗೆ ತಲುಪಿಸೋ ಹಂತಕ್ಕೂ ಬರ್ಬೇಕು ನಾವು. ನಮಗ್ ಸಿಕ್ಕಿರೋ ಈ ಖುಷಿ ಪರರಿಗೂ ಸಿಗ್ಬೇಕು ಅಷ್ಟೇ. ಅದು ಸ್ವಲ್ಪ ಕಷ್ಟ ಆಗ್ತಿದೆ, ಜನಗಳು ಇದಕ್ ಸ್ಪಂದಿಸೋದ್ ಸ್ವಲ್ಪ ಕಷ್ಟನೇ ಇದೆ. ಅದು ಗೊತ್ತಾಗ್ತಿಲ್ಲ ಅವ್ರಿಗೆ. ನಮಗ್ ಗೊತ್ತಾಗ್ತಿದೆ ಇದ್ರ ಆನಂದ ಏನು ಅಂತ, ಅವ್ರಿಗೆ ಇನ್ನೂ ಅದ್ರ ಅರಿವು ಆಗ್ತಾ ಇಲ್ಲ. ಅದಕ್ಕೆ ಈಗ ನೋಡಿ ಪ್ರಭುಜಿ ಅಂತವ್ರು ನಮ್ಗೆ ಎಷ್ಟು ಸರಳವಾಗಿ ನಮ್ಗೆ ಇವನ್ನೆಲ್ಲ ಹೇಳ್ಕೊಡ್ತಿದ್ದಾರೆ. ಇದನ್ನ ಹೇಳ್ದಂಗೆ ದೈವಾನುಗ್ರಹ ಇದು ಸಿಗಬೇಕಾದ್ರೂ ಎಲ್ಲರಿಗೂ ಸರಳವಾಗಿ ಸುಲಭವಾಗಿ ಸಿಗಲ್ಲ. ಇದನ್ನೇ ಅನ್ಬೇಕೇನೋ ಪ್ರಾರಬ್ಧ ಕರ್ಮ ಅಂತ. ಅವ್ರದ್ದು ಇನ್ನೂ ತೀರಿಲ್ಲ ಪ್ರಾರಬ್ಧ ಕರ್ಮ. ನಮ್ಮಂತವ್ರ ಸಂಘ ಇನ್ನೂ ಸಿಗ್ತಾ ಇಲ್ಲ ಅವ್ರಿಗೆ. ಹೇಳಿದ್ರುನು ಸೇರ್ಕೊಳಕ್ಕಾಗ್ಲಿ ಇದನ್ನ ಅನುಭವಿಸಕ್ಕಾಗ್ಲಿ ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂದ್ರೆ ಅವ್ರದ್ದು ಪ್ರಾರಬ್ಧ ಕರ್ಮ ಇನ್ನೂ ಮುಗ್ದಿಲ್ಲ. ನಮಗ್ ಮುಗ್ದು ದೈವಾನುಗ್ರಹ ಆಗಿದೆ, ನಿಮ್ಮಂತವ್ರ ಸಂಘ ಸಹವಾಸ ಸಿಕ್ಕಿ ನಾವು ಒಂದು ಸಾಧನೆ ಹಂತದಲ್ಲಿ ಇದೀವಿ. ಖಂಡಿತ. ವೆರಿ ನೈಸ್. ಮತ್ತೆ ಇನ್ಯಾರಾದ್ರೂ ಏನಾದ್ರೂ ಹಂಚ್ಕೋಬೇಕಾ? ಹೇಳಿ ಸುಜಿ. ಹೇಳ್ತೀನಿ. ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ, ಇವಾಗ ನೀರ್ ಕುದಿಬೇಕಾದ್ರೆ ತಕ ತಕ ಅಂತ ಕುದೀತಿತ್ತು. ಈಗ ಆಮೇಲೆ ಈಗ ಏನಾಗ್ತಿದೆ ಅಂದ್ರೆ, ನೀರ್ ಬಿಸಿ ಆಗ್ತಿದೆ ತಕ್ಷಣ ಆಫ್ ಮಾಡ್ಬೇಕು ಅಂತ ಬಂದಿದೆ. ಏನಾದ್ರೂ ಒಂದ್ ಲೆವೆಲ್ ಹೋತಾಗ ಕಂಟ್ರೋಲ್ 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 ಅನ್ನೋ ತರ ಬಂದಿದೆ. ತೀರಾ ಬಿಸಿ ಆಗ್ತಿದೆ ನೀರು, ತಣ್ಣಗಂತೂ ಇಲ್ಲ, ಆಗ್ತಿದೆ, ಅದ್ ಕುದಿಯಕ್ ಬಿಡ್ತಿಲ್ಲ. ವೆರಿ ನೈಸ್. ಮೇಡಮ್, ನಂದೊಂದು ಪ್ರಶ್ನೆ. ಈ ಜಗತ್ತು ಅನ್ನೋದು, ಈ ಜೀವನ ಅನ್ನೋದು ಒಂದು ನಾಟಕ ರಂಗ ಅಂತ ನಮ್ಗೆಲ್ರಿಗೂ ಅನ್ಸುತ್ತೆ. ಒಂದು ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಏನ್ ಮಾಡ್ತಾನೆ, ಅವನು ತನ್ನನ್ನ ಆಳವಾಗಿ ತೊಡಗಿಸ್ತಾನೆ. ಯಾಕೆ? ಆ ಪಾತ್ರದಲ್ಲಿ ತಾನು ಹೆಸರು ಪಡಿಬೇಕು, ಅದ್ರಲ್ಲಿ ನಾನು ಮುಂದೆ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾನೆ, ಆ ಪಾತ್ರದಲ್ಲಿ ಅವನ ಹೆಸರು ರಾಮಯ್ಯ ಅಂತ ಇದ್ರೆ, ರಾಮನ್ ಪಾತ್ರ ಮಾಡಿದಾಗ ಅವನ್ ಶ್ರೀರಾಮನ ಪ್ರಕಾರ ಅವನನ್ನ ಅವನ್ ತೊಡಗಿಸ್ಕೊಳ್ತಾನೆ, ಅಲ್ಲಿ ಶ್ರೀರಾಮ ಆಗಿರ್ತಾನೆ. ಅದೇ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ನಾವೀಗ ಹೆಣ್ಣಾಗ್ ಹುಟ್ಟಿದೀವಿ, ನಾವ್ ತಾಯಿ ಆಗ್ತೀವಿ, ಮಗಳಾಗ್ತೀವಿ, ಹೆಂಡತಿ ಆಗ್ತೀವಿ. ನಾವು ಪ್ರತಿಯೊಂದು ಪಾತ್ರದಲ್ಲಿ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಾಗ, ಏನು ಈಗ ಬಸವಣ್ಣನವರು ಹೇಳ್ತಾರೆ, ಏನು ಈ ಕಾಯಕವೇ ಕೈಲಾಸ, ಆ ತತ್ವದಲ್ಲಿ ನಾವು ಪ್ರತಿಯೊಂದು ಪಾತ್ರವನ್ನ ನಡೆಸ್ಕೊಂಡು ಹೋದಾಗ ನಾವು ಮೋಕ್ಷದ ಒಂದು ಸಾಧನೆಯನ್ನ ತಲುಪಬಹುದಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಖಂಡಿತ. ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳಕ್ ಹೋದ್ರು, ಇಲ್ದೆ ಹೋದ್ರೆ ಅವರು ಅಲ್ವಾ? ಬಸವಣ್ಣವರು ಎಷ್ಟು ದೊಡ್ಡ ಜ್ಞಾನಿಗಳವರು. ಭಕ್ತಿ ಭಂಡಾರಿ ಬಸವಣ್ಣ ಭಕ್ತಿಗೆ ಬಹಳ ಒತ್ತು ಕೊಟ್ಟವರು, ಅದ್ರ ಜೊತೆಗೆ ಪೂರ್ಣ ಜ್ಞಾನಿಗಳು, ಆಮೇಲೆ ಕಾಯಕಕ್ಕೂ ಒತ್ತು ಕೊಟ್ರು. ಅಂದ್ರೆ ಎಲ್ಲವೂ ಕೂಡ ನಮ್ಮನ್ನ ಶುದ್ಧ ಮಾಡಿ
ಆ ಒಂದು ಜ್ಞಾನವನ್ನ ಸ್ವೀಕಾರ ಮಾಡೋ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ನಾವು ನಮ್ಮ ಕರ್ತವ್ಯವನ್ನೇ ನಾವು ಸರಿಯಾಗಿ ಮಾಡದೆ ಹೋದ್ರೆ ನಾವು ಜ್ಞಾನ ಪಡ್ಕೊಳ್ಳೋದಕ್ಕೆ, ಜ್ಞಾನದವನು ಅಷ್ಟೇನೆ, ಜ್ಞಾನ ಏನು ಸುಮ್ಮನೆ ಅಲ್ವಲ್ಲ. ಇವಾಗ ಗುರುಗಳು ಹೇಳ್ತಾರೆ ಅದನ್ನ ಕೇಳಿಸ್ಕೋಬೇಕು, ಅದನ್ನ ಮನನ ಮಾಡ್ಬೇಕು, ನಿಧಿಧ್ಯಾಸ ಮಾಡ್ಬೇಕು, ಅದೆಲ್ಲ ಒಂದ್ ರೀತಿ ಕಾಯಕನೇ ತಾನೆ. ಆ ಜ್ಞಾನ ಯೋಗ ಕೂಡ ಒಂದ್ ರೀತಿ ಕಾಯಕವೇ ಅದು. ಆ ಕಾಯಕನ ನಾವು ನಿಷ್ಠೆಯಿಂದ ಮಾಡ್ಬೇಕಾದ್ರೆ ನಮ್ಮ ಬೇರೆ ಕಾಯಕಗಳನ್ನ ನಾವು ನಿಷ್ಠೆಯಿಂದ ಮಾಡಕ್ಕೆ ಕಲ್ತ್ರೆ ತಾನೆ ಅದನ್ನು ಮಾಡಕ್ಕಾಗೋದು. ಹಾಗಾಗಿ ನೀವು ಹೇಳಿದ್ದು ಪೂರ್ಣ ಸತ್ಯ. ನಮ್ಮ ಏನು ಪಾತ್ರಗಳಿದೆಯೋ ಆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು. ಬಟ್ ಅದ್ರ ಜೊತೆಗೆ ನಾನು ಇದಲ್ಲ ಅನ್ನೋ ಜ್ಞಾನವೂ ಕೂಡ ಇರಬೇಕು. ಅದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗತ್ತೆ. ಮೊದಲು ಜ್ಞಾನ ಮಾರ್ಗಕ್ಕೆ ಬರಕ್ ಮುಂಚೆ ಅದು ಗೊತ್ತಾಗಲ್ಲ. ಅದಕ್ಕೆ ಮುಂಚೆ ನಮ್ಮ ಕರ್ತವ್ಯಗಳನ್ನ ನಿಷ್ಠೆಯಿಂದ ಮಾಡ್ಕೊಂಡು ಬರ್ಬೇಕು, ಪ್ರತಿ ಕರ್ತವ್ಯನೂ. ಆದ್ರೆ ಅಲ್ಲಿ ಆ ಡಿಟ್ಯಾಚ್ಮೆಂಟ್ ಕೂಡ ಇರ್ಬೇಕು. ರಾಮಕೃಷ್ಣರು ಅದಕ್ಕೆ ಉದಾಹರಣೆ ಕೊಡ್ತಾರೆ ಯಾವಾಗ್ಲೂ. ಒಬ್ಬ ಶ್ರೀಮಂತರ ಮನೆ ದಾಸಿ, ಅವಳು ಆ ಶ್ರೀಮಂತರ ಮನೆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ, ಎತ್ತಿ ಮುದ್ದಾಡ್ತಾಳೆ, ಆನಂದ ಪಡ್ತಾಳೆ. ಆದ್ರೆ ಅದ್ರ ಜೊತೆಗೆ ಅವಳಿಗೆ ಗೊತ್ತು, ಊರಲ್ಲಿ ನನ್ನ ಮಗು ಅಲ್ಲಿದೆ ಅಂತ ಅವಳಿಗೆ ಗೊತ್ತು. ಆ ಮಗುನ ಅವಳು ಬಿಟ್ಟು ಬಂದಿದ್ದಾಳೆ, ಇಲ್ಲಿ ಕೆಲಸಕ್ಕೋಸ್ಕರ ಬಂದಿದ್ದಾಳೆ. ಈ ಮಗುನ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಅದ್ರ ಜೊತೆಗೆ ತನ್ನ ಮಗು ಅಲ್ಲಿದೆ ಅನ್ನೋದು, ತನ್ನ ಮನೆ ಅಲ್ಲಿದೆ ಅನ್ನೋ ಒಂದು ಜ್ಞಾನ ಕೂಡ ಅವಳಿಗಿದೆ. ಅದೇ ರೀತಿಯಲ್ಲಿ ನಾವು ನಮ್ಗೇನು ಈ ಪ್ರಪಂಚದಲ್ಲಿ ಬಂದಿರೋ ಕರ್ತವ್ಯಗಳಿದೆಯೋ ಅದನ್ನೆಲ್ಲವನ್ನು ಚೆನ್ನಾಗಿ ಮಾಡ್ತಾ ನಾನು ಶುದ್ಧವಾದ ಆತ್ಮ, ನಾನು ಇದಕ್ಕೆ ಸಂಬಂಧಪಟ್ಟವನಲ್ಲ ಅನ್ನೋ ಒಂದು ಅರಿವನ್ನ ಕೂಡ ಇಟ್ಕೋಬೇಕು. ಆ ಜ್ಞಾನವನ್ನು ಪಡಿಬೇಕು, ಅದ್ರ ಜೊತೆಗೆ ಹೋಗ್ಬೇಕು. ಈಗ ಮೊದ್ಲಾದ್ರೆ ಅದು ಗೊತ್ತಿರಲ್ಲ. ಈಗ ಜ್ಞಾನಕ್ಕೆ ಬಂದ ಮೇಲೆ ಹೇಳ್ತಾ ಇರೋದ್ ನಾನು. ಬರಕ್ ಮುಂಚೆ ಏನು ಅಂದ್ರೆ ನಮ್ ಕೆಲಸ ಚೆನ್ನಾಗಿ ಮಾಡ್ತಾ ಬರ್ಬೇಕು, ಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡ್ತಾ ಬರ್ಬೇಕು. ಮಾಡ್ತಾ ಬಂದಾಗ ಅದು ನಮ್ಮನ್ನು ಶುದ್ಧ ಮಾಡ್ತಾ ಬರುತ್ತೆ. ಆಮೇಲೆ ನಾವು ಇದಕ್ಕೆ ಅರ್ಹರಾಗ್ತೀವಿ, ಜ್ಞಾನ ಪಡ್ಕೊಳ್ಳೋದಕ್ಕೆ ಅರ್ಹರಾಗ್ತೀವಿ. ಇವಾಗ ಇವ್ರು ಹೇಳಿದ್ರು ಸಂಧ್ಯಾ ಪರಮೇಶ್, ಬೇರೆಯವ್ರಿಗೆ ಹೇಳಕ್ ಹೋಗ್ತೀವಿ, ಅವ್ರು ಬರ್ತಾನೆ ಇಲ್ಲ, ಅವ್ರಿಗೆ ಆಸಕ್ತಿ ಬರ್ತಿಲ್ಲ, ಅವ್ರ ಪ್ರಾರಬ್ಧ ಕಳೆದಿಲ್ಲ ಅನ್ಸುತ್ತೆ ಅಂತ. ಹಾಗೆ ಈಗ ನಾವು ಇದನ್ನ ಮಾಡ್ತಾ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಬಂದಾಗ, ಶುದ್ಧ ಆದಾಗ ತಾನಾಗಿ ಈ ಒಂದು ಮಾರ್ಗಕ್ಕೆ ಬರ್ತೀವಿ. ಯಾರೋ ಹೇಳ್ತಾರೆ, ಎಲ್ಲೋ ಕೇಳ್ತೀವಿ, ಆಸಕ್ತಿ ಬರುತ್ತೆ, ಬಂದ್ಬಿಡ್ತೀವಿ. ಆ ತರ ಹಂಗ್ ಬಂದ ಮೇಲೂ ಕೂಡ ಕೆಲಸಗಳನ್ನು ಬಿಡೋ ಹಂಗಿಲ್ಲ. ಆದ್ರೆ ಜ್ಞಾನಪೂರ್ವಕವಾಗಿ ಮಾಡ್ಬೇಕು ಎಲ್ಲ ಕೆಲಸಗಳನ್ನು. ಹಂಗ್ ಮಾಡ್ತಾ ಬಂದಾಗ ನಾವು ಅದಕ್ಕೆ ಒಂದು ಸೆಪರೇಷನ್ ತಂದ್ಕೋತೀವಿ, ಚೆನ್ನಾಗೂ ಮಾಡ್ತೀವಿ. ಇವಾಗ ಆಕ್ಟರು ಅವನ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾನೆ, ಆದ್ರೆ ಅಟ್ ದ ಸೇಮ್ ಟೈಮ್ ಅವನಿಗೆ ತಾನು ಪಾತ್ರಧಾರಿ, ನಾನು ಈ ಪಾತ್ರವನ್ನು ಮಾಡ್ತಾ ಇದ್ದೀನಿ, ನಾನು ನಟ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದನ್ನ ಗೊತ್ತು ಮಾಡ್ಕೊಳ್ದೆ ಹೋದ್ರೆ ಅವನ ಪಾತ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಅದ್ರ ಸುಖ ದುಃಖ ನೋವು ನಲ್ವು ತನ್ನದೇ ಅಂತ ಭಾವಿಸ್ಕೊತಾನೆ. ಆ ರೀತಿ ಭಾವಿಸ್ಕೋಬಾರ್ದು. ಈಗ ನಾನು ಕಥಾ ಜ್ಯೋತಿನಲ್ಲಿ ಕಥೆ ಹೇಳ್ತೀನಿ. ಆ ಕಥೆ ಹೇಳುವಾಗ ಕಥೆನಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ. ಒಂದೇನೋ ಒಂದು ದುಃಖದ ಸನ್ನಿವೇಶ ಇರುತ್ತೆ, ಒಂದು ಸಂತೋಷದ ಸನ್ನಿವೇಶ ಇರುತ್ತೆ. ಹೇಳ್ಕೊತಾ ಹೋಗ್ಬೇಕು ಕಥೆನ. ನಾನು ದುಃಖದ ಸನ್ನಿವೇಶ ಹೇಳುವಾಗ ನಾನು ಪೂರ್ತಿ ಆ ದುಃಖದಲ್ಲಿ ಮುಳುಗೋಗ್ಬಿಟ್ರೆ ನಾನು ತಕ್ಷಣ ಇನ್ನೊಂದು ಸನ್ನಿವೇಶಕ್ಕೆ ಹೋಗಕ್ಕಾಗತ್ತಾ? ನಾನು ಕಥೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಅನ್ನೋ ಅರಿವು ನನಗಿರ್ಬೇಕು. ಹಾಗಿದ್ರೆ ಆ ದುಃಖದ ಸನ್ನಿವೇಶವನ್ನು ತನ್ಮಯತೆಯಿಂದ ನಟಿಸಿ ತೋರಿಸಿ ಆ ಮಕ್ಕಳಿಗೂ ಅಳು ಬರೋ ಹಾಗೆ ಮಾಡಿ ತಕ್ಷಣ ಆ ಸುಖದ ಸನ್ನಿವೇಶಕ್ಕೆ ಜಂಪ್ ಆಗ್ಬೇಕು. ನಾನು ಹಂಗೆ ಜಂಪ್ ಆಗ್ಬೇಕಾದ್ರೆ ನಾನು ಇದಕ್ಕೂ ಅಟ್ಯಾಚ್ ಆಗ್ಬಾರ್ದು, ಅದಕ್ಕೂ ಅಟ್ಯಾಚ್ ಆಗ್ಬಾರ್ದು. ಅದಕ್ಕೆ ಸೆಪರೇಟ್ ಆಗಿ ನಿಂತ್ರೆ ಮಾತ್ರ ನಾನು ಮಾಡಬಲ್ಲೆ. ಅವಾಗ ಒಳ್ಳೆ ಕಥೆಗಾರ್ತಿ ಅಂತ ಅನ್ಸ್ಕೋತೀನಿ. ಎಷ್ಟು ಚೆನ್ನಾಗಿ ಹೇಳಿದ್ರಪ್ಪ ಕಥೆನ, ಕಣ್ಣಲ್ಲೇ ನೀರು ಬಂದ್ಬಿಡ್ತು ಅಂತಾರೆ. ಅದ್ಬಿಟ್ಟು ನಾನು ಹತ್ಕೊಂಡೇ ಕೂತ್ಕೊಂಡ್ರೆ ಮುಂದಿನ ಸನ್ನಿವೇಶ ಹೇಳೋರು ಯಾರು? ಇನ್ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡ್ ಬರ್ಬೇಕು ಅಲ್ವಾ? ಹಾಗೆ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಓರಣವಾಗಿ ಖಂಡಿತವಾಗ್ಲೂ ಮಾಡ್ಬೇಕು. ನಮ್ಮ ಕರ್ತವ್ಯ ಅದು. ಅದರಿಂದ ನಮಗೆ ಏಳಿಗೆ ಇದೆ. ಅದರಿಂದ ಏನ್ ಯಾರಿಗೋ ಬೇರೆಯವ್ರಿಗಾರ್ಗೋ ಏನ್ ನಾವೇನ್ ಸುಖ ಕೊಡಲ್ಲ. ನಮ್ಮ ಏಳಿಗೆಯೇ ಅದರಲ್ಲಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮ್ಮ ಪಾತ್ರಗಳನ್ನ ಸರಿಯಾಗಿ ನಿರ್ವಹಿಸ್ಬೇಕು. ಅದ್ರ ಜೊತೆಗೆ ಆ ಪಾತ್ರದ ಹೊಯ್ದಾಟಕ್ಕೆ ನಮ್ಮನ್ನ ಸಿಕ್ಕಿಸ್ಕೊಳ್ದೆ ಇರೋ ಒಂದು ಜಾಣ್ಮೆಗಳು ನಮಗೆ ಬೇಕು. ಮತ್ತೆ ಇನ್ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ ಅಥವಾ ಮುಂದೆ ತರಗತಿಗೆ ಹೋಗೋಣ? ಹೇಳಿ ಲೋಕೇಶ್. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಕೂಡ ಎಲ್ಲರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅಂದ್ರೆ ಅವರವರ ಅನುಭವದಿಂದ, ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಸಾಕಷ್ಟು ತೊಂದರೆ ಅನುಭವಿಸ್ಕೊಂಡು ಬಂದಿರೋರಿರ್ತಾರೆ, ಅಥವಾ ನಾವ್ ಈಗೆಲ್ಲ ಜ್ಞಾನಕ್ಕೆ ಬಂದಿರೋದ್ರಿಂದ ನಮಗೂ ಕೂಡ ತುಂಬಾ ಓಪನ್ ಅಪ್ ಆಗಿಲ್ಲ. ಇನ್ನು ಕೂಡ ಸಾಕಷ್ಟು ತೊಯ್ದಾಟ ಇರುತ್ತೆ, ತೊಳಲಾಟ ಇರುತ್ತೆ.
ಎಷ್ಟರ ಮಟ್ಟಿಗೆ ನಾವ್ ಇದನ್ನ ನಡೆಸ್ಕೊಂಡು ಹೋಗ್ಬಲ್ವಿ ಅಥವಾ ಇಲ್ಲ ಅಂತಂದ್ರೆ ನಾವ್ ಎಷ್ಟು ಮಟ್ಟಿಗೆ ಈ ದಾರಿಯಲ್ಲಿ ಮುಂದುವರಿಯಬಲ್ವಿ ಅಂತೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿರುತ್ತೆ. ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಸರಿ, ಹಾಗಾದ್ರೆ ಈಗ ತರಗತಿಯನ್ನು ಮುಂದುವರಿಸೋಣ. 4 ಪ್ರಶ್ನೆ ಕೇಳಿದ್ದೆ, ಮೊದಲಿಂದಾನೇ ಹೊರಟೋಗೋಣ. ಮೊದಲನೇ ಪ್ರಶ್ನೆ ಸುಧಾ ಅವ್ರಿಗೆ, ನಮಗೆ ಸಹಜವಾಗಿ ಇರುವ ಅಜ್ಞಾನಗಳು ಯಾವುವು? ಬಂಧನಕ್ಕೆ ಕಾರಣವಾದ ಅಜ್ಞಾನ ಯಾವುದು? ಸುಧಾ. ಅಜ್ಞಾನ ಅಂದ್ರೆ ಇಲ್ಲಿ ಅವಿದ್ಯೆ ಅಂತ. ನಮ್ಗೆ ಇವಾಗ ಹುಟ್ಟಿದಾಗ, ಮಗು ಇದ್ದಾಗ ನಮ್ಗೆ ಯಾವುದೇ ಆದಂತ ಜ್ಞಾನ ಇರೋದಿಲ್ಲ. ಎಲ್ಲಾ ವಿಷಯದ ಬಗ್ಗೆ ಅಜ್ಞಾನ ಇರುತ್ತೆ. ನಾನು ಯಾರು ಅಂತ ಅವಾಗ ಅರಿವು ಇರೋದಿಲ್ಲ. ಈ ಅಜ್ಞಾನದ ಬಗ್ಗೆ ವಿಷಯ ಅಂದ್ರೆ ಬೇರೆ ಬೇರೆ ವಿಷಯ ಅಂದ್ರೆ ನಾನು ಇದು ಸರಿಯಾಗಿ ಓದಿಲ್ಲ ಮೇಡಮ್. ನೀವು ಕರೆಕ್ಟ್ ಆಗಿ ಹೇಳಿದೀರಾ. ಬೇರೆ ಬೇರೆ ವಿಷಯದ ಜ್ಞಾನ ಏನು? ಎಲ್ಲನೂ. ಯಾಕೆಂದ್ರೆ ಯಾವ್ದ್ರದ್ದು ಜ್ಞಾನ ಇರಲ್ಲ ಅಂತ ಆದ್ಮೇಲೆ ಪ್ರತಿಯೊಂದನ್ನು ನಾವು ಹೊಸದಾಗೆ ಕಲಿಯೋದು. ನನ್ನ ಹೆಸರಿಂದ ಮೊದಲುಕೊಂಡು ನೀನ್ ಇಂಥವ್ಳು ಇಂಥವ್ರು ಅಂತ ಹೆಸರು ಇಡ್ತಾರೆ. ಆ ಹೆಸರನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಯಾರಾದ್ರೂ ಕರೆದ್ರೆ ಓ ಇದು ನನ್ನ ಹೆಸರು ಅನ್ನೋ ಜ್ಞಾನವನ್ನ ಪಡ್ಕೋಬೇಕು. ಆಮೇಲೆ ಒಂದೊಂದೇ ಮಾತು ಕಲಿಸ್ತಾರೆ, ಅದನ್ನೆಲ್ಲ ಕಲ್ತ್ಕೋಬೇಕು. ಇವಾಗ ನಮ್ಮ ಭಾಷೆ ಒಂದಿರುತ್ತೆ, ಮನೆ ಭಾಷೆ, ಅದನ್ನ ಕಲ್ತ್ಕೋಬೇಕು. ಆಮೇಲೆ ಶಾಲೆಗೆ ಹೋದ್ಮೇಲೆ ಬೇರೆ ಭಾಷೆ, ಅಲ್ಲಿ ಇಂಗ್ಲಿಷ್ ಕಲಿಬೇಕು ಅಂತಾರೆ, ಇಂಗ್ಲಿಷ್ ಕಲ್ತ್ಕೋಬೇಕು. ಬೇರೆ ಬೇರೆ ವಿಷಯಗಳನ್ನ ಕಲ್ತ್ಕೋಬೇಕು, ಲೆಕ್ಕ ಕಲ್ತ್ಕೋಬೇಕು, ವಿಜ್ಞಾನ ಕಲ್ತ್ಕೋಬೇಕು. ಹೀಗೆ ಪ್ರತಿಯೊಂದ್ರದ್ದು ನಮಗೆ ಅಜ್ಞಾನ ಇರುತ್ತೆ. ಕರೆಕ್ಟಾಗಿ ಹೇಳಿದ್ದೀರಾ. ಅದ್ರ ಜೊತೆಗೆ ನಾನ್ ಯಾರು ಅನ್ನುವ ಒಂದು ಅಜ್ಞಾನ ಕೂಡ, ಅಜ್ಞಾನದಿಂದ ನಾವು ಪಾರಾಗ್ಬೇಕು. ನಾನು ಯಾರು ಅಂತ ತಿಳ್ಕೊಂಡು ಅರಿವಿಗೆ ಬರ್ಬೇಕು. ಕರೆಕ್ಟ್. ಸಾವಿತ್ರಿ ಅವರು, ನಾನ್ ಯಾರು ಅನ್ನೋ ಒಂದು ಅಜ್ಞಾನ ಇದೆಯಲ್ಲ, ಅದರಿಂದ ಏನ್ ತೊಂದ್ರೆ ಏನು? ನಾನು ಅದೇ ದೇಹ, ಮನಸ್ಸು, ಬುದ್ಧಿಗಳು ಆತ್ಮನ ಮೇಲೆ ಆರೋಪ ಆಗಿರೋದ್ರಿಂದ ಅದು ಎಲ್ಲದಕ್ಕೂ ನಾನು ನಾನು ಅಂತಾನೆ ಉಪಯೋಗಿಸ್ತಾ ಇರೋದ್ರಿಂದ ನಮ್ಗೆ ಆತ್ಮನ ಆ ತತ್ವನ ತಿಳ್ಕೊಳಕ್ಕೆ ಗೊತ್ತಾಗಲ್ಲ. ಹಾಗಾಗಿ ನಾವು ಆ ಸಾಕ್ಷಿನ ತಿಳ್ಕೊಬೇಕಾಗಿರತ್ತೆ. ಅಲ್ಲ, ಕರೆಕ್ಟ್. ಅದು ಅದನ್ನ ತಿಳ್ಕೊಳ್ದೆ ಇರೋದ್ರಿಂದ ನಮ್ಗೆ ತೊಂದ್ರೆ ಏನಾಗಿದೆ? ಇವಾಗ ನಾನು ಸಾವಿತ್ರಿ ಅಂತ ತಿಳ್ಕೊಂಡಿರೋದ್ರಿಂದ ಏನ್ ತೊಂದ್ರೆ? ಆ ತತ್ವದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೇನಾಗತ್ತೆ ಅಂದ್ರೆ, ನಾವು ತಿಳ್ಕೊಳ್ದಿರ ಈ ದೇಹ, ಮನ, ಬುದ್ಧಿಗಳಿಂದ ನಾವು ಜೀವನ ಮಾಡೋದ್ರಿಂದ ಅನೇಕ ಕಷ್ಟ ಸುಖಗಳು ಬರುತ್ತೆ. ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ಹೊರಗ್ ಬರಕ್ಕಾಗಲ್ಲ. ತುಂಬಾ ಕಷ್ಟ ಆಗತ್ತೆ ಹೊರಬರೋದು. ಅದನ್ನ ನಮ್ಗೆ ಬೇರೆಯವ್ರು ಯಾರು ತಿಳಿಸ್ಕೊಳಕ್ಕೂ ಆಗಲ್ಲ. ನಮ್ಗೆ ಆ ಸದ್ಗುರುಗಳ ಮುಖೇನನೇ ನಾವು ತಿಳ್ಕೊಬೇಕಾಗಿರತ್ತೆ. ಯಾಕೆಂದ್ರೆ ಆತ್ಮ ಇದೆ, ಸಾಕ್ಷಿ ಇದೆ ಅಂತ ನಮ್ಗೆ ಯಾರು ಹೇಳ್ಕೊಡೋರೇ ಇರಲ್ಲ. ದೇಹ, ಮನ, ಬುದ್ಧಿಗಳಿಂದ ವ್ಯವಹಾರ ಎಲ್ಲ ನಡೀತಾ ಇರತ್ತೆ. ಹಾಗಾಗಿ ನಾವು ಆ ತತ್ವದ ಬಗ್ಗೆ ತಿಳ್ಕೊಬೇಕು ಅಂತ ತಿಳ್ಕೊಂಡ್ ಮಾಡಿದಾಗ ಏನಾಗತ್ತೆ ಅಂದ್ರೆ, ಶಾಂತ ರೀತಿಯಲ್ಲಿ ನಾವು ಅದನ್ನ ವ್ಯವಹಾರನ ನಡೆಸ್ಕೊಂಡು ಹೋಗ್ಬೋದು. ವೆರಿ ಗುಡ್. ನಾನು ದೇಹ, ಮನಸ್ಸು, ಬುದ್ಧಿ ಅಂದ ತಕ್ಷಣ ನಾನು ಸೀಮಿತ ಅಂತ ಅನ್ಸುತ್ತೆ. ಸೀಮಿತ ಆಗ್ತೀನಿ ಎಲ್ಲದಕ್ಕೂ. ಅಹಂಕಾರನು ಬರುತ್ತೆ, ನಂದು, ನನ್ಗದಿಲ್ಲ, ಬೇಕಾಗಿತ್ತು ಅನ್ನೋದು. ಮತ್ತೆ ಅದನ್ನ ಪಡ್ಕೋಬೇಕು ಅಂತಂದ್ರೆ ಇನ್ನು ಕರ್ಮ ಮಾಡ್ಬೇಕಾಗತ್ತೆ, ಕರ್ಮಕ್ ತಕ್ಕಂತ ಫಲ ಅನುಭವಿಸ್ಬೇಕಾಗತ್ತೆ. ಈಗ ಒಂದರಿಂದ ಒಂದು ಅದು ಲಿಂಕ್ ಆಗಿರೋದ್ರಿಂದ ನಾವು ಇದನ್ನ ತಿಳ್ಕೊಂಡ್ಬಿಟ್ರೆ ನಮ್ಗೆ ಅದರಿಂದ ಹೊರಗ್ ಬರಕ್ಕೆ ನಮ್ಗೆ ಸಹಾಯ ಆಗತ್ತೆ ಅಂತ. ವೆರಿ ಗುಡ್. ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಾಕೊಳ್ಳೋದು ತಪ್ಪುತ್ತೆ. ಆಸೆಯಿಂದ ಕರ್ಮ, ಕರ್ಮದಿಂದ ಕರ್ಮಫಲ, ಕರ್ಮಫಲದಿಂದ ಮರುಹುಟ್ಟು, ಮತ್ತೆ ವಾಸನೆಗಳು ಹೀಗೆ ಮುಂದುವರಿಯುತ್ತಲ್ಲ, ಅದರಿಂದ ನಾವು ಜನನ ಮರಣ ಕರ್ಮದಿಂದ ನಾವು ಹೊರಬರ್ಬೋದು ಅಂತ. ವೆರಿ ನೈಸ್. ಲೋಕೇಶ್ ಅವರು, ಅವಿದ್ಯೆ ಹಾಗೂ ಅಧ್ಯಾಸಗಳನ್ನ ವಿವರಿಸಿ. ಅದರಲ್ಲಿ 2 ಉದಾಹರಣೆನೂ ಕೊಡ್ತಾರೆ, ದೋಣಿದು, ಟ್ರೈನಿಂದು. ಅದನ್ನ ಉಪಯೋಗಿಸ್ಕೊಂಡು ವಿವರಿಸಿ.
ಅವಿದ್ಯೆ ಅಂದ್ರೆ ವಿದ್ಯೆ ಇಲ್ಲದೆ ಇರುವಂತದ್ದು. ನಮ್ಗೆ ಆ ಆತ್ಮದ ಬಗ್ಗೆ ವಿದ್ಯೆ ಇಲ್ಲ, ಅಥವಾ ಬೇರೆ ಎಲ್ಲ ವಿಚಾರಗಳನ್ನು ಕಲ್ತ್ಕೋತಾ ಹೋಗ್ತೀವಿ. ಗುರುಗಳು ಟೈಮಿಗೆ ಸರಿಯಾಗಿ ಎಂಟರ್ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಆತ್ಮದ ಬಗ್ಗೆ ಏನು ಗೊತ್ತಾಗದೇ ಇಲ್ಲ, ಅಥವಾ ಇಲ್ಲ ಅಂತಂದ್ರೆ ಆ ಅಜ್ಞಾನದಲ್ಲಿ ಕೂಡ ನಾವಿರ್ತೀವಿ. ಅಜ್ಞಾನದ ಪೊರೆ ಕಳ್ಸೋದಕ್ಕೆ ಗುರು ತುಂಬಾ ಸಹಾಯ ಮಾಡ್ತಾರೆ, ನಮ್ಮ ಕೈ ಹಿಡಿದು ಮುನ್ನಡೆಸ್ತಾರೆ. ಸೊ ಈ ಎರಡು ಎಕ್ಸಾಂಪಲ್ಗಳು, ದೋಣಿ ಮತ್ತೆ ಇನ್ನೊಂದು ಟ್ರೈನ್ದು. ದೋಣಿ ಹೋಗ್ತಾ ಇರುತ್ತೆ, ದೋಣಿ ಹೋಗ್ತಾ ಇದ್ರೆ ನಮ್ಗೇನ್ ಅನ್ಸುತ್ತೆ, ಮರ ಗಿಡಗಳು ಹೋಗ್ತಾ ಇದಾವೆ, ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದಾವೆ ಅಂತ ನಮ್ಗನ್ಸುತ್ತೆ. ಆದ್ರೆ ನಿಜವಾಗ್ಲೂ ಅಲ್ಲಿ ನಮ್ ದೋಣಿ ಹೋಗ್ತಾ ಇರುತ್ತೆ, ಆದ್ರೆ ಮರ ಗಿಡಗಳು ಯಾವತ್ತೂ ಅಲ್ಲೇ ನಿಂತಿರ್ತವೆ, ಮೂವ್ ಆಗಲ್ಲ ಯಾವತ್ತೂ ಕೂಡ. ಸೊ ಅದೇ ರೀತಿ ನಮ್ ಟ್ರೈನ್, ಎರಡು ಟ್ರೈನ್ ಪ್ಯಾರಲಲ್ ಆಗಿ ಒಂದ್ರ ಪಕ್ಕ ಒಂದ್ ನಿಂತಿದ್ರೆ, ನಮ್ ಟ್ರೈನ್ ಸ್ಟೇಷನ್ ನಿಂತೇ ಇದ್ರು ಕೂಡ ಪಕ್ಕದ ಟ್ರೈನ್ ಮೂವ್ ಆಗ್ತಾ ಇರ್ಬೇಕಾದ್ರೆ ನಮ್ ಟ್ರೈನ್ ಮೂವ್ ಆಯ್ತು ಅಂತ ನಮ್ಗನ್ಸುತ್ತೆ, ಭಾಸವಾಗತ್ತಾಗಿ. ಆದ್ರೆ ನಿಜವಾಗ್ಲೂ ನಮ್ ಟ್ರೈನ್ ನಿಂತಿರುತ್ತೆ, ಆ ಟ್ರೈನ್ ಪಾಸ್ ಆಗ್ತಾ ಇರುತ್ತೆ. ಸೊ ಈ ತರ ಸಾಕಷ್ಟು ಉದಾಹರಣೆಗಳಿಂದ ನಮ್ಗೆ ಹೇಳ್ಕೊಡ್ತಾರೆ ಗುರುಗಳು. ಈ ಆತ್ಮ ಮತ್ತೆ ಅನಾತ್ಮದ ಬಗ್ಗೆ ಮತ್ತೆ ಅಸ್ತಿತ್ವದ ಬಗ್ಗೆ ಸಾಕಷ್ಟು ಉದಾಹರಣೆಗಳಿಂದ ನಮ್ಗೆ ಮನನ ಮಾಡ್ಕೊಡ್ತಾರೆ. ಏನ್ ವ್ಯತ್ಯಾಸ ಆಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ, ನಮ್ಗೆ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಕರೆಕ್ಟ್. ಅದನ್ನ ಅಧ್ಯಾಸ ಅಂತ ಹೇಳ್ತಾರೆ, ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ. ಇನ್ನೊಂದು ಹೋಗುವಾಗ ನಮ್ದು ಹೋಗ್ತಾ ಇದೆ ಅಂತ ಅನ್ಸೋದೆ ತಪ್ಪು ತಿಳುವಳಿಕೆ. ಅದೇ ರೀತಿ ನಾನು ಪರಿಶುದ್ಧವಾದ ಆತ್ಮ ಆಗಿದ್ರು ಕೂಡ ನಾನ್ ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಳ್ತಾ ಇರುವಂತಹ ತಪ್ಪು ತಿಳುವಳಿಕೆ ಉಂಟಾಗ್ತಿದೆ. ಯಾಕೆ ಅಂದ್ರೆ ಈ ಒಂದು ಜಡವಾದ ದೇಹ ಮನಸ್ಸು ಬುದ್ಧಿಯ ಗುಣಲಕ್ಷಣಗಳು ಆತ್ಮನ ಮೇಲೆ ಆರೋಪ ಆಗ್ತಾ ಇದೆ. ವೆರಿ ನೈಸ್. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಕಾಲ ಎಂದರೇನು? ಪ್ರಪಂಚವು ಬದಲಾಗುತ್ತಿರುವಂತೆ ಯಾವಾಗ ಕಂಡು ಬರುತ್ತದೆ? ಕಾಲ ಅಂದ್ರೆ ಎರಡು ಇನ್ಸಿಡೆಂಟ್ಸ್ ಮಧ್ಯ ಇರೋ ಡಿಸ್ಟೆನ್ಸ್ ಗ್ಯಾಪ್ಗೆ ಕಾಲ ಅಂತ ಹೇಳ್ತೀವಿ. ಉದಾಹರಣೆ ಗುರುಜಿಯವ್ರು ಕೊಟ್ಟಿದ್ದಾರೆ, ಒಂದು ಸೂರ್ಯೋದಯ ಮತ್ತೆ ಸೂರ್ಯ ಅಸ್ತ ಎರಡರ ಮಧ್ಯ ಇರ್ತಕ್ಕಂಥ ಒಂದು ಇದಕ್ಕೆ ಕಾಲ ಅಂತ ಹೇಳಿದ್ದಾರೆ, ಎರಡು ಘಟನೆಗಳ ಮಧ್ಯೆ ಇರೋದು. ಈ ಕಾಲ ಇದು ಎಲ್ಲಿ ನಮ್ಗೆ ಬಂತು? ಈಗ ಮನಸ್ಸಾದ್ರೆ ಭಾವನೆಗಳನ್ನ ಗುರುತಿಸುತ್ತೆ, ಇದು ಬುದ್ಧಿಯಿಂದ ನಾವು ತಿಳ್ಕೊಳ್ತೀವಿ. ಈ ಯೋಚನೆ ನಮ್ಮ ಬುದ್ಧಿಯಲ್ಲಿ ಬರುತ್ತೆ, ಈ ಬುದ್ಧಿಯೇ ಇದಕ್ಕೆ ಕಾರಣ. ಈ ಕಾಲ ಅನ್ನೋ ಆ ಕಲ್ಪನೆ ಬುದ್ಧಿಯಲ್ಲಿ ಮೂಡಿ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಕಾಲ ಅನ್ನೋದ್ರ ಬಗ್ಗೆ. ಕರೆಕ್ಟ್. ಅದರಲ್ಲೇ ಇನ್ನೊಂದು ಪಾರ್ಟ್ ಕೇಳಿದೆ, ಪ್ರಪಂಚವು ಬದಲಾಗುತ್ತಿರುವಂತೆ ಯಾವಾಗ ಕಂಡು ಬರುತ್ತದೆ? ಅಂದ್ರೆ ಏನ್ ಹೇಳಿ ಅಲ್ಲ, ಅಂದ್ರೆ ಇವಾಗ ನೀವ್ ಹೇಳಿದ್ದೇನೆ, ಈ ಯೋಚನೆಗಳು ಹೇಳ್ತಾರಲ್ಲ, ಇವಾಗ ದೇಹ ಮನಸ್ಸು ಬುದ್ಧಿ, ಮನಸ್ಸು ಮೂಲಕ ನೋಡಿದಾಗ ಭಾವನೆಗಳು ಕಂಡು ಬರುತ್ತೆ, ದೇಹದ ಮೂಲಕ ನೋಡಿದಾಗ ಆಕಾರಗಳು, ಬೇರೆ ಬೇರೆ ಆಕಾರಗಳು. ಹೌದೌದು. ಅದೇ ರೀತಿ ನಾವು ಬುದ್ಧಿಯ ಮೂಲಕ ಯೋಚನೆ ಮಾಡಿದಾಗ ಆಲೋಚನೆಗಳಾಗಿ ಕಂಡು ಬರುತ್ತೆ. ಆ ರೀತಿಯಲ್ಲಿ ಈ ಪ್ರಪಂಚ ಅದು ಬದಲಾಗ್ತಾನೆ ಇರುತ್ತಲ್ಲ, ಆಲೋಚನೆಗಳು ಎಲ್ಲವೂ ನಮ್ದು ಬದಲಾಗ್ತಾನೆ ಇರುತ್ತೆ, ಭಾವನೆಗಳು ಪ್ರತಿಯೊಂದು ಬದಲಾಗ್ತಾ ಇರುತ್ತೆ. ಹಾಗಾಗಿ ಅದಕ್ಕನುಗುಣವಾಗಿ ಅದು ಎಲ್ಲವೂ ಕೂಡ ಬದಲಾಗ್ತಾ ಇರೋ ಹಾಗೆ ಕಂಡು ಬರುತ್ತೆ. ಅದಕ್ಕೆ ಉದಾಹರಣೆನೂ ಕೊಡ್ತಾರಲ್ಲ, ಕಾಮಾಲೆ ಬಂದವನಿಗೆ ಪ್ರಪಂಚ ಎಲ್ಲ ಹಳದಿಯಾಗಿ ಕಾಣುತ್ತೆ, ತಲೆ ಸುತ್ತಾ ಇರೋವನಿಗೆ ಪ್ರಪಂಚ ಸುತ್ತಾ ಇದೆ ಅಂತ ಅನ್ಸುತ್ತೆ ಅಂತ. ಹಾಗೆ ನಮ್ಮ ಮನಸ್ಸಿನಲ್ಲಿ ಏನೇನ್ ಬರುತ್ತೋ ಅದಕ್ಕನುಗುಣವಾಗಿ ಹೌದು ಆರೋಪ ಮಾಡ್ಕೊಂತೀವಿ ಅಂತ ಅನ್ಬಿಟ್ಟು. ಅಂದ್ರೆ ನಮ್ ಇಂದ್ರಿಯಗಳೆಲ್ಲ ಲಿಮಿಟ್, ಆದ್ರೆ ಇದು ಅಪರೋಕ್ಷ ಆಗಿರೋದ್ರಿಂದ ನಮ್ಮ ಅರಿವು ಇಂದ್ರಿಯಗಳಿಂದ ನಾವು ತಿಳ್ಕೊಳ್ಳೋದಿಕ್ಕೆ ನೋಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಕಾಮಾಲೆ ಕಣ್ಣವನ್ಗೆ ಹಳದಿಯಾಗಿ ಕಾಣುತ್ತೆ, ಹಾಗೆ ಇವಾಗ ಒಂದು ವಲ್ಚರ್ ಹದ್ದು, ಅದಕ್ಕೆ ಎಷ್ಟು ಕಣ್ಣು ತೀಕ್ಷ್ಣತೆ ಇರುತ್ತೆ. ಮನುಷ್ಯನೇ ನಾನೇ ದೊಡ್ಡವನು ಅನ್ಕೊಂತಾನೆ, ಆಗೋದಿಲ್ಲ. ಆ ನಾಯಿಗೆ ಆ ಸ್ಮೆಲ್ ಹಿಡಿದು ಎಷ್ಟು ದೂರ ಹೋಗುತ್ತೆ, ಅದು ನಮ್ಗೆ ಆಗೋದಿಲ್ಲ. ನಮ್ಗೆ ಪಂಚೇಂದ್ರಿಯಗಳಿದೆ, ನಾನೇ ಗ್ರೇಟ್ ಅಂತ ಮನುಷ್ಯ ಅನ್ಕೊಂತಾನೆ. ಎಲ್ಲ ಇಂದ್ರಿಯಗಳು ಲಿಮಿಟ್ ಆಗಿದೆ. ತನ್ನನ್ ತಾನು ಯಾರು ಅಂತಾನೋ ಅವನ್ಗೆ ಸದ್ಗುರುಗಳು ಸಿಗ್ದಿಲ್ದಿದ್ರೆ ಇಲ್ಲಿವರೆಗೂ ದೇಹ ಮನ ಬುದ್ಧಿ ಅಂತಾನೆ ತಿಳ್ಕೊಂಡಿರ್ತಾನೆ, ಈ ಸತ್ಯ ಪ್ರಪಂಚ ಸತ್ಯ ಅಂತಾನೆ ವ್ಯವಹಾರ ಮಾಡ್ತಿರ್ತಾನೆ. ಎಲ್ಲ ನಮ್ಮ ಇಂದ್ರಿಯಗಳೆಲ್ಲ ಲಿಮಿಟ್, ಎಲ್ಲ ನಮ್ಮ ಇದ್ರ ಮೇಲೆ ಆತ್ಮನ ಮೇಲೆ ಆರೋಪ ಮಾಡ್ಕೊಂಡ್ಬಿಟ್ಟಿದೀವಿ ಅಜ್ಞಾನದಿಂದ ಇದೆಲ್ಲ.
ಅಂತ ಈ ನಾವು ಏನು ಇಂದ್ರಿಯಗಳ ಮೂಲಕ ನೋಡ್ತಿದೀವಲ್ಲ ಅದು ಅಲ್ಲ ಪ್ರಪಂಚ, ಅದಲ್ಲ ನಾನು ತಿಳ್ಕೊಂತೀರ, ನಾನು ಇಂದ್ರಿಯ ನಾನಲ್ಲ ಅದು ಅಂತ ಇದರಿಂದ ನಾವು ತಿಳ್ಕೊಬಹುದು. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಅನಂತ ಆತ್ಮನ ಮೇಲೆ ದೇಶಕಾಲಗಳ ಆರೋಪವಾದಾಗ ಏನಾಗುತ್ತದೆ ಎನ್ನುವುದನ್ನು ನಕ್ಷತ್ರದ ಉದಾಹರಣೆಯೊಂದಿಗೆ ವಿವರಿಸಿ. ದೂರದಲ್ಲಿರುವ ನಕ್ಷತ್ರ ತುಂಬಾ ದೊಡ್ಡದಾಗಿರುತ್ತೆ, ಆದ್ರೆ ನಮಗೆ ಸಣ್ಣದಾಗಿ ಕಾಣಿಸುತ್ತೆ. ನಮ್ಮ ಕಣ್ಣಿನಿಂದ ನೋಡಿದಾಗ ಸಣ್ಣದಾಗಿ ಕಾಣಿಸುತ್ತೆ. ಅದು ನಾವು ದೇಹದ ಪರಿಮಿತಿಯಲ್ಲಿ ನೋಡಿದಾಗ ಅದು ಹಾಗೆ ಭಾಸವಾಗುತ್ತೆ. ಅದೇ ಈ ಪ್ರಪಂಚವನ್ನ ನಾವು ತುಂಬಾ ದೊಡ್ಡದಾಗಿ ನಾವು ನೋಡ್ತೀವಿ. ಅದು ಹಾಗೆ ನಾವು ನಾನು ಅಂತಂದ್ರೆ ನಾನು ದೇಹಕ್ಕೆ ಮಾತ್ರ ಸೀಮಿತವಾಗಿದ್ದೀನಿ ಅಂದ್ಕೊಂಡಿದ್ರಿಂದ ನನಗೆ ಬೃಹದಾಕಾರವಾಗಿ ಪ್ರಪಂಚ ಕಂಡು ಬರುತ್ತೆ. ನಾನು ಅನ್ನೋದು ಅನ್ನೋದ್ರ ಒಳಗಡೆ ಈ ಪ್ರಪಂಚವು ಅಡಗಿದೆ ಅಂದುಕೊಂಡಾಗ ಅದು ಚಿಕ್ಕದಾಗೇ ಇರುತ್ತೆ. ಇದರಲ್ಲಿ 3 ಹೇಳ್ತಾರೆ. ನಾನು ಹೊರಗಡೆ ಎಲ್ಲ ನೋಡ್ತಾ ಇದ್ದೀನಲ್ಲ, ಅದು ಭೂತಾಕಾಶ. ಅದು ನನ್ನ ಅರಿವಿಗೆ ಹೇಗೆ ಎಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ, ಏನು ಒಂದು ಕಾಣಿಸೋದು ಎಲ್ಲನೂ ಒಂದು ರೂಪ ಮತ್ತೆ ನಾಮಗಳ ಮುಖಾಂತರವೇ. ಅದು ಚಿತ್ತದಲ್ಲಿ ಅಡಗಿರುತ್ತೆ. ಅದು ಆ ಚಿತ್ತದಿಂದ ತೆಗಿಬೇಕಾದ್ರೆ ಈ ಪ್ರಪಂಚದ ಪ್ರತಿಯೊಂದು ರೂಪಗಳನ್ನ ನಾಮಗಳನ್ನ ಅದು ಇದಕ್ಕಿಂತ ಮಹತ್ತರವಾದದ್ದು ಚಿತ್ತಾಕಾಶ ಅಂತ ಹೇಳ್ತಾರೆ. ಇದರ ಎಲ್ಲವೂ ನನ್ನ ಅರಿವಿನಲ್ಲಿ ಮೂಡಿ ಬರ್ತಾ ಇದೆ. ಆ ಅರಿವು ಇವು ಎರಡಕ್ಕಿಂತಲೂ ಹೆಚ್ಚಾದಂಥದ್ದು ಅದು ಚಿದಾಕಾಶ ಅಂತಂದ್ರೆ ಚಿತ್ ಅಂತಂದ್ರೆ ನನ್ನ ಚೈತನ್ಯ, ನನ್ನ ಅರಿವು ಅನ್ನೋದು ಹೇಳ್ತಾರೆ. ಇದು ಅಧ್ಯಾಸದಿಂದ ನಮಗೆ ದೊಡ್ಡದಾಗಿ ಚಿಕ್ಕದಾಗಿ ಕಾಣಿಸುತ್ತೆ ಹೊರತು ಅದು ನಿಜವಾಗ್ಲೂ ಹಾಗಿಲ್ಲ. ಆ ಒಂದು ಆತ್ಮಜ್ಞಾನ ಬಂದಾಗ ಈ ತಿಳುವಳಿಕೆ ಬರುತ್ತೆ. ವೆರಿ ನೈಸ್. ಮುಂದಿನ ಪ್ರಶ್ನೆ ಸಂಧ್ಯಾ ಪರಮೇಶ್ವರ್ಗೆ. ಚಂದ್ರ ಹಾಗೂ ಮೋಡಗಳ ಉದಾಹರಣೆ ಏನನ್ನ ಹೇಳುತ್ತೆ? ಅಂದ್ರೆ ಅದು ಚಲಿಸಿದಂತೆ ಪಾಸವಾಗ್ತಿರತ್ತೆ. ಆದ್ರೆ ಅದು ಹೀಗೆ ವ್ಯತ್ಯಾಸನೇ ನಮ್ಗೆ. ನಮ್ಮ ಯಾವುದು ಈಗ ನಾವು ಟ್ರೈನು ಮತ್ತೆ ಇದನ್ನ ಹೇಳಿದ್ರಲ್ಲ, ಗಾಡಿ ಬಸ್ ಆ ತರ ನಮ್ಗೆ ವ್ಯತ್ಯಾಸಗಳಾಗ್ತಿರುತ್ತೆ. ಅದೆಲ್ಲ ಶುದ್ಧ ಸುಳ್ಳು, ಯಾವುದು ಅಲ್ಲ. ಚಂದ್ರ ನಾವು ಓಡ್ತಾ ಇದ್ರೆ, ನಾವು ನಡೀತಾ ಇದ್ರೆ ಭೂಮಿ ಮೇಲೆ ನಮ್ಮ ಜೊತೆಗೆ ಚಂದ್ರನು ಬರ್ತಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಅದು ಸುಳ್ಳು, ಆ ತರ ಇಲ್ಲ. ಅದು ನಿಂತ ಕಡೆನೆ ನಿಂತಿರುತ್ತೆ, ನಾವು ಚಲಿಸ್ತಾ ಇರ್ತೀವಿ. ಹಾಗೆ ನಮ್ಮ ಮನಸ್ಥಿತಿಗಳು ಅಷ್ಟೇ. ಆತ್ಮ ಮಾತ್ರ ಶಾಶ್ವತ, ನಮ್ಮ ಈ ದೇಹ ಮನ ಬುದ್ಧಿಗಳು ಶಾಶ್ವತವಲ್ಲ. ಇದೆಲ್ಲ ಸುಳ್ಳು ಅನ್ನೋದನ್ನ ತಿಳಿಸ್ಕೊಡೋದೇ ಈ ಆತ್ಮಜ್ಞಾನ. ಇದನ್ನ ನಾವು ಅರ್ಥಕೊಂಡು ಮುಂದೆ ಹೋಗ್ಬೇಕು ಅನ್ನೋದೇ ಇವುಗಳ ಉದಾಹರಣೆಗಳೊಂದಿಗೆ. ಮೋಡಗಳು ಚಲಿಸ್ತವೆ, ಚಂದ್ರನು ಚಲಿಸ್ತವೆ, ನಮಗ್ ಭಾಸವಾಗುತ್ತಷ್ಟೇ, ಅದು ಮಿಥ್ಯ, ಅದು ಸತ್ಯ ಅಲ್ಲ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಹೇಳಿರೋ ಉದಾಹರಣೆ. ವೆರಿ ನೈಸ್. ಸುಜಿಯಾ, 3 ದಾರಿಗಳ ಉದಾಹರಣೆ ಏನನ್ನು ಹೇಳುತ್ತದೆ? ಮೂರು ದಾರಿ ಯಾವ್ದೊಂಚೂರು ಇದು ಮಾಡ್ತೀರಾ? ಏನಿಲ್ಲ, ಇವಾಗ ನೀವು ಯಾವ್ದೋ ಒಂದ್ ಕಡೆ ಹೋಗ್ಬೇಕು, ಅಲ್ಲಿ ನಿಮ್ಗೆ ಹೀಗ್ ಹೋಗ್ತಾ ಇರ್ತೀರ, ಅಲ್ಲಿ 3 ಕವಲು ಬಂದ್ಬಿಡುತ್ತೆ ದಾರಿ. ಅವಾಗ ನೀವ್ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಯಾರನ್ನೋ ಕೇಳ್ತೀರಿ, ಅವ್ರು ಈ ದಾರಿಲಿ ಹೋಗಿ ಅಂತಾರೆ. ಅವಾಗ 1 ದಾರಿ ಸರಿ, 2 ದಾರಿ ತಪ್ಪು ಅಂತ ಆಯ್ತು ಅಲ್ವಾ? ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಹೌದು ತಾನೆ. 1 ದಾರಿ ಕರೆಕ್ಟ್ ಆಗಿದೆ, 2 ದಾರಿ ತಪ್ಪು ಅಂತ ಆಯ್ತು. ಅದೇ ತರ ಆತ್ಮಜ್ಞಾನದ ದಾರಿ ನಮಗ್ ತಿಳಿದಿಲ್ಲ. ದೇಹ ಮನಸ್ಸು ಬುದ್ಧಿ ಇನ್ನೂ 3 ದಾರಿ ಇದೆ, ಆದ್ರೂ ಅದ್ 3 ದಾರಿಲೇ ಯಾವ್ದೋ ಇರ್ಬೋದು ಅಂತ ಅನ್ಕೊಂಡು ಒದ್ದಾಡ್ತಾ ಇರ್ತೀವಿ. ಆದ್ರೆ ಅದ್ 3 ದಾರಿನೂ ಅಲ್ಲ. ಅಲ್ಲೇನೋ ಎಕ್ಸಾಂಪಲ್ ನಲ್ಲಿ 3 ದಾರಿ ಹೇಳಿದ್ರು. ಈ 3 ದಾರಿಗಳು ಬಿಟ್ಟು 4ನೇ ದಾರಿ, ಇದನ್ನ ಮೀರಿದ ದಾರಿ, 4ನೇ ದಾರಿ ಆತ್ಮಜ್ಞಾನ ಅಂತ ಸದ್ಗುರುಗಳು ಹೇಳ್ಕೊಟ್ಟಾಗ ನಮ್ಗೆ ಅವಾಗ ಈ 3 ದಾರಿಗಳನ್ನ ನಾವು ಬಿಟ್ಟು ಬಿಡ್ತೀವಿ, ಇದನ್ನ ಮೀರಿ ಹೋಗ್ತೀವಿ ಅಂತ ಒಂದು ಉದಾಹರಣೆ. ಇದೆಲ್ಲ ಉದಾಹರಣೆಗಳು
ನಾವು ಯಾವ್ದಾದ್ರೂ ಏನಾದ್ರು ಜ್ಞಾಪಕ ಇಟ್ಕೊಳಕ್ ಅಷ್ಟೇ, ಇದೇನು ತೀರಾ ತುಂಬಾ ಇದೆಲ್ಲದನ್ನು ಹೇಳಲೇಬೇಕು ಅಂತ ಏನಿಲ್ಲ. ಓಕೆ. ಹ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಚಂದ್ರನ ಪ್ರತಿಬಿಂಬದ ಉದಾಹರಣೆಯೊಂದಿಗೆ ಚಿದಾಭಾಸವನ್ನು ವಿವರಿಸಿ. ಚಂದ್ರನ ಪ್ರತಿಬಿಂಬದ ಉದಾಹರಣೆಯೊಂದಿಗೆ ಹ ಚಿದಾಭಾಸವನ್ನು ವಿವರಿಸಿ. ಚಿದಾಭಾಸ ಅಂತಂದ್ರೆ ನಮ್ಮ ಒಂದು ಏನು ಒಳಗಡೆ ಆತ್ಮ ಅನ್ನೋದಿದೆಯೋ, ಆ ಆತ್ಮ ಮನಸ್ಸಿನ ಮೇಲೆ ಒಂದು ಪ್ರತಿಫಲನವನ್ನ ಉಂಟು ಮಾಡುತ್ತೆ. ಆ ಪ್ರತಿಫಲನ ಉಂಟಾದಾಗ ಚಿದಾಭಾಸ ಆಗುತ್ತೆ. ಅದೇ ರೀತಿ ಈ ಚಂದ್ರ ಒಂದು ನೀರಿನ ಮೇಲೆ ಒಂದು ಪ್ರತಿಬಿಂಬ ಬೀಳುತ್ತೆ. ಚಂದ್ರನ ಪ್ರತಿಬಿಂಬ ನೀರಿನ ಮೇಲೆ ಬೀಳುತ್ತೆ. ಆ ನೀರಿನ ಮೇಲೆ ಬಿದ್ದಾಗ ನಾವೇನ್ ಅನ್ಕೋತೀವಿ, ಆ ಚಿದಾಭಾಸ, ಆ ನೆರಳೇನಿದೆಯೋ ಅದೇ ಚಂದ್ರ ಅನ್ನೋ ಒಂದು ಕಲ್ಪನೆಯನ್ನ ನಾವು ಮಾಡ್ಕೋತೀವಿ. ಆದ್ರೆ ಅದು ನಿಜವಾದ್ದಲ್ಲ. ಅದು ಬರೀ ಆ ಪ್ರಕಾಶ ಮಾತ್ರ, ಅದರ ಪ್ರತಿಫಲನ ಮಾತ್ರ ಆ ನೀರಿನಲ್ಲಿ ನಾವು ಚಂದ್ರನಲ್ಲಿ ಕಾಣ್ತೀವಿ. ಅದೇ ರೀತಿ ನಮ್ಮ ಆತ್ಮದಿಂದ ಬಂದಿರತಕ್ಕಂತ ಪ್ರತಿಫಲನ ಈ ಮನಸ್ಸಿನ ಮೇಲೆ ಬಿದ್ದಾಗ ಇದು ಬರೀ ಚಿದಾಭಾಸ ಅಷ್ಟೇ. ನಿಜವಾದದ್ದು ಅಂದ್ರೆ ಆತ್ಮ. ಆ ಆತ್ಮ ತತ್ವವನ್ನ ನಾವು ಹೊಂದಬೇಕಾದ್ರೆ ಈ ಮನಸ್ಸಿನ ಮೂಲಕನೇ ಹೋಗ್ಬೇಕು ನಾವು. ಮನಸ್ಸು ಅನ್ನೋದು ಒಂದು ಸಾಧನ. ಈ ಆತ್ಮನ ಅರಿಬೇಕಾದ್ರೆ ಈ ಮನಸ್ಸು ಅನ್ನೋದು ಒಂದು ಮುಖ್ಯವಾದ ಒಂದು ಸಾಧನ. ಈ ಮನಸ್ಸಿನ ಮೂಲಕನೇ ನಾವು ಆ ಆತ್ಮನ ಅರಿಬೇಕಾಗ. ಕರೆಕ್ಟ್. ಕೊಳದಲ್ಲಿ ನೀರ್ ಅಲ್ಲಾಡಿದ್ರೆ ಚಂದ್ರನು ಅಲ್ಲಾಡ್ತಾನೆ ಅಂತ ಅನ್ಸುತ್ತೆ ನಮ್ಗೆ. ಅದೇ ತರಹ ಅನ್ಸುತ್ತೆ. ಈ ಮನಸ್ಸಿನಲ್ಲಿ ಒಂದ್ ರಾಶಿ ಆಲೋಚನೆಗಳು ಬಂದಾಗ ನನಗೆ ಏನೋ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ಬರುತ್ತೆ. ಆದ್ರೆ ನಿಜವಾಗ್ಲೂ ನೋಡಿದ್ರೆ ಚಂದ್ರ ಮೇಲಿದ್ದಾನೆ. ಅದೇ ತರಹ ಆತ್ಮ ಇದಕ್ಕೆ ಅಂಟ್ಕೊಂಡಿಲ್ಲ, ಆತ್ಮ ಸ್ಥಿರವಾಗಿರುತ್ತೆ, ಸ್ಥಿರವಾಗಿದೆ. ಇದಕ್ಕೆ ಅಂಟ್ಕೊಂಡಿಲ್ಲ, ಆಲೋಚನೆಗಳ ಗಂಟಿಲ್ಲ ಅನ್ನೋದು. ಹಾಗಾಗಿ ಈ ದೇಹ, ಮನಸ್ಸು, ಬುದ್ಧಿಗಳು, ಇಲ್ಲಿ ಬರ್ತಾ ಇರೋ ತಾಪತ್ರಯಗಳು ಇದು ಯಾವುದು ನಂದಲ್ಲ ಅನ್ನೋದನ್ನ ಗೊತ್ತಿರುತ್ತೆ. ವೆರಿ ಗುಡ್. ಮುಂದಿನ ಪ್ರಶ್ನೆ ಲೋಕೇಶ್ ಅವ್ರಿಗೆ. 2 ಸ್ಥಿತಿಗಳಲ್ಲಿ ಶಾಂತಿಯ ಅನುಭವವನ್ನು ಪಡೆಯಲು ಸಾಧ್ಯ, ಅವು ಯಾವುವು? ಡೀಪ್ ಸ್ಲೀಪ್ ಅಲ್ಲಿ, ಮತ್ತೆ ಇನ್ನೊಂದು ಸಾಕ್ಷಾತ್ಕಾರ ಮತ್ತು ಮೋಕ್ಷ ಆಗ್ಬೇಕಾದ್ರ 2ನೇ ಸ್ಥಿತಿ ಗೊತ್ತಿಲ್ಲ ನನಗೆ. ಅಲ್ಲ, ಡೀಪ್ ಸ್ಲೀಪ್ ಅಲ್ಲಿ ಶಾಂತಿ ಅದು ತಾನೇ ಬಂದೇ ಬಿಡುತ್ತೆ. ಹೌದು, ನಮ್ದು ಪ್ರಯತ್ನ ಏನಿಲ್ಲ. ಹೌದು. ಈಗ ನಾವು ಪ್ರಯತ್ನ ಮಾಡಿ 2 ಸ್ಥಿತಿಗಳಲ್ಲಿ ಯಾವಾಗ ಶಾಂತಿಯನ್ನ ಪಡ್ಕೋಬಹುದು? ಒಂದು ಆತ್ಮ ಅಂತ ನನಗೆ ಗೊತ್ತಾದಾಗ, ಮತ್ತೆ ಮೆಡಿಟೇಷನ್ ಅಲ್ಲ ಅಥವಾ ಸಮಾಧಿ ಸ್ಥಿತಿಯಲ್ಲಿ. ಕರೆಕ್ಟ್. ಮೆಡಿಟೇಷನ್ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಏನಾಗುತ್ತೆ, ಆಲೋಚನೆಗಳೆಲ್ಲ ನಿಧಾನವಾಗಿ ಕಡಿಮೆ ಮಾಡ್ಕೊಂಡ್ಬಂದು ತಟಸ್ಥವಾಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಚಿದಾಭಾಸ ಅಲ್ಲಾಡಕ್ಕಾಗಲ್ಲ. ಎಲ್ಲಿ ಕೊಳದ ನೀರು ಅಲ್ಲಾಡ್ದಾಗ ತಾನೆ ಚಂದ್ರನ ಬಿಂಬ ಅಲ್ಲಾಡೋದು. ಹಂಗೆ ಆಲೋಚನೆಗಳು ಓಡಾಡ್ತಾ ಇದ್ದಾಗ ಚಿದಾಭಾಸನು ಗಡಗಡಗಡ ಅಂತ ಇರುತ್ತೆ. ಯಾವಾಗ ಆಲೋಚನೆಗಳೆಲ್ಲ ತಟಸ್ಥವಾಗುತ್ತೋ ಚಿದಾಭಾಸ ಶಾಂತ ಆಗೋಗುತ್ತೆ. ಅದಕ್ಕೂ ಆತ್ಮನಿಗೂ ವ್ಯತ್ಯಾಸನೇ ಇರೋದಿಲ್ಲ. ಅದು ಒಂದು ಕರೆಕ್ಟ್ ನೀವು ಹೇಳಿರೋದು. 2ನೇದು ನೀವು ಹೇಳಿರೋದು ಸರಿ. ನಾನು ಶುದ್ಧವಾದ ಶಾಂತವಾದ ಆತ್ಮಸ್ವರೂಪ ಅಂತ ನನಗೊಂದ್ಸರ್ತಿ ಗೊತ್ತಾಗ್ಬಿಟ್ರೆ ಅಲ್ಲಿ ಏನೇ ಅಲ್ಲಾಡ್ತಾ ಇದ್ರೂ ಕೂಡ ನನಗೇನು ತೊಂದರೆ ಆಗಲ್ಲ. ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಕರೆಕ್ಟ್. ಸೂರ್ಯ ಇದ್ದೇ ಇದ್ದಾನೆ. ಮೋಡ ಮುಚ್ಕೊಂಡಾಗ ಈ ಕಡೆಗೆ ಪ್ರಕಾಶ ಬರಲ್ಲ, ಮೋಡ ಸ್ವಲ್ಪ ಸರ್ಕೊಂಡಾಗ ಈ ಕಡೆಗೆ ಪ್ರಕಾಶ ಬರುತ್ತೆ. ಆದ್ರೆ ಸೂರ್ಯ ಇದ್ದೇ ಇದ್ದಾನೆ, ಸೂರ್ಯನ ಅಸ್ತಿತ್ವ ಇದ್ದೆ, ಸೂರ್ಯನ್ಗೆ ಏನಾಗಿಲ್ಲ. ಅದೇ ರೀತಿಯಲ್ಲಿ ಈ ಪ್ರಕಾಶದಲ್ಲಿ ಮಾತ್ರ ವ್ಯತ್ಯಾಸ ಆಗ್ತಾ ಇದೆ. ಆಗ ನಾನು ಸೂರ್ಯ ನಾನು ಅಂತ ತಿಳ್ಕೊಂಡ್ಬಿಟ್ರೆ, ಸೂರ್ಯ ಆಗಿ ನಾನು ಇದ್ದೇ ಇದ್ದೀನಿ ಅಂತ ತಿಳ್ಕೊಂಡ್ಬಿಟ್ರೆ ಈ ಕಡೆ ಮುಚ್ಚಿದ್ರು ತೆಗೆದ್ರು ನನ್ಗೇನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ನಂದೇ ಒಂದು ಸ್ವಂತದ ಅನುಭವ ಹೇಳ್ತೀನಿ. ಸ್ವಂತದ ಅನುಭವ ಹೇಳ್ತಾ ಇದ್ದೆ ನಾನು. ಇತ್ತೀಚೆಗೆ ನಾನು ಮೆಡಿಟೇಷನ್ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದ್ರೆ ನನ್ಗೆ ಇನ್ನೂ ಅಷ್ಟೊಂದು ಬರ್ತಾ ಇಲ್ಲ. ಆದ್ರೂ ಕೂಡ 1 ಅವರ್ ಅಥವಾ ಒಂದು ½ ಅವರ್ ಸಾಕಷ್ಟು ಪೀಸ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆ ಪ್ರಯತ್ನದಲ್ಲಿ ಸಾಕಷ್ಟು ಚೇಂಜಸ್ ನಾನೇ ನೋಡ್ತಾ ಇದ್ದೀನಿ. ಅಂತಂದ್ರೆ ನೀವು ಹೇಳಿದ ಎಲ್ಲ ಅನುಭವಗಳು ಆಗ್ತಾ ಇದಾವೆ. ಒಂದು, ನಾನು ಸಪರೇಟ್ ಆಗಿ ನಿಂತ್ಕೊಂಡು ಯೋಚನೆಗಳನ್ನು ಮಾತ್ರ ಗಮನಿಸೋದು ಒಂದು ಪ್ರಯತ್ನ.
ಅದ್ ಪ್ರಯತ್ನ ಇನ್ನೂ ಫಲಗೂಡಿಲ್ಲ. ಆದ್ರೆ ಈ ಪ್ರಯತ್ನವಾಗಿ ನಾನು ಸಪರೇಟ್ ಆಗಲ್ಲ, ಬರೀ ಆಲೋಚನೆಗಳನ್ನು ಮಾತ್ರ ಗಮನಿಸ್ತಾ ಇಲ್ಲ ಅನ್ನೋದ್ರ ಬದಲಾಗಿ ಆಲೋಚನೆಗಳನ್ನ ತುಂಬಾ ಜಾಸ್ತಿ ತಲೆಗೆ ಹಚ್ಕೊಳ್ಳದೆ ಅಥವಾ ತುಂಬಾ ಜಾಸ್ತಿ ಪ್ರಾಮುಖ್ಯತೆ ಕೊಡದೆ ನಾನು ನನ್ನ ಪಾಟಿಗೆ ನಾನು ಇರೋದ್ರಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಮತ್ತೆ ಅದ್ರ ಎಫೆಕ್ಟ್ ಕೂಡ ಕಾಣ್ತಾ ಇದೆ. ಅದ್ರ ಆಲೋಚನೆಗಳನ್ನು ಸದಾ ಗಮನಿಸೋದ್ ಬೇಕಿಲ್ಲ. ಹಾ. ಏನಂದ್ರೆ ಫಸ್ಟ್ ನಮ್ಗೆ ನಾನು ಸೆಪರೇಟು ಅಂತ ತಿಳ್ಕೊಳಕ್ಕೆ ನಾನು ಹಂಗ್ ಗಮನಿಸ್ಬೇಕಷ್ಟೇ. ಅಂದ್ರೆ ಇವಾಗ ನಾನು ಆಲೋಚನೆ ಜೊತೆನೇ ಹೋಗ್ತಿರೋವಾಗ ಅಲ್ಲಿ ತುಂಬಾ ತೊಂದರೆ ಬಂದಾಗ ತಕ್ಷಣ ಈ ಆಲೋಚನೆ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಾನು ಇದಕ್ಕೆ ಅಂಟ್ಕೊಂಡಿಲ್ಲ ಅಲ್ವಾ. ಗೊತ್ತಾಗ್ಬೇಕಾದ್ರೆ ನಾನು ಅಂಟ್ಕೊಳ್ದೆ ಇದ್ರೆ ಮಾತ್ರ ಗೊತ್ತಾಗಕ್ ಸಾಧ್ಯ ಅಂತ ಅಲ್ಲಿ ಸೆಪರೇಷನ್ ಮಾಡ್ಕೊಳ್ಳೋದು ಒಂದು. ಬಟ್ ನೀವ್ ಹೇಳಿದ ಹಾಗೆ ನಾವು ಬರೀ ಆಲೋಚನೆಗಳನ್ನ ಗಮನಿಸ್ತಾ ಹೋಗೋದು ಬೇಕಾಗಿಲ್ಲ. ನಾನು ಆಲೋಚನೆಯಿಂದ ಬೇರೆ ಅಂತ ತಿಳ್ಕೊಂಡು ಆಲೋಚನೆ ಆ ಕಡೆಗೆ ಹಾಕ್ಬಿಟ್ಟು ನನ್ನಷ್ಟಕ್ಕೆ ನಾನು ಇರೋದೇನೆ ಖಂಡಿತವಾಗ್ಲೂ ಬೇಕಾಗಿರುವಂಥದ್ದು. ಅದು ಕರೆಕ್ಟ್ ನೀವು ಮಾಡಿರೋದು ಸರಿ. ಅದ್ರ ಪ್ರಯತ್ನದಲ್ಲಿದ್ದೀನಿ, ಆದ್ರೂ ಕೂಡ ಅದರ ಅನುಭವ ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಕಾಮ್ ಆಗಿ ಪೀಸ್ಫುಲ್ ಆಗಿರುತ್ತೆ, ಮತ್ತೆ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಸ್ಟೇಬಲ್ ಆಗಿರೋದಕ್ಕೆ ಅನುಕೂಲ ಆಗ್ತಾ ಇದೆ, ತುಂಬಾ ಏರುಪೇರುಗಳಾಗ್ತಾ ಇಲ್ಲ, ಕಾಮ್ ಆಗಿರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ ಅದರಿಂದ. ವೆರಿ ಗುಡ್. ನೋಡಿ ಎಷ್ಟು ಬೇಗ ನಿಮ್ಮಲ್ಲಿ ಬದಲಾವಣೆಗಳು ಬರ್ತಾ ಇದೆ. ಹೌದು, ಖಂಡಿತ ತುಂಬಾ ಅನುಕೂಲ ಆಗ್ತಾ ಇದೆ ನಮ್ಗೆ. ಗುರೂಜಿಗಳಿಗೆ ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಅಷ್ಟು ಸರಳವಾಗಿ ಹೇಳ್ಬಿಟ್ಟಿದ್ದಾರೆ ಗುರುಗಳು. ಅದು ತುಂಬಾ ಮುಖ್ಯ. ನಮ್ಮ ಗುರುಗಳ ಒಂದು ಮಹೋನ್ನತಿ ಅಂತ ಏನ್ ಹೇಳ್ತಾರೆ, ಆ ಒಂದು ಎಲ್ರಿಗೂನು ಕನ್ವೆ ಮಾಡೋದು ಇಟ್ಸ್ ನಾಟ್ ವೆರಿ ಈಸಿ. ತುಂಬಾ ಜನ ಹೇಳ್ತಾರೆ, ಹೇಳಲ್ಲ ಅಂತಲ್ಲ. ಇದೇ ಸತ್ಯವನ್ನೇ ಇವಾಗ ನಾವು ಬೇರೆಯವ್ರದನ್ನೆಲ್ಲ ಕೇಳಿದಾಗ ಅದೇ ಸತ್ಯವನ್ನೇ ಅವ್ರು ಹೇಳ್ತಾ ಇದ್ದಾರೆ, ಇದನ್ ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯವೂ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಇವ್ರು ಎಷ್ಟು ಸರಳವಾಗಿ ಹೇಳ್ತಾರೆ ಅಂತಂದ್ರೆ ಅದು ನಮ್ಮಂಥ ಅತ್ಯಂತ ಸಾಮಾನ್ಯರಿಗೂ ಕೂಡ ಬಹಳ ಬೇಗ ಮುಟ್ಟುತ್ತದೆ. ಬಾಳೆಹಣ್ಣು ಸುಲಿದು ಕೊಟ್ಟು ಬಿಡ್ತಾರೆ. ಹೌದು, ಬಾಳೆಹಣ್ಣ ಸಿಪ್ಪೆ ಸುಲಿದು ಕೊಡ್ತಾರೆ. ಆ ಒಂದು ಸರಳತೆ ಇದೆಯಲ್ಲ, ಅದೇ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ತಾಯಿಯವ್ರ ತಾತ ಅವರು ಹೊಸಕೆರೆ ಚಿದಂಬರಯ್ಯನವ್ರು ಅಂದ್ಬಿಟ್ಟು ಅವ್ರು ತುಂಬಾ ಆಧ್ಯಾತ್ಮಿಕ ಪಂಡಿತರು. ಅವ್ರು ಬೇಕಾದಷ್ಟು ಪುಸ್ತಕಗಳನ್ನ ಬರ್ದಿದ್ರು. ಆ ಪುಸ್ತಕಗಳನ್ನ ನಮ್ ತಾಯಿ ಓದು ಅಂತ ನಂಗೆ ಕೊಡೋರು. ಆ ಪುಸ್ತಕಗಳನ್ನ ಓದಿದಾಗ ನನ್ಗನ್ಸೋದು, ಇದೇನಪ್ಪ ಇಷ್ಟೊಂದು ಕಷ್ಟವಾಗಿದೆ, ಇಷ್ಟೊಂದು ತರ್ಕಬದ್ಧವಾಗಿದೆ, ಇದು ಅರ್ಥನೇ ಆಗಲ್ಲ ಅಂದ್ರೆ ನಮ್ಮಮ್ಮ ಹೇಳೋರು, ಅದು ತರ್ಕಬದ್ಧವಾಗೇ ಇರೋದು, ವೇದಾಂತ ಅಂದ್ರೆ ತರ್ಕಬದ್ಧವಾಗೇ ಇರೋದು, ಅದು ಉಕ್ಕಿನ ಕಡಲೆ ಅಂತ ಹೇಳೋರು. ಆದ್ರೆ ಈ ಗುರುಗಳ ಒಂದು ಸಂಪರ್ಕಕ್ಕೆ ಬಂದ ಮೇಲೆ ಆ ಉಕ್ಕಿನ ಕಡ್ಲೆನ ಹುರ್ಗಡ್ಲೆ ಮಾಡಿ ಎಲ್ಲಾ ಆತ್ಮಜ್ಯೋತಿಗಳಿಗೂ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಎಷ್ಟು ಪ್ರಣಾಮಗಳನ್ನ ಹೇಳಿದ್ರು ಸಾಧ್ಯ. ಹೌದಪ್ಪ, ಖಂಡಿತ ಹೌದು. ಮುಂದಿನ ಪ್ರಶ್ನೆ ಸಂಧ್ಯಾ ಅವ್ರಿಗೆ. ಆತ್ಮಜ್ಞಾನ ಬಂದಾಗ ನಮ್ಮ ತಿಳುವಳಿಕೆಯಲ್ಲಿ ಏನು ವ್ಯತ್ಯಾಸ ಆಗತ್ತೆ? ಹಗ್ಗ ಹಾವು ಉದಾಹರಣೆ ಜೊತೆನಲ್ಲಿ ಹೇಳಿ. ಆತ್ಮಜ್ಞಾನ ಬಂದಾಗ ನಾವೀಗಾಗ್ಲೇ ಅತ್ಯಾಸ ಅಂತ ಹೇಳಿದ್ವಲ್ಲ, ಹಾಗೆ ಕಂಡದ್ದು ಅದು ಸುಳ್ಳು, ಸತ್ಯ ಅಲ್ಲ. ಈಗ ನಾವು ಕತ್ತಲಿನಲ್ಲಿ ಒಂದು ಹಗ್ಗ ನೋಡ್ಬಿಟ್ಟು ಅಯ್ಯೋ ಹಾವು ಅಂತ ಹೆದರ್ತೀವಿ. ಆ ತರ ನಾವು ಈ ಅತ್ಯಾಸದಿಂದಾಗಿ ಈ ಜಗತ್ತಿನಲ್ಲಿ ನಡೀತಾ ಇರೋದೆಲ್ಲಾನು ನಂದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಾ ನನಗೆ ಆಗ್ತಿದೆ, ಈ ಬರೋ ನೋವೆಲ್ಲಾ ನನಗೆ, ಆಗ್ತಿರೋ ಅವಮಾನವೆಲ್ಲ ನನಗೆ. ಸಂತೋಷದ ಕಡೆ ಹೆಚ್ಚು ಫೋಕಸ್ ಮಾಡದೇ ಇದ್ರು ಈ ದುಃಖದ ಕಡೆ ತುಂಬಾ ಬೇಗ ಫೋಕಸ್ ಮಾಡ್ಬಿಡ್ತಿರ್ತೀವಿ. ಅದನ್ನ ಸಂತೋಷನ ಗುರ್ತಿಸಕ್ಕೆ ಹೋಗಿರಲ್ಲ ನಾವು. ಇದಿದೆ, ನಾವು ಇದ್ರ ಕಡೆ ಹೋಗ್ಬಾರ್ದು, ನೋವಿನ ಕಡೆ ಹೋಗ್ಬಾರ್ದು. ನಮ್ಮ ಅನಂತವಾದ ಆನಂದ ಇರೋದು ಆಧ್ಯಾತ್ಮಿಕದಲ್ಲೇ, ಅದರಲ್ಲೂ ಆತ್ಮಜ್ಞಾನ ಪಡ್ಕೊಂಡಾಗ್ಲೇ ನಮ್ಗಿದೆಲ್ಲ ಲಭ್ಯ ಅನ್ನೋದು ಗೊತ್ತಾದಾಗ ನಾವು ಈ ವ್ಯತ್ಯಾಸದಿಂದ ಹೊರಬಂದು ನಾವು ಅನಂತ ಆನಂದವನ್ನ ಪಡ್ಕೋಬಹುದು ಅನ್ನೋದು ಈ ಆತ್ಮಜ್ಞಾನ ಪಡೆದ ಮೇಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಪಡೆದಿಲ್ಲ, ನಾವಿನ್ನು ಮೊದಲನೇ ಹಂತದಲ್ಲಿ ಇದೀವಿ. ಸ್ವಲ್ಪ ಪಡೆದಿಲ್ಲ ಅಂತ ಹೇಳ್ಬೇಡಿ. ಯಾಕೆ ಪಡೆದಿಲ್ಲ ಅಂತ ಹೇಳ್ತೀರಾ? ನಿಮ್ಗೆ ಇದನ್ನೆಲ್ಲ ಹೇಳಕ್ ಆಗ್ತಾ ಇದೆ. ಮೊದಲನೇ ಮೆಟ್ಲಲ್ಲಿ ಇದೀವಿ ಅಷ್ಟೇ. ಇರ್ಲಿ ಅಂತ ಹೇಳ್ಬೇಡಿ. ಇದು ಅದನ್ನೇ ಯಾವಾಗ್ಲೂ ಗುರುಗಳು ಹೇಳೋದು, ನಾನು ಮನುಷ್ಯ, ನಾನು ಆತ್ಮ ಅಂತ ತಿಳ್ಕೋಬೇಕು ಅಂತ ಅನ್ಕೋಬೇಡಿ. ನಾನು ಆತ್ಮಸ್ವರೂಪಿ, ನಾನು ಈ ದೇಹ ಮನಸ್ಸು ಬುದ್ಧಿಯ ಧಾರಣೆ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ದೃಷ್ಟಿಕೋನದಲ್ಲೇನೆ ನೀವಿ. ಈಗ ತಿಳುವಳಿಕೆ ಬಂದಿದೆ, ತಿಳುವಳಿಕೆ ಬಂದಿಲ್ಲ ಅಂತ ಏನೂ ಇಲ್ಲ.
ಪರಿಪೂರ್ಣರಾಗಿಲ್ಲ ಅಷ್ಟೇ. ಅದಾಗತ್ತೆ. ಅದು ಹೌದು. ಅದಕ್ಕೋಸ್ಕರ ನೀವು ಆ ರೀತಿ ಅಯ್ಯೋ ಆಗಿಲ್ಲ ಅಂತೇನ್ ತುಂಬಾ ಹೆಸಿಟೇಟ್ ಮಾಡ್ಕೊಂಡು ಒದ್ದಾಡ್ಬೇಕಾಗಿಲ್ಲ. ಹಾಗಂತ ಹೇಳಿ ನಾನ್ ಜ್ಞಾನಿ ಅಂತ ಏನ್ ಯಾರ ಹತ್ರನೇನು ಹೊಗಳ್ಕೋಬೇಕಾಗಿಲ್ಲ. ಆದ್ರೆ ಅದು ಆಗಲ್ಲ ಆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಅಷ್ಟೇ. ಜ್ಞಾನ ಅದೇ ಅಷ್ಟೇ ತುಂಬಾ ಸರಳ, ಸುಲಭ. ಆದ್ರೆ ಅದನ್ನ ನಾವು ಅನುಷ್ಠಾನದಲ್ಲಿ ತರಬೇಕಾದ್ರೆ ನಾನು ಆತ್ಮ ಸ್ವರೂಪವೇ ಅಂತ ಒಂದು ತಿಳುವಳಿಕೆ ಮೂಲಕವೇ ಹೋಗ್ಬೇಕು. ಹೌದು. ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿ ಈ ಎಲ್ಲ ದೇಹ ಮನಸ್ಸು ಬುದ್ಧಿಗಳನ್ನೆಲ್ಲ ನಾವು ಆತ್ಮಜ್ಞಾನ ಪಡ್ಕೊಳಕ್ ಹೋಗಿ ಉಪಯೋಗಿಸ್ಕೋಬೇಕು. ಮತ್ತು ಜ್ಞಾನವನ್ನ ಪಡ್ಕೊಂಡು ಈ ದೇಹವನ್ನ ಉಪಯೋಗಿಸ್ಕೊಂಡು ನಾವು 4 ಜನರಿಗೆ ಉಪಕಾರ ಆಗುವಂತ ಜೀವನವನ್ನ ನಡೆಸಬೇಕು. ಅವಾಗ ಈ ಆತ್ಮಜ್ಞಾನ ಪಡೆದದ್ದಕ್ಕೂ ಸಾರ್ಥ. ನಾವು ವ್ಯತ್ಯಾಸದಿಂದ ಹೊರ ಬರೋದು ಯಾವಾಗ ಅಂದ್ರೆ ನಮ್ಗೆ ಆತ್ಮಜ್ಞಾನ ಲಭ್ಯವಾದಾಗ್ಲೇ. ಗುರುಗಳು ಹೇಳ್ತಾ ಇರ್ತಾರೆ, 10 ಜನದ ಕತೆ ಹೇಳ್ತಾ ಇರ್ತಾರಲ್ಲ, 9+1. ಆ ಕಥೆಯಲ್ಲಿ ಜ್ಞಾಪಕ ಬರ್ತಾ ಇದೆ. ನಾವೆಲ್ಲ ಕೂಡ 10ನೇವರೇ, ಆದ್ರೆ ನಮ್ಮನ್ನ ಬಿಟ್ಟು ಕೌಂಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇನ್ನೂ ಬಂದಿಲ್ಲ ಜ್ಞಾನ ಅಂತ ಅನ್ಸುತ್ತೆ. ಖಂಡಿತ. ಮುಂದಿನ ಪ್ರಶ್ನೆ ಸುಧಾ ಅವರಿಗೆ. ದ್ವೈತದಿಂದ ಅದ್ವೈತಕ್ಕೆ ಹೋಗುವುದು ಹೇಗೆ? ಇವಾಗ ನಾವು ಇರೋದು ಎಲ್ಲ ದ್ವೈತದಲ್ಲಿ ಇದ್ವಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗಿಂದ ನಾವು ಅದು ಸ್ವಲ್ಪನೇ ಅದ್ವೈತ ಜ್ಞಾನ ಪಡೀತಾ ಇದೀವಿ. ಮತ್ತೆ ಈ ಆತ್ಮಜ್ಞಾನದಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದೇ ಅದ್ವೈತ ಅಂತ ಹೇಳಕ್ಕೆ ಮಾಡ್ತೀನಿ. ಇವಾಗ ಆತ್ಮ ಬೇರೆ, ಮನಸ್ಸು ಬೇರೆ, ಈ ಬುದ್ಧಿ ಬೇರೆ ಅನ್ನೋದು ನಾವು ಈ ನಮ್ಮ ಮನಸ್ಸಿಂದ ದ್ವೈತವನ್ನ ತೆಗಿಬೇಕು. ಈ ದೇಹ ಮನ ಬುದ್ಧಿ ನಾನಲ್ಲ, ಇವಾಗ ಈ ಪ್ರಪಂಚ ನಾವು ಕಾಣ್ತಿರೋದೆಲ್ಲ ಮಿಥ್ಯ, ಸತ್ಯ ಅನ್ನೋದೊಂದಿದೆ ಆತ್ಮ. ಅದನ್ನ ನಾವು ಅರ್ಥಕೋಬೇಕು. ಅದು ನನ್ನಲ್ಲೇ ಇದೆ ಅಂತ ನಾವು ಅರ್ಥಕೊಂಡಾಗ ನಾವು ಈ ಅದ್ವೈತ ಜ್ಞಾನದಲ್ಲಿ ನಿಲ್ಬಹುದು. ಮತ್ತೆ ಆತ್ಮ ಅನಾತ್ಮ ಡಿಫ್ರೆನ್ಸಿಯೇಷನ್ ನೋಡಿ ನಾವು ಆತ್ಮನೇ ನಾನೇ ಆತ್ಮ, ನಾನೇ ಸಾಕ್ಷಿ ಅಂತ ಅರ್ಥಕೊಂಡು ಅದ್ರಲ್ಲಿ ನಿಲ್ಬೇಕು. ಫಸ್ಟು ಮೊದಲೇನಿರುತ್ತೆ, ನಾನು ಸುಧಾ ಲಕ್ಷ್ಮಣ್ಣು, ನಾನ್ ಬೇರೆ ಪ್ರಪಂಚ ಬೇರೆ ಅಂತ ದ್ವೈತ ಇರುತ್ತೆ. ಕರೆಕ್ಟ್, ನೀವು ಹೇಳಿದ್ದು. ಆಮೇಲೆ ಏನಾಗುತ್ತೆ, ನಾನ್ ಸುಧಾ ಲಕ್ಷ್ಮಣ್ ಅಲ್ಲ, ಈ ದೇಹ ಮನಸ್ಸು ಬುದ್ಧಿ ನಾನು ಅಲ್ಲ, ಇದ್ರ ಸಾಕ್ಷಿ ನಾನು ಅಂತಾದಾಗ ಕೂಡ ಅಲ್ಲೂ ದ್ವೈತ ಇರುತ್ತೆ. ಯಾಕೆಂದ್ರೆ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಒಂದ್ ಕಡೆಗಾಯ್ತು, ಅದನ್ನ ನೋಡ್ತಾ ಇರೋ ಸಾಕ್ಷಿ ನಾನು ಒಂದ್ ಕಡೆಗಾಯ್ತು. ಅಲ್ಲೂ ದ್ವೈತ ಇದೆ. ಆದ್ರೆ ಮೊದಲಿನ ದ್ವೈತಕ್ಕಿಂತ ಈ ದ್ವೈತ ತುಂಬಾ ವಾಸಿ, ಬಹಳ ಸಹಕಾರಿ. ಆಮೇಲೆ ಏನಾಗ್ಬೇಕು, ಇದೇನ್ ಕಾಣ್ತಾ ಇದೆ ಇದೆಲ್ಲವೂ ಮಿಥ್ಯಾ, ಪ್ರಪಂಚನೂ ಮಿಥ್ಯಾ, ದೇಹ ಮನಸ್ಸು ಬುದ್ಧಿಯೂ ಮಿಥ್ಯಾ ಅಂತಾದಾಗ ನೋಡಕ್ಕೇನಿದೆ? ನೋಡಕ್ಕೇನು ಇಲ್ಲ. ಹಾಗಾಗಿ ನೋಡಕ್ಕೇನು ಇಲ್ಲದೇನೆ ನಾನು ಮಾತ್ರವೇ ಇದ್ದೀನಿ, ನಾನೇ ಪ್ರಪಂಚವಾಗಿಯೂ ಕಂಡು ಬರ್ತಾ ಇದ್ದೀನಿ, ಈ ದೇಹ ಮನಸ್ಸು ಬುದ್ಧಿಯಾಗೂ ಕಂಡು ಬರ್ತಾ ಇದ್ದೀನಿ ಅಂತಾದಾಗ, ಇರೋದು ನಾನು ಮಾತ್ರವೇ ಅಂತಾದಾಗ ಅಲ್ಲಿ ಅದ್ವೈತ. ಹಾಗೆ ಒಂದೊಂದು ಸ್ಟೆಪ್. ಮೊದಲು ನಾನ್ ಬೇರೆ ಪ್ರಪಂಚ ಬೇರೆ, ಆಮೇಲೆ ನಾನು ಸಾಕ್ಷಿ, ದೇಹ ಮನಸ್ಸು ಬುದ್ಧಿ ಹಾಗೂ ಪ್ರಪಂಚ ಬೇರೆ, ಆಮೇಲೆ ಮುಂದಕ್ಕೆ ನಾನು ಸಾಕ್ಷಿನೂ ಅಲ್ಲ, ಯಾಕೆಂದ್ರೆ ಆ ಸಾಕ್ಷ್ಯಂ ಅಂತ ಏನಿದೆ, ಏನನ್ನ ನೋಡ್ತಾ ಇದ್ದೀನೋ ಅದು ಇಲ್ವೇ ಇಲ್ಲ, ಅದು ಸುಮ್ಮನೆ ಕಂಡು ಬರ್ತಾ ಇದೆ ಅಷ್ಟೇ, ತೋರಿಕೆ ಅಷ್ಟೇನೆ. ಆ ತೋರಿಕೆ ಹಿಂದೆ ಇರುವಂಥ ಸತ್ಯ ನಾನೇನೆ, ಆ ಅಸ್ತಿತ್ವ ನಾನೇನೆ ಅಂತ ಗೊತ್ತಾದಾಗ ನನಗೆ ಮತ್ತೆ ನೋಡಕ್ಕೇನು ಇಲ್ಲ, ನಾನು ಮಾತ್ರವೇ ಇದ್ದೇನೆ, ನನ್ನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಅದ್ವೈತಕ್ಕೆ ಹೋಗ್ತೀನಿ. ಮುಂದಿನ ಪ್ರಶ್ನೆ ಆಶಾ ಅವರಿಗೆ. ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇದೆಯೇ? ಸರಿ ಅಮ್ಮ. ನಾನಿಗೆ ಅವನಿಗೆ ಜ್ಞಾನ ಬಂದ ಮೇಲೆ ಇದೆಲ್ಲ ಮಿಥ್ಯೆ,
ಆತ್ಮ ಒಂದೇ ಸತ್ಯ ಅನ್ನೋದು ಚೆನ್ನಾಗಿ ಅರಿವಿನೆಲ್ಲ ಅವ್ರು ನಿಂತಿರ್ತಾರೆ. ಜ್ಞಾನಿಗೆ ಆವಾಗ ಎಲ್ಲ ಕರ್ಮಗಳು ನಾನು ಈ ಶರೀರನೇ ಅಲ್ಲ, ನಾನು ಆತ್ಮ ಅಂತ ಅಂದಾಗ ಶರೀರಕ್ಕೆ ಸಂಬಂಧಪಟ್ಟಿದ ಯಾವ ಕರ್ಮಗಳು ಇರೋದಿಲ್ಲ. ಸಂಚಿತ ಆಗ್ಲಿ ಆಗಾಮಿ ಆಗ್ಲಿ ಪ್ರಾರಬ್ಧ ಯಾವುದು ಇರೋದಿಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆ ಪ್ರಾರಬ್ಧ ಎಷ್ಟು ತಗೊಂಡು ಬಂದಿರ್ತಾರೋ ಅದನ್ನ ಬಿಟ್ಟ ಬಾಣದಂತೆ ಅಂತ ಒಂದು ಉದಾಹರಣೆನೂ ಕೊಟ್ಟಿದ್ದಾರೆ ಗುರೂಜಿ ಅವರು. ಬಾಣ ಬಿಟ್ಟಾಗ ಅದು ಏನೋ ಕ್ರೂರ ಮೃಗ ಅಂತ ಬಾಣ ಬಿಡ್ತಾರೆ, ಅದ್ ನೋಡಿದ್ರೆ ಆಮೇಲೆ ದನ ಆಗಿರುತ್ತೆ, ಅವಾಗ ಅದನ್ನ ನಿಲ್ಸೋದಕ್ಕೆ ಆಗೋದಿಲ್ಲ. ಹಾಗೆ ಆ ಲೈಫ್ಗೆ ಆ ಪ್ಯಾಕೇಜ್ ಏನ್ ತಗೊಂಡ್ ಬಂದಿರ್ತಾರೋ ಅದನ್ನ ಅನುಭವಿಸ್ಬೇಕಾಗುತ್ತೆ. ಆದ್ರೆ ಅವರು ಅದನ್ನ ಅನುಭವಿಸ್ತಿರೋದಿಲ್ಲ. ನೋಡೋರ್ಗೆ, ಜನಗಳಿಗೆ ಅವರು ನಮ್ಮ ತರಾನೇ ಪ್ರಾರಬ್ಧನ ಅನುಭವಿಸ್ತಾ ಇದ್ದಾರೆ, ನಮ್ ತರಾನೇ ಅವರು ಸಫರ್ ಮಾಡ್ತಿದಾರಲ್ಲ ಅಂತ ಕಾಣಿಸುತ್ತೆ ಅಜ್ಞಾನದಿಂದ. ಆದ್ರೆ ಜ್ಞಾನಿಯಲ್ಲಿ ಅದು ಯಾವುದು ಇರೋದಿಲ್ಲ ಅಂತ ಅರ್ಥ ಆಗುತ್ತೆ. ಕರೆಕ್ಟ್. ಎರಡು ದೃಷ್ಟಿಕೋನ, ಜ್ಞಾನಿ ದೃಷ್ಟಿಕೋನ, ಅಜ್ಞಾನಿ ದೃಷ್ಟಿಕೋನ. ಜ್ಞಾನಿ ದೃಷ್ಟಿಕೋನದಲ್ಲಿ ನೀವು ಹೇಳ್ದಂಗೆ ಅವನಿಗೆ ಯಾವ ಪ್ರಾರಬ್ಧವೂ ಇಲ್ಲ, ಸಂಚಿತನೂ ಇಲ್ಲ, ಕ್ರಿಯಾಮಾಣನೂ ಇಲ್ಲ, ಆಗಾಮಿನೂ ಇಲ್ಲ, ಯಾವುದೂ ಇಲ್ಲ. ಯಾಕೆಂದ್ರೆ ಅವನು ಈ ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟೇ ಇಲ್ಲ, ಅವನು ಶುದ್ಧವಾದ ಆತ್ಮಸ್ವರೂಪ. ಆದ್ರೆ ಜ್ಞಾನಿ ದೃಷ್ಟಿಯಿಂದ ಜ್ಞಾನಿ ದೇಹ ಇದ್ದೇ ಇದೆ, ಅವನು ಇದ್ದೇ ಇದ್ದಾನೆ, ಅವನೆಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಆಮೇಲೆ ಅವನಿಗೆ ರೋಗ ಬರ್ತಾ ಇದೆ, ನರಳ್ತಾ ಇದ್ದಾನೆ. ಹಾಗಾಗಿ ಪ್ರಾರಬ್ಧ ಇದೆ ಅಂತ ಅಜ್ಞಾನಿಯ ದೃಷ್ಟಿಯಿಂದ ಆ ಶರೀರ ಅಂತ ಅಂದಾಗ ಅದು ಪ್ರಾರಬ್ಧ ಅಂತಲೇ ಅನ್ಕೋಬೇಕಲ್ವಾ? ಹೌದು ಹೌದು, ಅದು ಪ್ರಾರಬ್ಧನೇ. ಆದ್ರೆ ಅವನಿಗೆ ನಾನ್ ದೇಹ ಅಲ್ಲ ಅಂತ ಬಂದ್ಬಿಟ್ಟಿದೆಯಲ್ಲ. ಶರೀರ ಕಂಡ್ರು ಕೂಡ, ಇವಾಗ ಹಗ್ಗದಲ್ಲಿ ಹಾವು ಕಾಣ್ತು, ಮೊದ್ಲು ಹಾವಿದೆ ಅನ್ಕೊಂಡ, ಆಮೇಲೆ ಗೊತ್ತಾಯ್ತು ಇಲ್ಲ ಹಗ್ಗನೇ ಇರೋದು ಅಂತ. ಆಮೇಲೆ ದೃಷ್ಟಿಯಿಂದ ಕಂಡ್ರು ಕೂಡ ಅಲ್ಲಿ ಹಾವು, ಇವನಿಗೆ ಗೊತ್ತು ಸ್ಪಷ್ಟವಾಗಿ ಹಾವಿಲ್ವೇ ಇಲ್ಲ ಅಂತ. ಆ ರೀತಿಯಲ್ಲಿ ಕಾಣೋದಕ್ಕೆ ದೇಹ ಕಾಣ್ತಾ ಇದ್ರು ಕೂಡ ಅವನಿಗೆ ಅಷ್ಟು ಸ್ಪಷ್ಟತೆ ಇರುತ್ತೆ, ನಾನು ಈ ದೇಹಕ್ಕೆ ಸಂಬಂಧಪಟ್ಟೇ ಇಲ್ಲ, ಇದು ಮಿಥ್ಯೆ, ಇದು ಇಲ್ಲವೇ ಇಲ್ಲ. ಸಂಬಂಧಪಟ್ಟಿರೋದು ಎಲ್ಲಾದ್ರೂ ಹೋಗ್ಲಿ, ಇಲ್ಲವೇ ಇಲ್ಲ ಇನ್ನೂ ಒಂದು ಹಂತಕ್ಕೆ ಅವನು ಹೋಗಿರ್ತಾನೆ. ಆದ್ರೆ ಅವನ ದೇಹ ಇರುತ್ತೆ, ನಮಗೆ ಅಜ್ಞಾನಿಗಳಿಗೆ ಕಾಣ್ತಾ ಇರುತ್ತೆ ದೇಹ, ಎಲ್ಲ ಕೆಲಸಗಳು ನಡೀತಾ ಇರುತ್ತೆ ಅದ್ರ ಮೂಲಕ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರಲ್ಲ, ಇದರಲ್ಲಿಲ್ಲ. ಈಗ ಒಂದು ಬಸ್ಗೋ ಯಾವುದಕ್ಕೋ ಕಾರೋ ಯಾವುದೋ ಒಂದು ಬ್ರೇಕ್ ಹಾಕಿದ ತಕ್ಷಣ ಅದು ನಿಲ್ಲಲ್ಲ, ಸ್ವಲ್ಪ ದೂರ ಹೋಗಿ ನಿಲ್ಲುತ್ತೆ. ಹಾಗೆ ಆ ಪ್ರಾರಬ್ಧದ ಮೂಲಕ ಬಂದಿರೋ ಶರೀರ ಆಗಿರೋದ್ರಿಂದ ಆ ಶರೀರ ಅದನ್ನ ಮುಗಿಸ್ಕೊಂಡು, ಪ್ರಾರಬ್ಧ ಕರ್ಮ ಮುಗಿಸ್ಕೊಂಡೇ ಅದು ಹೋಗ್ಬೇಕು ಮಣ್ಣಿಗೆ. ಅಲ್ಲಿವರೆಗೂ ಅದು ಇರುತ್ತೆ. ಆದ್ರೆ ಅವನಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇದ್ಯಾವುದಕ್ಕೂ. ಅಂದ್ರೆ ಆ ಪ್ರಾರಬ್ಧ ಕರ್ಮ ಇದೆ ಅಂದಾಗ ಮತ್ತೆ ಅಂಟ್ಕೊಂಡಾಗ ಆಯ್ತಲ್ಲ ಈ ಲೋಕ ಒಂದು ಇದಕ್ಕೆ. ಅವನು ಅಂಟ್ಕೊಂಡಿಲ್ಲ, ಅಲ್ಲೇ ಅದೇ ಸ್ಪಷ್ಟತೆ ಬರ್ಬೇಕು. ಅದೇ ಪ್ರಾರಬ್ಧ ಇದೆ ಅಂತ ಅವನು ಅಂದ್ಕೊಂಡೇ ಇಲ್ಲ. ಯಾವಾಗ ಒಂದ್ಸತಿ ಜ್ಞಾನ ಬಂತು, ನಾನ್ ದೇಹ ಮನಸ್ಸು ಬುದ್ಧಿ ಅಲ್ಲ ಅನ್ನೋ ಸ್ಪಷ್ಟತೆ ಬಂದ್ಬಿಡ್ತೋ, ಯಾವ ಕರ್ಮನೂ ಅವನ್ಗೆ ಅಂಟ್ಕೊಂಡಿಲ್ಲ. ಆದ್ರೆ ಆ ದೇಹಕ್ಕೆ ಏನೇ ರೋಗ ಬರ್ಲಿ, ರುಜಿನ ಬರ್ಲಿ, ದುಃಖ ಬರ್ಲಿ, ತೊಂದರೆ ಬರ್ಲಿ, ಅದು ದೇಹಕ್ಕೆ ಬರ್ತಾ ಇರುತ್ತೆ. ಅಂದ್ರೆ ದೇಹ ಇದೆ, ದೇಹ ಇದ್ರೂ ಕೂಡ ಅವನ ದೃಷ್ಟಿಯಿಂದ ದೇಹ ಇಲ್ಲ, ಅವನ ದೃಷ್ಟಿಯಿಂದ ಇಲ್ಲ. ಅವನ ದೃಷ್ಟಿಯಿಂದ ಅವನು ಶುದ್ಧ ಆತ್ಮಸ್ವರೂಪ. ಅದನ್ನೇ ಗೌಡಪಾದಾಚಾರ್ಯರು ಹೇಳೋದು, ಸೃಷ್ಟಿನೇ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಈಗ ನಾವು ನಮ್ಮ ಹಂತದಲ್ಲಿ ಇನ್ನೂ ಮೊದಲು ಸೃಷ್ಟಿ ಇದೆ ಅನ್ಕೋತೀವಿ, ಆಮೇಲೆ ಸೃಷ್ಟಿ ಕಾಣ್ತಾ ಇದೆ, ಮರೆಯಾಗ್ತಾ ಇದೆ, ಹಾಗಾಗಿ ಅದು ಮಿಥ್ಯಾ ಅಂತಷ್ಟೇ ಹೇಳಕ್ಕಾಗತ್ತೆ ನಮ್ಗೆ. ಸೃಷ್ಟಿ ಆಗೇ ಇಲ್ಲಪ್ಪ ಅಂತ ಅವ್ರು ಹೇಳ್ತಾರೆ. ಹುಟ್ಟು ಸಾವುಗಳು ನಡೆಯದೇ ಇಲ್ಲ ಅಂತ ಆಗತ್ತಾಗದ್ರೆ ಬರೀ ಆತ್ಮನೇ ಇರೋದು. ಈಗ ಜ್ಞಾನಿ ಪ್ರಪಂಚವನ್ನ ನೋಡಿದಾಗ ಅವನು ಆತ್ಮ ಸ್ವರೂಪದ ರೂಪದಲ್ಲೇ ಪ್ರಪಂಚವನ್ನ ನೋಡುವಂಥದ್ದು. ಯಾಕೆಂದ್ರೆ ಇರೋದು ಆತ್ಮ ಮಾತ್ರವೇ. ಇವಾಗ ನಾವು ಹೇಳ್ತೀವಿ ಏನು ಅಸ್ತಿತ್ವವೇ ಎಲ್ಲವೂ ಆಗಿ ಕಂಡು ಬರ್ತಾ ಇದೆ ಅಂತ ಓದ್ತಾ ಇದೀವಿ, ನಾವು ಓದ್ತಾ ಇದ್ದೀವಿ. ಆಮೇಲೆ ಅವಾಗ ಜ್ಞಾಪಿಸ್ಕೋತೀವಿ, ಏನನ್ನಾದ್ರೂ ನೋಡಿದಾಗ ಓ ಅಸ್ತಿತ್ವನೇ ಇದಾಗಿ ಕಂಡು ಬರ್ತಾ ಇದೆ, ಓ ಇದ್ರ ಹಿಂದೆ ನಿರಾಕಾರವಾದ ಅಸ್ತಿತ್ವ ಇದೆ, ಹಾಗಾಗಿ ಇರೋದು ನಿರಾಕಾರವಾದ ಅಸ್ತಿತ್ವವೇ ಹೊರತು ಈ ನಾಮರೂಪ ಇಲ್ಲ, ಇದು ಸುಮ್ಮನೆ ಕಾಣ್ತಾ ಇದೆ ನಮ್ಗೆ ಅಂತ ನಾವು ಅನ್ಕೋತೀವಿ. ಆ ಜ್ಞಾನಿಗೆ ಎಷ್ಟು ಸ್ಪಷ್ಟತೆ ಇರುತ್ತೆ ಅಂದ್ರೆ ಅವನು ಏನನ್ನೇ ನೋಡಿದ್ರು ಅವನಿಗೆ ಆ ವಸ್ತುನೇ ಇದಕ್ಕೆ ಬರಲ್ಲ. ಅವನಿಗೆ ನಿರಾಕಾರ ನಿರ್ಗುಣ ಅಸ್ತಿತ್ವವೇ ಅವನಿಗೆ ಕಾಣುವಂಥ,
ಅವನಿಗೆ ಆ ಸ್ಪಷ್ಟತೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಏನು ಇಲ್ವೇ ಇಲ್ಲ ಅವನ ಪಾಲಿಗೆ. ಅವನ ದೇಹವೂ ಇಲ್ಲ, ಪ್ರಪಂಚವೂ ಇಲ್ಲ. ಗುರುಗಳು ರಮಣ ಮಹರ್ಷಿಗಳದು ಮತ್ತೆ ಪರಮಹಂಸರದು 2 ಉದಾಹರಣೆ ಕೊಡ್ತಾರೆ. ಪರಮಹಂಸರು ಇವರಿಬ್ಬರಿಗೂ ಕೂಡ ಕ್ಯಾನ್ಸರ್ ಬಂದಿತ್ತು. ಕ್ಯಾನ್ಸರ್ ಬಂದ್ರಿಂದ ಪರಮಹಂಸರು ತುಂಬಾ ನೋವು ಅನುಭವಿಸ್ತಾ ಇದ್ರು. ಗಂಟ್ಲು ಕ್ಯಾನ್ಸರ್ ಆಗಿದ್ರಿಂದ ಅವ್ರಿಗೆ ನುಂಗಕ್ ಆಗ್ತಿರ್ಲಿಲ್ಲ, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಭಕ್ತರೊಬ್ರು ಬಂದಾಗ ಒಂದ್ಸರಿ ಕೇಳಿದ್ರು, ನಿಮ್ಗೆ ಹೆಂಗಿದ್ದೀರಾ ಅಂತ. ಯಾರು ಕೂಡ ಆ ಪ್ರಶ್ನೆ ಕೇಳಲ್ಲ. ಆಕ್ಚುಲ್ ಆಗಿ ಕ್ಯಾನ್ಸರ್ ಬಂದಿರುತ್ತೆ, ಗಂಟ್ಲು ನೋವು, ಊಟ ಮಾಡಕ್ಕಾಗಲ್ಲ, ತುಂಬಾ ನೋವಾಗ್ತಾ ಇರುತ್ತೆ, ಊಟ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಅವರು ನೋವಾಗ್ತಾ ಇದೆ, ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತಾರೆ, ನೀವು ಖುಷಿಯಾಗಿರೋಂಗ್ ಕಾಣ್ತಾ ಇದೆ ಅಂತ ಹೇಳ್ತಾರೆ ಅವರು. ನೀವು ಕಂಡಿಡ್ದಿದ್ದೀರಾ ಹಾಗಾದ್ರೆ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಒಳಗಡೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಹೌದು, ಇದಕ್ಕೆ ಯಾವುದಕ್ಕೂ ಅಟ್ಯಾಚ್ ಆಗಿರಲ್ಲ, ಆದ್ರೆ ಅವ್ರ ದೇಹ ಅನುಭವಿಸ್ತಾ ಇರುತ್ತೆ, ನೋವನ್ನು ಅನುಭವಿಸ್ತಾ ಇರುತ್ತೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೂಡ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ನರಳ್ತಾರೆ ಅಂತ ಕಾಣುತ್ತೆ. ಅಂದ್ರೆ ಅವ್ರ ಗುರುಗಳು ಕೆಲವು ಸರಿ ಹೇಳ್ತಾರೆ, ಹೌದು ಕ್ಯಾನ್ಸರ್ ಇಂದ ತೀರೋದ್ರು ಅವರು ಅಂತ. ರಮಣ ಮಹರ್ಷಿಗಳು ಕೂಡ ಅದೇ ರೀತಿ ಒಂದು ದೊಡ್ಡ ಕಾಯಿಲೆಯಿಂದ ತೀರೋಗ್ತಾರೆ. ಅಂದ್ರೆ ಅವರ ಲೆಕ್ಕನೆಲ್ಲ ಚುಕ್ತ ಮಾಡೋಗ್ತಾರೆ ಇಲ್ಲೇ ಕೂಡ. ಮತ್ತೆ ಪರಮಹಂಸರದೇ ಇನ್ನೊಂದು ಚಿಕ್ಕ ಸ್ಟೋರಿ ಏನು ಅಂತಂದ್ರೆ, ಬಾಲರಾಮ ಅಂತ ಒಬ್ರು ಅವ್ರ ಸ್ನೇಹಿತರು ಒಬ್ರು ಇರ್ತಾರೆ. ಅವರ ಒಂದು ಮೂರ್ತಿನ ಪುಟ್ಟ ಮಗು ತರ ನೋಡ್ಕೋತಾ ಇರ್ತಾರೆ. ಅದಕ್ಕೆ ಊಟ ಮಾಡಿಸ್ತಾ ಇರ್ತಾರೆ, ಆಟ ಆಡಿಸ್ತಾ ಇರ್ತಾರೆ, ಮತ್ತೆ ಸ್ನಾನ ಮಾಡಿಸ್ತಾ ಇರ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ಯಾವ್ದನ್ನೇ ನೋಡಿದ್ರು, ಯಾವ ಮೂರ್ತಿ ಏನನ್ನೇ ನೋಡಿದ್ರು ಕೂಡ ಆ ಪುಟ್ಟರಾಮನ್ನೇ ನೋಡ್ತಾ ಇರ್ತಾರೆ. ಬಾಲರಾಮ ಅಂತ ಹೆಸರಿಟ್ಟಿರ್ತಾರೆ ಅದಕ್ಕೆ. ಆ ಬಾಲರಾಮ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ, ನನ್ನ ಜೊತೆಗೆ ಇರ್ತಾನೆ ಅಂತ ಇಟ್ಕೊಂಡಿರ್ತಾರೆ ಅವರು ಕೂಡ. ಅಂದ್ರೆ ಭಕ್ತಿಯ ಪರಾಕಾಷ್ಠೆ. ಯಾವ್ದನ್ನ ನೋಡಿದ್ರು ಕೂಡ ಆ ಬಾಲರಾಮನೇ ಕಾಣ್ತಾ ಇರ್ತಾನೆ ಅವ್ರಿಗೆ. ಆಮೇಲೆ ಒಂದ್ ಹಂತಕ್ಕೆ ಹೋದ್ಮೇಲೆ ಪರಮಹಂಸರು ಅವ್ರಿಗೆಲ್ಲ ಗೈಡ್ ಮಾಡಿದ್ದಾದ್ಮೇಲೆ ಅವರು, ಆ ಬಾಲರಾಮ ನನ್ನನ್ನು ಬಿಟ್ಟು ಬರಕ್ ರೆಡಿ ಆಗಿದ್ದಾನೆ, ಈಗ ಬಿಟ್ಟು ಹೋಗೋದಕ್ಕೆ ಅಂತ ಪರಮಹಂಸರಿಗೆ ಕೊಡ್ತಾರ ಬಾಲರಾಮನ್ನ, ಆ ಮೂರ್ತಿನ. ಅವ್ರ ಮೂರ್ತಿ ಅಂತ ಯಾವತ್ತೂ ಟ್ರೀಟ್ ಮಾಡಿರಲ್ಲ, ಮಗು ತರನೇ ನೋಡ್ಕೋತಾ ಇರ್ತಾರೆ, ಅದಕ್ಕೆ ಊಟ ಮಾಡಿಸಿ ಎಲ್ಲ ಮಾಡಿಸ್ತಾ ಇರ್ತಾರೆ. ಅಂದ್ರೆ ಆ ಮಟ್ಟಿಗಿನ ಒಂದು ಎತ್ತರಕ್ಕೆ ನಾವು ಖಂಡಿತ ಹೋಗ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ನಮ್ಗೆಲ್ಲ ಕೂಡ. ಖಂಡಿತ ಹೌದು, ಚೆನ್ನಾಗಿತ್ತು ಈ ಉದಾಹರಣೆ. ಹೇಗೆ ಅವ್ರು ಬಾಲರಾಮನ್ನ ಎಲ್ಲದರಲ್ಲೂ ನೋಡ್ತಾ ಇದ್ರು, ಹಾಗೆ ಜ್ಞಾನಿ ಎಲ್ಲದರಲ್ಲೂ ತನ್ನ ಅಸ್ತಿತ್ವವನ್ನೇ ನೋಡ್ತಾನೆ. ಸರಿ. ಮುಂದಿನ ಪ್ರಶ್ನೆ ಅಂದ್ರೆ ಇವಾಗ ಇಲ್ಲಿ ನೋವಾಗತ್ತೆ ಜ್ಞಾನಿಗೆ ಅಂತಂದ್ರೆ ಅವನು ಶರೀರ ಬೇರೆ, ಈಗ ನಾವು ಬೇರೆ ವಸ್ತುಗಳನ್ನ ನೋಡ್ದಂಗೆ ಅವ್ನ ಶರೀರನ ದೂರ ಇಟ್ಟು ನೋಡ್ತಿರ್ತಾನೆ. ಆ ನೋವು ಆಗೋದು ಶರೀರಕ್ಕೆ ಆಗ್ತಿದೆ, ನನಗಲ್ಲ ಅಂತ ಅರಿವು ಆಗುತ್ತೆ. ಯಾಕೆಂದ್ರೆ ಅವನ್ಗೂ ನೋವು ಆಗುತ್ತೆ, ಆದ್ರೆ ಸಫರಿಂಗ್ ಇಲ್ಲ. ಅಲ್ಲಿ ನಾವೇನ್ ಮಾಡ್ತೀವಿ, ನನಗೆ ಆಗಿದೆ ಅಂತ ಸಫರ್ ಮಾಡ್ತೀವಿ. ಜ್ಞಾನಿ ಆದವನು ಶರೀರಕ್ಕಾಗಿದೆ ಅಂತ ಅದನ್ನ ಸಪ್ರೇಟ್ ಇಟ್ಟು ನೋಡ್ತಿರ್ತಾನೆ. ಹಾಗೆ ಹಸಿವು ಬಾಯಾರಿಕೆನು ಆ ಪ್ರಾಣದ ಧರ್ಮಗಳು, ಅದು ಜ್ಞಾನಿಗೆ ಅವನು ಆ ಪ್ರಾಣದ ಹಸಿವ ಬಾಯಾರಿಕೆ ಅದಕ್ಕಾಗ್ತಿದೆ ಅಂತ ಅವನು ಊಟನೂ ಮಾಡ್ತಾನೆ, ನೀರು ಕುಡಿತಾನೆ. ಆ ತರ ಅಂದ್ರೆ ಅದು ನನಗಲ್ಲ, ಶರೀರದ ಧರ್ಮ ಅದಕ್ಕಾಗ್ತಿದೆ, ಆ ಪ್ರಾಣದ ಧರ್ಮ ಅದಕ್ಕೆ ಹಸಿವು ಬಾಯಾರಿಕೆ ಆಗ್ತಿದೆ ಅಂತ ಸಪ್ರೇಟ್ ಇಟ್ಟು ನೋಡೋದ್ರಿಂದ ಅವನಿಗೆ ಸಫರಿಂಗ್ ಇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ ತರನೇ ಅವನು ಜೀವನ ಮಾಡ್ತಿದ್ದಾನೆ, ನಮಗೂ ಜ್ಞಾನಿಯಲ್ಲಿ ಏನು ವ್ಯತ್ಯಾಸನೇ ಇಲ್ವಲ್ಲ ಅಂತ ನಾವು ಹಾಗೆ ತಿಳಿತೀವಿ ಅಂತ ಇಲ್ಲಿ ಒಂದು ಇವಾಗ ಇದು ಜ್ಞಾಪಕ ಬಂತು. ಇನ್ನೊಬ್ರು ಯಾರೋ ಸ್ವಾಮಿಗಳು ಹೇಳಿದ್ದು ಉದಾಹರಣೆ, ನಾನು ಈ ಕ್ಲಾಸಲ್ಲೇ ಹೇಳಿದ್ನು ಇನ್ನೊಂದು ಕ್ಲಾಸಲ್ಲಿ ಹೇಳಿದ್ನು ಜ್ಞಾಪಕ ಇಲ್ಲ. ಇದೇ ಈ ಥರ ಸಾಧನೆ ಹಂತದಲ್ಲಿ ಇರ್ತಾರೆ, ಸಾಕಷ್ಟು ಸಾಧನೆ ಮಾಡಿರ್ತಾರೆ. ಒಬ್ರು ಸನ್ಯಾಸಿಗಳು, ಅವ್ರಿಗೆ ಏನೋ ಒಂದು ಆಪರೇಷನ್ ಆಗುತ್ತೆ. ಸೊ ಅವ್ರು ಹೇಳ್ತಾರೆ, ಆಪರೇಷನ್ಗೆ ನಾನು ಅನಸ್ತೀಸಿಯಾ ತಗೊಳ್ಳಲ್ಲ. ಹೆಂಗೆ ರಮಣರು ಹೆಂಗೆ ತಗೊಳ್ಳಲ್ವ ಅನಸ್ತೀಸಿಯಾ, ಅದೇ ಥರ ನಾನು ಅನಸ್ತೀಸಿಯಾ ತಗೊಳ್ಳೋದಿಲ್ಲ, ಹಾಗೆ ಆಪರೇಷನ್ ಮಾಡಿ ಅಂತಾರೆ. ಅಯ್ಯೋ ಆಗತ್ತಾ ಅಂದ್ರೆ, ಇಲ್ಲ ಮಾಡಿ ಆಯಿತು, ಅನಸ್ತೀಸಿಯಾ ಇಲ್ಲದೆ ಆಪರೇಷನ್ ಆಗುತ್ತೆ, ಅವ್ರಿಗೇನು ತೊಂದರೆ ಆಗಲ್ಲ, ಆರಾಮಾಗೇ ಇರ್ತಾರೆ. ಇನ್ನೊಬ್ರು ಸನ್ಯಾಸಿಗಳಿರ್ತಾರೆ, ಅವರು ಅದನ್ನ ನೋಡ್ಬಿಟ್ಟು ನನಗೂ ಅನಸ್ತೀಸಿಯಾ ಇಲ್ಲದೆ ಮಾಡಿ ಅಂತಾರೆ. ಅವ್ರಿಗೆ ಇನ್ನೂ ಒಂಚೂರು ಇನ್ನೂ ಹಿಂಗೆ ಒಂದು ಗೆರೆ ಹಿಂಗೆ ಹಾಕಕ್ಕಿಲ್ಲ ಚಾಕುನಲ್ಲಿ, ಅಯ್ಯಯ್ಯೋ ಆಗೋದಿಲ್ಲ ನನ್ಗೆ ಅನಸ್ತೀಸಿಯಾ ಕೊಟ್ಬಿಡಿ ಅಂತಾರೆ. ಆಮೇಲೆ ಅನಸ್ತೀಸಿಯಾ ತಗೊಂಡು ಅವ್ರು ಮಾಡಿಸ್ಕೊತಾರೆ. ಅಂದರೆ ಇಲ್ಲೇನಾಯಿತು, ಈ ಅನಸ್ತೀಸಿಯಾ ತಗೊಳ್ಳದೆ ಮಾಡಿಸ್ಕೊಂಡವರು ಅದು ಅಟ್ಯಾಚ್ ಆಗಿಲ್ಲ ಬಾಡಿಗೆ, ಇವರು ಇನ್ನೂ ಅಟ್ಯಾಚ್ ಆಗಿದ್ದಾರೆ ಅಂತಾಯಿತು. ಆಮೇಲೆ ಈ ಅನಸ್ತೀಸಿಯಾ ಬೇಡ ಅಂತ ಹೇಳಿದ್ರಲ್ಲ, ಅವ್ರಿಗೆ ಆಪ್ರೇಷನ್ ಎಲ್ಲ ಆಗಿ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿರ್ತಾರೆ, ಎಲ್ಲ ಆಗಿರುತ್ತೆ. ಡಾಕ್ಟರ್ ಬರ್ತಾರೆ ನೆಕ್ಸ್ಟ್ ಡೇ, ಬ್ಯಾಂಡೇಜ್ ತೆಗಿಯಕ್ಕೆ ಬರ್ತಾರೆ.
ಅವರು ಇವ್ರಿಗೇನು ಹೇಳಲ್ಲ, ಬಂದ್ಬಿಟ್ಟು ಸರ್ ಅಂತ ಬ್ಯಾಂಡೇಜ್ ತೆಗ್ದ್ಬಿಟ್ಟಾರೆ. ಇವ್ರು ಹೋ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಯಾರು ಅನಸ್ತೀಸಿಯಾ ಬೇಡ ಅಂತ ಹೇಳಿದ್ರೋ ಅವರು ಒಂದು ಬ್ಯಾಂಡೇಜ್ ತೆಗ್ದಿದ್ದಕ್ಕೇನೆ ಕಿರ್ಚ್ಕೊಂಡ್ಬಿಡ್ತಾರೆ ಜೋರಾಗಿ. ಅವ್ರಿಗೆ ಗಾಬರಿ ಆಗೋಗ್ಬಿಡ್ತಾ ಡಾಕ್ಟ್ರಿಗೆ, ಅಯ್ಯೋ ಇದೇನಿದು ನೆನ್ನೆ ಅಷ್ಟೆಲ್ಲ ಕುಯ್ದು ಎಲ್ಲ ಮಾಡಿದೀವಿ, ನೀವಿಷ್ಟು ಚೆನ್ನಾಗಿದ್ರಿ, ಇದೇನು ಒಂದು ಬ್ಯಾಂಡೇಜ್ ಹಿಂಗೆ ಕಿರ್ಚ್ತಿದ್ದಾರಂತೆ. ಅಲ್ಲಪ್ಪ ನೀ ಹೇಳ್ಬೇಕು ತಾನೆ, ನಾನು ನೆನ್ನೆ ಪ್ರಿಪೇರ್ ಆಗಿದ್ದೆ, ನಾನು ಇದರಿಂದ ಸೆಪ್ರೇಟ್ ಆಗಿ ನಿಂತು ನೋಡೋಕ್ಕೆ ನನ್ನನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ, ಹಾಗಾಗಿ ನಂಗೆ ಆಯ್ತದು. ಈಗ ನೀನು ಹೇಳ್ದಕ್ಕೆ ಪರಾಕ್ಕಂತ ತೆಗೆದುಬಿಟ್ರೆ ನಾನು ಅದಕ್ಕೆ ಅದರೊಳಗೆ ಇದೀನಿ, ಇನ್ನು ಸೆಪ್ರೇಟ್ ಮಾಡ್ಕೊಂಡಿಲ್ಲ. ಅಂದರೆ ಅವ್ರು ಹೇಳಿದ್ದು ಇದು ನಿಜವಾಗಿ ನಡೆದಿದ್ದ ಘಟನೆ. ಅವ್ರು ಹೇಳಿದ್ದು ಅಂದರೆ ಇದೇನಾಗುತ್ತೆ ಅಂದರೆ ನಾವು ಸೆಪ್ರೇಟ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ನಡೀತಾ ಇರೋವಾಗ ಈ ಹಂತಗಳೆಲ್ಲ ಬರುತ್ತೆ. ನಾವು ಆ ಒಂದು ಜ್ಞಾನದಲ್ಲೇ ನಿಂತು ನೋಡುವಾಗ ಖಂಡಿತ ನಮಗೆ ಅದರಿಂದ ಬೇರೆಯಾಗಿರೋಕ್ಕೆ ಸಾಧ್ಯ ಆಗುತ್ತೆ, ಆ ನೋವುಗಳಿಂದ ಸೆಪ್ರೇಟ್ ಆಗಿರೋಕ್ಕೆ ಆಗುತ್ತೆ. ಬಟ್ ಅದರಲ್ಲೇ ಶಾಶ್ವತವಾಗಿ ನೆಲೆ ನಿಲ್ಲಬೇಕು, ಅದಿನ್ನೂ ಅವ್ರಿಗಾಗಿರಲಿಲ್ಲ. ಹಾಗಾಗಿ ಅದಕ್ಕೆ ಪ್ರಾಕ್ಟೀಸಲ್ಲಿ ಇದ್ರು ಅವರು. ಹಾಗಾಗಿ ಅವ್ರಿಗೆ ಬ್ಯಾಂಡೇಜ್ ತೆಗೆದ ತಕ್ಷಣ ಆ ಥರ ಕಿರ್ಚ್ಕೊಂಡ್ರು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದು ಶಿವಗಂಗಾ ಸ್ವಾಮಿಗಳೇ ಮೇಡಮ್, ಅದು ಅವ್ರಿಗೇನೆ ಅವರು ಅಲ್ಲ, ಅವ್ರ ಅದ್ರಲ್ಲಿ ಕ್ಯಾನ್ಸರ್ ಅಲ್ಲೇ ಹೋದ್ರು. ಅವ್ರು ಇದೇ ತರ ನನ್ಗೆ ಇದ್ ಬೇಡ ಇಂಜೆಕ್ಷನ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ಹಾಗೆ ಅಲ್ಲ ಏನು ಮಾಡಿಸ್ಕೊಳ್ದೆ ಹೋಗಿದಾರ. ಸರಿ, ಇದು ನಾನು ಹೇಳಿದ್ದು ಇನ್ನು ಪ್ರಾಕ್ಟೀಸ್ ಲೆವೆಲ್ ನಲ್ಲಿ ಇರುವಂತ ಜ್ಞಾನಿ ಬಗ್ಗೆ. ಆದ್ರೆ ಇದು ನಿಜವಾಗ್ಲೂ ನಡೆದಿದ್ದು, ಅವ್ರು ತಗೊಳ್ದೀರಾ ಹಾಗೆ ಮಾಡಿಸ್ಕೊಂಡ್ರು. ಅಂದ್ರೆ ಆ ಧ್ಯಾನದಲ್ಲಿ ಇದ್ದು ಅವರು ಈ ಲೋಕದಲ್ಲೇ ಇಲ್ಲ ಅನ್ನೋ ತರ ಇದ್ದು ಆ ಶರೀರಕ್ಕೆ ಮಾಡಿಸ್ಕೊಂಡ್ರು. ಖಂಡಿತ ಇದು ಹೇಳಿದ್ರಿ, ಅಲ್ಲಿ ಪೂರ್ತಿ ಜ್ಞಾನ ನಿಷ್ಠೆಯಲ್ಲಿ ನಿಂತಿರೋವನ್ಗೆ 24 ಗಂಟೆನೂ ಅಂದ್ರೆ ಅವನು ಕನಸಿನಲ್ಲೂ ಎಚ್ಚರದಲ್ಲಿ ಹೇಗೆ ಸೆಪರೇಟ್ ನಾನು ಈ ಶರೀರ ಮನ ಬುದ್ಧಿ ಅಲ್ಲ ಅಂತಿರ್ತಾನ, ಕನಸಲ್ಲೂ ಹಾಗೆ ಇರ್ತಾನೆ, ನಿದ್ದೆ ಅಟ್ಯಾಚ್ ಆಗಿರೋದಿಲ್ಲ. ಆದ್ರಿಂದ ಜ್ಞಾನ ನಿಷ್ಠೆಯಲ್ಲಿರೋವನ್ಗೆ ನೀವ್ ಹೇಳ್ದಂಗೆ ಅವ್ನಿಗೆ ಎನಿ ಟೈಮ್ ಆಪರೇಷನ್ ಮಾಡ್ಲಿದ್ ಶರೀರಕ್ಕೆ ಏನಾದ್ರೂ ಅವ್ರಿಗೆ ಅರಿವಿನಲ್ಲೇ ಇರ್ತಾರೆ. ಈ ಸಾಧನೆ ಹಂತದಲ್ಲಿರೋರ್ಗೆ ನೀವ್ ಹೇಳ್ದಾಗೆ ಅವಾಗ ಇನ್ನು ಸೆಪರೇಟ್ ಮಾಡ್ಕೊಂಡು ನೋಡ್ತಿರಲ್ಲ, ಶರೀರ ಅದ್ರಲ್ಲೇ ಇರೋದ್ರಿಂದ ತಕ್ಷಣ ಶಾಕ್ ಆದಂಗ ಆಗಿರತ್ತೆ. ನೀವು ಆ ಮೊದಲ ಉದಾಹರಣೆ ಇದನ್ನ ಹೇಳಿದ್ರಿ, ಆದ್ರೆ ನನ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ ಇದು ಪೂರ್ತಿ. ಇವಾಗ ನೀವು ಸೇಮ್ ಉದಾಹರಣೆ ಹೇಳಿದಾಗ ಅರ್ಥ ಆಯ್ತು ಪೂರ್ತಿ. ಜ್ಞಾನ ನಿಷ್ಠೆಯಲ್ಲಿ ಇರೋವನ್ಗೂ ಕಲಿಯ ಸ್ಟೇಜ್ ಅಲ್ಲಿ ಇರೋವನ್ಗೂ ವ್ಯತ್ಯಾಸ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಯಾರಿಗೆ? ಸುಜಿ ಅವ್ರಿಗೆ ನಾನು. ಒಂದ್ ನಿಮಿಷ ಮೇಡಮ್, ಒಂದೇ ಒಂದ್ ನಿಮಿಷ. ಪರಮಹಂಸರದ ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಅವ್ರ ದೇಹಕ್ಕೆ ಅಂಟ್ಕೊಂಡಿದ್ರನ್ನ ಶಾರದಾ ದೇವಿಗೆ ಒಂದ್ಸರಿ ಹೇಳಿರ್ತಾರೆ, ನಾನು ಯಾವತ್ತು ಊಟ ಬೇಡ ಅಂತೀನಿ ಅವತ್ತು ನಾನು ದೇಹದಿಂದ ದೂರ ಆಗೋ ಒಂದು ಪ್ರೋಸೆಸ್ ಶುರುವಾಗಿದೆ ಅಂತ ನೀನು ಅಂದ್ಕೋ ಅಂತ. ಅಂದ್ರೆ ತುಂಬಾ ಇಷ್ಟಪಡ್ತಾರೆ, ಸ್ವೀಟ್ ತುಂಬಾ ಇಷ್ಟ ಅವ್ರಿಗೆ, ಊಟ ಇಷ್ಟ, ಚಿಕ್ಕ ಮಕ್ಳ ತರ ಹೋಗ್ತಾ ಇರ್ತಾರೆ, ಅಡಿಗೆ ಆಯ್ತಾ ಅಂತ. ಅವ್ರೆಲ್ಲ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ, ಎಷ್ಟು ದೊಡ್ಡ ವ್ಯಕ್ತಿ ಅಡಿಗೆ ಮನೆಗೆ ಬಂದ್ಬಿಟ್ಟು ಅಡಿಗೆ ಆಯ್ತಾ ಅಂತ ಕೇಳ್ತಾ ಇರ್ತಾರೆ ನೀವು ಮಗು ತರ ಅಂತ. ಇಲ್ಲ, ನಾನು ಇದನ್ನ ದೇಹಕ್ಕೆ ಅಂಟ್ಕೊಂಡಿರ್ತಾರೆ, ಅಂದ್ರೆ ಆ ಪ್ರೋಸೆಸ್ ಮುಖಾಂತರ ಮಾತ್ರ ಅಂಟ್ಕೊಂಡಿರ್ತಾರೆ ಅವರು, ಬೇರೆ ಯಾವ್ದ್ರ ಮುಖಾಂತರನೂ ಇರಲ್ಲ. ನಮ್ಗೆಲ್ಲನೂ ಇಡೀ ಪ್ರಪಂಚಕ್ಕೆ ನಾವು ಅಂಟ್ಕೊಂಡಿರ್ತೀವಿ, ಅವ್ರು ಅದೊಂದು ಮಾತ್ರ ಒಂದೇ ಒಂದು ಇರುತ್ತೆ. ಯಾವತ್ತು ಅದು ಬಿಡ್ತಾರೆ ಯಾವತ್ತು ದೇಹನೂ ಕಳ್ಸ್ಕೊಳುತ್ತೆ, ಅವ್ರಿಂದ ದೇಹ ಡ್ರಾಪ್ ಆಗುತ್ತೆ ಅಂತ. ಹೌದು, ತುಂಬಾ ದೊಡ್ಡ ಉದಾಹರಣೆ ನಮ್ಗೆಲ್ಲರಿಗೂ ಕೂಡ. ಹೌದು. ಅದನ್ನು ಬಿಟ್ಬಿಟ್ರೆ ಅವರು ತಕ್ಷಣ ಬಿದ್ದು ಹೋಗ್ಬಿಡುತ್ತೆ ದೇಹ. ಹೌದು, ಆ ಕಾರಣಕ್ಕೋಸ್ಕರ ಅವರು ಅದಕ್ಕೆ ಅಂಟ್ಕೊಂಡಿರ್ತಾರೆ. ಒಂದ್ಸರ್ತಿ ಜನ ಬರ್ತಾರಂತೆ, ಹೇಳ್ತಾರಂತೆ, ಅಯ್ಯೋ ನೀವು ಎಷ್ಟು ಇದು ದೊಡ್ಡ ಮನುಷ್ಯರು ನೀವು, ಇದನ್ನೆಲ್ಲ ಈ ಲೌಕಿಕವಾದದನ್ನೆಲ್ಲ ತ್ಯಜಿಸ್ಬಿಟ್ಟಿದ್ದೀರಾ, ನೀವು ಬಹಳ ದೊಡ್ಡವರು ಅಂತ ಹೇಳ್ತಾರಂತೆ ಪರಮಹಂಸರಿಗೆ. ಅವ್ರು ಹೇಳ್ತಾರೆ, ಅಯ್ಯೋ ನಾನೇನು ದೊಡ್ಡವನಪ್ಪ, ನೀವು ನನಗಿಂತ ದೊಡ್ಡವರು. ಅದು ಹೆಂಗೆ ಅಂದರೆ, ಅಲ್ಲ ನೀವು ಆ ದೇವ್ರನ್ನೇ ತ್ಯಜಿಸ್ಬಿಟ್ಟಿದ್ದೀರಲ್ಲ ಅಂತ. ನಾನು ದೇವ್ರಿಗೋಸ್ಕರ ಇದನ್ನೆಲ್ಲ ತ್ಯಜಿಸಿದ್ದೀನಿ, ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವ್ರನ್ನೇ ತ್ಯಜಿಸ್ಬಿಟ್ಟಿದ್ದೀರಾ ಅಂತ ವ್ಯಂಗ್ಯ ಸುಮ್ಮನೆ ತಮಾಷೆಗೆ ಹೇಳ್ತಾರಂತವ್ರು. ಹಾಗೆ ನಮ್ಮ ಸ್ಥಿತಿಗಳು ನಾವು ಇದರಲ್ಲಿ ಇಟ್ಕೊಂಡು ಅದ್ರ ಜ್ಞಾಪಕನೇ ಇರಲ್ಲ, ಯಾವಾಗಲೂ ಒಂದೊಂದ್ಸರಿ ಜ್ಞಾಪಿಸ್ಕೊಳ್ಳೋ ಅಂಥದ್ದಾಗುತ್ತದು. ಅದಕ್ಕೆ ಗುರೂಜಿ ಯಾವಾಗಲೂ ಹೇಳೋದು, ನೀವು ನೋಡ್ರಿ ಸಿನಿಮಾದಲ್ಲಿ ಮಧ್ಯೆ ಇಂಟರ್ವಲ್ ಬರ್ತೀರಿ, ಏನೋ ಕಾಫಿ ಕುಡಿತೀರಿ, ಮಾಡ್ತೀರಿ, ಸ್ವಲ್ಪ ಫ್ರೆಶ್ ಅಪ್ ಆಗ್ತೀರಿ, ಹೋಗ್ತೀರಿ, ಮತ್ತೆ ಸಿನಿಮಾ ಕೂತ್ಕೋತೀರಿ. ಹಾಫ್ ಆನ್ ಅವರ್ ಬರೋದಲ್ಲ, ನಿಮಗೆ ಆ ಸಿನಿಮಾ ಆಗಬೇಕು. ಇದು ಆಧ್ಯಾತ್ಮ. ಹಾಫ್ ಆನ್ ಅವರು ನಿಮ್ಮ ಡೈಲಿ ಕೃತ್ಯಗಳಾಗಬೇಕು, ಇಂಟರ್ವಲ್ನಲ್ಲಿ ಡೈಲಿ ಕೃತ್ಯಗಳು ಪೂರ್ತಿ ಮಾಡೋದು
ಈ ಒಂದು ಆಧ್ಯಾತ್ಮಿಕ ಸಾಧನೆ ಆಗ್ಬೇಕು. ಹಾಗಾದಾಗ ನೀವು ಅದರಲ್ಲಿ ನಿಲ್ಲಕ್ಕಾಗತ್ತೆ ಅಂತ. ಅಂದ್ರೆ ಆ ಡೈಲಿ ರುಟೀನ್ ಅನ್ನು ಈ ಜ್ಞಾನದ ಮೂಲಕ ಮಾಡ್ಬೇಕು ಅಷ್ಟೇ. ಹಂಗಂತ ಹೇಳಿ ಅದು ಸೆಪ್ರೇಟ್ ಅಂತಲ್ಲ. ಏನೇನ್ ಮಾಡ್ತೀವೋ ಅದೆಲ್ಲವನ್ನು ಈ ಜ್ಞಾನವನ್ನು ಅಳವಡಿಸ್ಕೊಂಡು ಮಾಡ್ಕೊಳ್ತಾ ಹೋದ್ರೆ ಆವಾಗ ಪೂರ್ಣವಾಗಿ ಅದರಲ್ಲೇ ಇರಕ್ಕಾಗತ್ತೆ. ಮುಂದಿನ ಪ್ರಶ್ನೆ ಸುಜಿಯಾ, ವಿಮಾನದ ಉದಾಹರಣೆ ಮೂಲಕ ತಿಳಿದು ಬರುವುದೇನು? ವಿಮಾನ ಹೋಗ್ತಿದ್ದಾಗ ಮೇಲ್ ಕೂತವ್ರಿಗೆ ಕೆಳಗಡೆನವರೆಲ್ಲ ಚಿಕ್ಕದಾಗ ಕಾಣ್ತಾರೆ. ಕೆಳಗಡೆನಲ್ಲಿ ಇದ್ದವರು ಮೇಲೆ ಅಯ್ಯೋ ಎಷ್ಟು ದೊಡ್ಡದಪ್ಪ ವಿಮಾನ ಅಂತ ಅನ್ನಿಸುತ್ತೆ. ಅದೇ ತರ ನಾವು ನಮ್ಮ ಆತ್ಮ ಎಷ್ಟು ದೊಡ್ಡ ಪ್ರಪಂಚನೇ ನಾವು ಅದ್ರಲ್ಲಿ ನಾವೊಂದು ಅಣು ಇದ್ದಂಗೆ. ಆ ತರ ಸರಿ ಹೋಯ್ತಾ? ಉದಾಹರಣೆ ಸರಿ ಇತ್ತು. ಕನೆಕ್ಟ್ ಮಾಡೋದು, ಹಾ, ಜ್ಞಾನಿ ಎತ್ತರದಲ್ಲಿರ್ತಾನೆ, ಹಾಗಾಗಿ ಅವನಿಗೆ ಪ್ರಪಂಚ ಕ್ಷುಲ್ಲಕ ಅನ್ಸುತ್ತೆ, ಮಿಥ್ಯ ಅಂತ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಜನರಿಗೆ ಈ ಪ್ರಪಂಚದಲ್ಲೇ ಇರ್ತಾರಲ್ಲ, ಅವ್ರಿಗೆ ಇದೇ ಸತ್ಯ ಅನ್ಸುತ್ತೆ, ದೊಡ್ಡದಾಗಿ ಕಾಣುತ್ತೆ ಪ್ರಪಂಚ, ಇದು ಸತ್ಯ ಅನ್ಸುತ್ತೆ. ಅವನು ಮೇಲಕ್ಕೆ ಹೋಗ್ಬಿಟ್ಟಿರ್ತಾನೆ ವಿಮಾನದಲ್ಲಿ ಇದ್ದಾಗ ಅವನು. ಹಾಗಾಗಿ ಇದು ಆರ್ಡಿನರಿ. ಇಲ್ಲಿ ನೋವು ನಲ್ವೆಗಳೆಲ್ಲ ಅಂತ, ಇವಾಗ ಏನೋ ಒಂದ್ ಸೊಳ್ಳೆ ಕಚ್ಚಿದ್ರೆ ಒದ್ದಾಡ್ತೀವ ಅಂತ ಹಿಂಗ್ ಮಾಡ್ಕೋತೀವಿ. ಆ ತರಹ ಅವನು ಪ್ರಪಂಚದ ಎಲ್ಲ ದುಃಖ ನೋವು ನಲ್ವೆಗಳನ್ನ ಹಿಂಗ್ ಒದ್ರು ಬಿಡ್ತಾನ, ಅಂಟ್ಕೊಂಡಿರಲ್ಲ, ಯಾವುದು ಅಂಟ್ಕೊಂಡಿರಲ್ಲ. ಸಾವಿತ್ರಿ ಇವರು, ಕನಸಿನಿಂದ ಎಚ್ಚರವಾದಾಗ ಕನಸಿನ ದೇಹ ಹಾಗೂ ಪ್ರಪಂಚ ಕಣ್ಮರೆಯಾಗುತ್ತೆ. ಆದ್ರೆ ಆತ್ಮಜ್ಞಾನ ಬಂದಾಗ ಎಚ್ಚರದ ದೇಹ ಹಾಗೂ ಪ್ರಪಂಚ ಹಾಗೆಯೇ ಇರುತ್ತದೆ, ಏಕೆ? ಪ್ರಪಂಚ ದೇಹ ಎಲ್ಲ ಹಾಗೆ ಇರತ್ತೆ ಅಂತಂದ್ರೆ ಅವನಿಗೆ ದೇಹ ಮನ ಬುದ್ಧಿಗಳು ಇರತ್ತೆ, ಅದು ನಡೀತಾ ಇರತ್ತೆ, ಹಾಗೆ ಕಾಣತ್ತದು. ಅಲ್ಲ, ಕರೆಕ್ಟ್. ಇವಾಗ ನೀವು ಕನಸಿಂದ ಎದ್ಮೇಲೆ ನಿಮ್ ಕನಸಿನ ಪ್ರಪಂಚ ಕಾಣಲ್ಲ ಅಲ್ವಾ, ಹೊರಟೋಗ್ಬಿಡುತ್ತೆ. ಕನಸಿಂದು ಕಾಣಲ್ಲ, ಅವಾಗ ಕನಸಿಂದು ಅದಕ್ಕೂ ಕನೆಕ್ಟ್ ಇರಲ್ಲ. ಕರೆಕ್ಟ್. ಎಚ್ಚರದಕ್ಕೂ ವ್ಯವಹಾರಕ್ಕೂ ಕನೆಕ್ಟ್ ಆಗಿರತ್ತೆ. ಹಾಗಾಗಿ ಎಚ್ಚರದ್ದು ನಾವು ಏನ್ ನೋಡ್ತಾ ಇದೀವಿ ಅದು ಕೂಡ ಕನಸೆ ಅಂತ. ಕರೆಕ್ಟ್. ಇವಾಗ ಕ್ವಶನ್ ಏನೋ ಅರ್ಥ ಆಗ್ತದೆ ಅಲ್ಲ, ಕನಸಿಂದ ಎಚ್ಚರ ಆದ್ಮೇಲೆ ಕನಸಿನ ದೇಹ ಕನಸಿನ ಪ್ರಪಂಚ ಹೊರಟೋಗ್ಬಿಡುತ್ತೆ. ಇವಾಗ ಆತ್ಮಜ್ಞಾನ ಬಂದ್ಮೇಲೆ ಈ ಎಚ್ಚರದ ದೇಹ ಹಾಗೂ ಪ್ರಪಂಚ ಇದ್ದೇ ಇರುತ್ತಲ್ಲ, ಯಾಕೆ? ಎಚ್ಚರದ ದೇಹ ಪ್ರಪಂಚ ಇರತ್ತೆ, ಅವನಿಗೆ ಜ್ಞಾನ ಇರತ್ತೆ. ನಾನು ಪಾರಮಾರ್ಥಿಕ ಜೀವ ಅನ್ನೋದು ಒಂದು ಕ್ಲಾರಿಟಿ ಬಂದಿರತ್ತೆ. ಈ ನಿದ್ದೆ ಸ್ಥಿತಿನ ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಎಚ್ಚರ, ಕನಸು, ಗಾಢ ನಿದ್ದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಅದ್ ಕಾಣ್ತಾ ಇದ್ರು ಅದರಿಂದ ಏನು ತೊಂದ್ರೆ ಇಲ್ಲ. ಅದು ಇಲ್ಲ, ಆದ್ರೆ ಯಾಕೆ ಕಾಣುತ್ತದು ಅಂತ ಕೇಳ್ತಾರೆ. ಯಾಕೆ ಕಾಣುತ್ತೆ ಅಂತ, ಯಾಕೆ ಕಾಣುತ್ತೆ ಅಂದ್ರೆ ಅದು ಈಶ್ವರ ಸೃಷ್ಟಿ ಅಂತ. ಇದು ಈಶ್ವರ ಸೃಷ್ಟಿ ಆಗಿರೋದ್ರಿಂದ ಅದು ಮರೆ ಆಗೋದಿಲ್ಲ. ಅವನು ಜ್ಞಾನಪೂರ್ವಕವಾಗಿ ನೋಡ್ಕೊಂಡು ಅವನು ಅದಿಲ್ಲ ಅಂತ ತಿಳ್ಕೊಳ್ಬೇಕೇ ಹೊರತು ಇದು ಹಂಗೆ ಕನಸಿನ ದೇಹ ಹೆಂಗ್ ಮರೆ ಆಗುತ್ತೋ ಆ ರೀತಿ ಮರೆ ಆಗಲ್ಲ. ಯಾಕೆ ಅಂದ್ರೆ ಇದು ಈಶ್ವರ ಸೃಷ್ಟಿ. ಆ ಕನಸು ಸೃಷ್ಟಿ, ಇದು ಇರುತ್ತೆ ಸೃಷ್ಟಿ, ಅದು ಕನಸು. ಹಂಗಾಗಿ ಅದು ಯಾತಕ್ಕೆ ಇದು ದೇಹ ಇರುತ್ತೆ ಅಂತಂದ್ರೆ ಇನ್ನೂ ಒಂದು ಕಾರಣ, ಈ ದೇಹದ ಮೂಲಕ ಜ್ಞಾನ ಪ್ರಸಾರ ಆಗ್ಬೇಕು. ಹಾಗಾಗಿ ಕೂಡ ಈಶ್ವರ ಸೃಷ್ಟಿಯಲ್ಲಿ ಈಶ್ವರ ಆ ಜ್ಞಾನಿಯ ದೇಹವನ್ನು ಉಳಿಸ್ತಾನೆ. ಇವಾಗ ಇವರು ಹೇಳಿದ್ರಲ್ಲ, ಸ್ವೀಟು ತಿಂತಾ ಇರ್ತಾರೆ, ಯಾಕೆ ಅಂದ್ರೆ ಯಾಕೆ ಸ್ವೀಟ್ ತಿನ್ನೋಕೋಸ್ಕರ ಉಳಿಸ್ಕೊಳ್ಳೋದಲ್ಲ, ಜ್ಞಾನಬೋಧನ ಮಾಡ್ಬೇಕು ಅನ್ನೋದಕ್ಕೋಸ್ಕರ, ದೇಹ ಉಳಿಬೇಕು ಅನ್ನೋದಕ್ಕೋಸ್ಕರ ಒಂದು ಆಸೆಯನ್ನ ಅವರು ಇಟ್ಕೊಂಡಿರ್ತಾರೆ ಅಂತ. ಆ ರೀತಿ ಅದೇ ಜ್ಞಾನ ಕೊಡ್ಬೇಕಾಗಿರತ್ತಲ್ವಾ, ನಮ್ಮಂತವ್ರು ಬೇಕು ಅಂತ ಹೋದಾಗ ಜ್ಞಾನ ಕೊಡ್ಬೇಕಾಗಿರತ್ತೆ. ಹಾಗಾಗಿ ಅವರು ಉಳಿಸ್ಕೋತಾರೆ ಅದನ್ನ. ಯಾವ್ದೋ ಆಸೆ ಇಲ್ಲ ಅಂತಂದ್ರೆ ಇನ್ನು ದೇಹ ಬಿದ್ದೋಗ್ಬಿಡತ್ತೆ, ಇರಲ್ಲ. ಕರೆಕ್ಟ್. ಪದ್ಮಾ ಅವರು, ಬೋಧಿ ಧರ್ಮನ ಉದಾಹರಣೆ ಏನು ಹೇಳುತ್ತದೆ? ಬೋಧಿ ಧರ್ಮ ಚೈನಾಕ್ ಹೋಗ್ತಾರೆ, ಅಲ್ಲಿ ರಾಜ ಕೇಳ್ತಾರೆ, ನಾನು ಬುದ್ಧನ ಬಗ್ಗೆ ಕೇಳಿದ್ದೀನಿ, ಅನೇಕ ಕಥೆಗಳನ್ನ ಕೇಳಿದ್ದೀನಿ, ಅವ್ರಿಗೆ ಸಾಕಷ್ಟು
ಜನ್ಮಗಳು ಆಗಿ ಹೋಗಿವೆ ಅಂತಂದ್ಬಿಟ್ಟು ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಅವರು ಕನಸು ಕಾಣ್ತಾ ಇದ್ದಿದ್ದು ಅಂತಬಿಟ್ಟು ಹೇಳ್ತಾರೆ. ಹಾಗೆ ಅದೆಲ್ಲ ಬರೀ ಮಿಥ್ಯ. ನಾವು ಊಹೆ ಮಾಡ್ಕೊಂಡು ಹೇಳೋದು. ಒಬ್ಬ ಜ್ಞಾನಿಗೆ ಯಾವ ಹಿಂದೇನು ಯಾವ ಹುಟ್ಟು ಸಾವು ಅನ್ನೋದು ಇಲ್ಲ, ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತಂದ್ರೆ ಹಿಂದಿನ ಅಲ್ಲಿ ಯಾವ ಜನ್ಮಗಳು ಇಲ್ಲ, ಈಗಿನ ಜನ್ಮವೂ ಇಲ್ಲ, ಮುಂದಿನ ಜನ್ಮವೂ ಇಲ್ಲ ಅನ್ನುವುದು ತಿಳಿಸ್ಕೊಟ್ಟಿದ್ದಾರೆ. ಕರೆಕ್ಟ್. ಇನ್ನೊಂದು ಪ್ರಶ್ನೆ ಇವರು ಲೋಕೇಶ್. ಕ್ಷೀಯಂತೆ ತಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಎನ್ನುವ ಉಪನಿಷತ್ ವಾಕ್ಯದಲ್ಲಿ ಪರಾವರೆ ಎಂದರೇನು? ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇದೆ ಎಂದು ಹೇಳುವ ಹಲವು ಶಾಸ್ತ್ರಕಾರರ ಮಾತನ್ನ ಶಂಕರಾಚಾರ್ಯರು ಯಾವ ರೀತಿಯಲ್ಲಿ ಅಲ್ಲಗಳೆಯುತ್ತಾರೆ? ಶಂಕರಾಚಾರ್ಯರು ಇನ್ನೊಂದ್ಸರಿ ಅದನ್ನ ಹೇಳಿ ಮತ್ತೆ. ಇವಾಗ ಫಸ್ಟ್ ಪರಾವರೆ ಅಂದ್ರೇನು ಅಂತ ಹೇಳಿ. ಪರ ಅವರ ಕೇಳಿಸ್ಕೊಂಡಿ ಅದನ್ನ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ಲಿಲ್ಲ ನಮಗೂ ಕೂಡ ಅದರಲ್ಲಿ. ಓಕೆ, ಇರ್ಲಿ, ಅದು ಹೋಗ್ಲಿ ಬಿಡಿ. ಇವಾಗ ಇದನ್ನ ಹೇಳಿ. ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇದೆ ಅಂತ ಕೆಲವರು ಹೇಳ್ತಾರೆ ಶಾಸ್ತ್ರಕಾರರು. ಶಂಕರಾಚಾರ್ಯರು ಅದನ್ನ ಅಲ್ಲಗಳಿತಾರೆ. ಇಲ್ಲ, ವೇದಗಳ ಪ್ರಕಾರ ಜ್ಞಾನಿಗೆ ಪ್ರಾರಬ್ಧ ಕರ್ಮ ಇಲ್ಲ ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ. ಯಾವ ತರಹ ವಿವರಣೆ ಕೊಡ್ತಾರೆ ಶಂಕರಾಚಾರ್ಯರು? ಹೌದು, ವೇದಗಳಲ್ಲಿ ಹೇಳಿರೋದು ಮೂರು, ಅಂದ್ರೆ ಯಾವ್ದು ಕೂಡ ಅಂದ್ರೆ ಮೂರು ಯಾವ್ದು ಕರ್ಮಗಳಿದಾವೆ, ಯಾವ ಮೂರು ಕರ್ಮಗಳು ಅವ್ರಿಗೆ ಇಲ್ಲ ಅಂತ ಅಂದ್ಬಿಟ್ಟು ವೇದಗಳೇ ಹೇಳುತ್ತೆ. ವೇದ ಯಾವತ್ತೂ ಕೂಡ ಸುಳ್ಳಾಗಲ್ಲ, ವೇದ ಸತ್ಯ. ಸೊ ಅದರಿಂದ ಇದು ಕ್ವಶನ್ ಮಾಡುವಂಥದ್ದು, ಡೌಟ್ ಪಡುವಂಥದ್ದಲ್ಲ ಅಂತ. ಸೊ ಅಷ್ಟ ಅರ್ಥ ಆಯ್ತು ನಿಮಗೆ. ಅಲ್ಲಿ ಒಂದು ಗ್ರಾಮ್ಯಾಟಿಕಲ್ ಇದನ್ನ ತರ್ತಾರೆ ಶಂಕರರು. ಈಗ ಆ ವೇದಗಳು ಹೇಳ್ತಾ ಇದೆ ಕರ್ಮಗಳು ಅಂತ ಹೇಳ್ತಾ ಇದೆ. ಸಂಚಿತ ಹಾಗೂ ಆಗಾಮಿ ಎರಡೇ ಕರ್ಮ ಸುಟ್ಟೋಗ್ತಾ ಇದೆ ಅಂತ ಹೇಳಿದ್ದಿದ್ರೆ ದ್ವಿವಚನ ಉಪಯೋಗಿಸ್ಬೇಕಾಗಿತ್ತು. ಕರ್ಮವು ಅಂತ ಹೇಳ್ಬೇಕಾಗಿತ್ತು. ಕರ್ಮಾಣಿ ಅಂತ ಹೇಳ್ತಾ ಇದೆ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಕ್ಷೀಯಂತೆ ತಸ್ಯ ಕರ್ಮಾಣಿ, ಕರ್ಮಗಳು ಅಂತ ಹೇಳ್ತಾ ಇದೆ ವೇದ. ಹಾಗಾಗಿ ಎರಡೇ ಅಲ್ಲ, ಬರೀ ಸಂಚಿತ ಮತ್ತು ಆಗಾಮಿ ಅಲ್ಲ, ಪ್ರಾರಬ್ಧವೂ ಕೂಡ ಅಂತ ಒಂದು ಗ್ರಾಮ್ಯಾಟಿಕಲ್ ಇದ್ರ ಮೂಲಕ ಒಂದು ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ತಾರೆ ಹೇಳಿ. ಪರಾವರನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಸಂಸ್ಕೃತದಿಂದ. ಪರಾವರೆ ಸರಿ. ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಜ್ಞಾನಿಗೆ ಪ್ರಾರಬ್ಧ ಕರ್ಮ ಮುಂದುವರಿಯುತ್ತದೆ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿ ಆಗಿಲ್ಲ ಅಂತ ಅರ್ಥ. ಕರ್ಮಗಳು ಮಿಥ್ಯವಲ್ಲ, ಸತ್ಯ ಅಂತ ಅರ್ಥ ಬರುತ್ತೆ. ಆತ್ಮ ಹಾಗೂ ಪ್ರಾರಬ್ಧ ಕರ್ಮ ಎರಡೂ ಸತ್ಯ ಅಂತ ಆದ್ರೆ ದ್ವೈತ ಬರುತ್ತೆ. ಆತ್ಮ ಅದ್ವೈತ ಅನ್ನೋದು ಸುಳ್ಳಾಗತ್ತೆ. ಕರ್ಮ ಸತ್ಯ ಅಂತಾದ್ರೆ ಸಂಸಾರನೂ ಸತ್ಯ ಅಂತಾಗತ್ತೆ. ಮುಕ್ತಿ ಸಾಧ್ಯತೆಯೇ ಇಲ್ಲ ಅಂತಾಗತ್ತೆ. ಅವಾಗ ಈ ವೇದಾಂತ ಓದೋದ್ರಿಂದ ಪ್ರಯೋಜನನೇ ಇಲ್ಲ ಅಂತಾಗತ್ತೆ. ಇಷ್ಟೆಲ್ಲ ಹೇಳ್ತಾರೆ. ಹಾಗಾಗಿ ಈ ಶಾಸ್ತ್ರಕಾರರ ವಾದ ತಪ್ಪು ಅಂತ ಅಲ್ಲಗಳಿತಾರೆ. ಪರಾವರೇ ಏನಿಲ್ಲ, ಇನ್ನೇನು ಪರ ಅವರ ಅಂದ್ರೆ ಹೇಳ ಮೇಡಮ್. ಹೇಳಿ. ಪರ ಅವರೇ ಅನ್ನೋದು, ಪರ ಅಂತಂದ್ರೆ ನನ್ನಲ್ಲಿ ಯಾವ ಒಂದು ಚೈತನ್ಯ ಶಕ್ತಿ ಇದೆಯೋ, ಹೊರಗಡೆ ಕಾಣಿಸ್ದೇ ಒಳಗಡೆ ಇರುವಂತಹ ಒಂದು ತತ್ವ ಯಾವುದು ಚೈತನ್ಯ ಶಕ್ತಿ ಇದೆಯೋ, ಮತ್ತೆ ಪ್ರಪಂಚದಲ್ಲಿ ಯಾವ ಶಕ್ತಿ ಮೇಲ್ನೋಟಕ್ಕೆ ಕಾಣಿಸದೆ ಯಾವ ಆಧಾರದ ಮೇಲೆ ಈ ಪ್ರಪಂಚವೆಲ್ಲವೂ ನಿಂತಿದೆಯೋ ಆ ಒಂದು ತತ್ವವು ಮತ್ತೆ ನನ್ನಲ್ಲಿರುವಂತಹ ಚೈತನ್ಯ ಶಕ್ತಿಯು ಎಲ್ಲವೂ ಒಂದೇ ಅನ್ನೋದೇ ಪರಾವರೆಯ ಅರ್ಥ. ಪರ ಅಂದ್ರೆ ನನ್ನಲ್ಲಿರುವಂಥದ್ದು, ಅವರ ಅಂದ್ರೆ ಈ ಪ್ರಪಂಚದಲ್ಲಿರುವಂಥದ್ದು. ಅದೆರಡನ್ನು ಮೀರಿರುವಂಥ ಶುದ್ಧವಾದ ಪರಬ್ರಹ್ಮ ನಾನು ಅಂತ. ಸರಿಯಾಗಿ. ಮುಂದಿನ ಪ್ರಶ್ನೆ ಸುಧಾ ಅವ್ರಿಗೆ. ಜ್ಞಾನವು ಸ್ಥಿರವಾಗಲು ಯಾವುದರ ಅಭಿವೃದ್ಧಿ ಆಗಬೇಕು? ಅದಕ್ಕೆ ಸಾಧಕನು ಏನು ಮಾಡಬೇಕು? ಸುಧಾ, ನಿನ್ ಎರಡೇ ಪ್ರಶ್ನೆ. ಈ ಕ್ವಶನ್ ಏನ್ ಮೇಡಮ್?
ಜ್ಞಾನ ನಮ್ಗೆ ಸ್ಥಿರ ಆಗ್ಬೇಕಾದ್ರೆ ಯಾವುದರ ಅಭಿವೃದ್ಧಿ ಆಗಬೇಕು, ಅಂದ್ರೆ ಯಾವುದನ್ನು ನಾವು ರೂಢಿಸ್ಕೊಳ್ಬೇಕು, ಅದನ್ನ ರೂಢಿಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು? ನಮ್ಮಲ್ಲಿ ಈ ಷಟ್ ಸಂಪತ್ತಿಗಳು ಮತ್ತೆ Correct. ವಿವೇಕ, ವೈರಾಗ್ಯ, ಮತ್ತೆ ಈ ಕಾಮ, ಕ್ರೋಧ, ಮದ, ಮತ್ಸರ, ಲೋಭಾದಿಗಳು ಹೋಗ್ಬೇಕು. ಅದೇ ಈ ಷಟ್ ಸಂಪತ್ತಿಗಳು ನಾವು ಸಾಧನ ಚತುಷ್ಟಯ, ಸಾಧನ ಚತುಷ್ಟಯಗಳು ನಾವು ರೂಢಿಸ್ಕೋಬೇಕು. ರೂಢಿಸ್ಕೋಬೇಕು. ವಿವೇಕ, ವೈರಾಗ್ಯ ಅನ್ನೋದು ನಾವು ತಿಳ್ಕೋಬೇಕು. ಇದ್ರಿಂದ ನಾವು ಈ ದೇಹ, ಮನ, ಬುದ್ಧಿ ನಾನಲ್ಲ ಅನ್ನೋದು, ಮತ್ತೆ ಈ ಶ್ರವಣ, ಮನನ, ನಿಧಿಧ್ಯಾಸದಲ್ಲಿ ನಾವಿದ್ದಾಗ ಈ ಜ್ಞಾನವನ್ನ ನಾವು ರೂಢಿಸ್ಕೋಬಹುದು ಅಂತ. ಕರೆಕ್ಟ್. ಆ ಜ್ಞಾನ ರೂಢಿಸ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಕೆಲಸ ಮಾಡ್ಬೇಕು, ಏನ್ ಮಾಡ್ಬೇಕು? ಅಂದ್ರೆ ನಾವು ಇವಾಗ ಯಾವುದೇ ಕಷ್ಟ ಬರ್ಲಿ, ಸುಖ ಬರ್ಲಿ, ಇದು ನನಗಲ್ಲ, ಅದೇ ಈಗೆಲ್ಲ ಮಾತಾಡ್ದಂಗೆ ಈ ದೇಹಕ್ಕೆ ಆಗ್ತಾ ಇರೋದು ಇದು ನನಗೆ ಅಲ್ಲ, ನಾನು ಆತ್ಮಸ್ವರೂಪಿ, ಇದೆಲ್ಲ ನನ್ನ ಪ್ರಾರಬ್ಧ ಕರ್ಮ, ಇದೆಲ್ಲ ಈಶ್ವರಾನುಗ್ರಹ ಅಂತ ನಾವು ಅದನ್ನ ಭಾವಿಸ್ಕೊಂಡು ನಮ್ಮ ಜೀವನ ನಡ್ಸ್ಕೊಂಡು ನಾವು ಸಾಕ್ಷಿ ಭಾವದಲ್ಲಿ ಇದ್ದಾಗ ಅದ್ರಲ್ಲಿ ನಿಲ್ಬೋದು ಅಂತ ಹೇಳ್ತೀನಿ. ಕರೆಕ್ಟ್. ಈಶ್ವರಾರ್ಪಣ ಭಾವದಿಂದ ಕೆಲಸ ಮಾಡ್ಬೇಕು. ಕೆಲ್ಸ ಜೀವನದಲ್ಲಿ ಏನೇ ಬಂದ್ರು ಕೂಡ ಅದು ಈಶ್ವರನ ಪ್ರಸಾದ ಅನ್ನೋ ಭಾವದಿಂದ, ಸೇವಾ ಭಾವದಿಂದ ಜೀವನವನ್ನ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದ್ದೀರ. ಕೊನೆಯ ಪ್ರಶ್ನೆ ಯಾರಿಗೆ ಕೇಳೋಣ? ಲೋಕೇಶ್ ಅವ್ರನ್ನೇ ಕೇಳ್ಬೇಡ. ಕೊನೆಯ ಪ್ರಶ್ನೆ, ಶ್ರವಣ ಮಾತ್ರೇಣ ಮುಕ್ತಿ, ಹಾಗಿದ್ದ ಮೇಲೆ ಮನನ ಹಾಗೂ ನಿಧಿಧ್ಯಾಸಗಳ ಪಾತ್ರವೇನು? ಶ್ರವಣದಿಂದ ಮಾತ್ರ ನಮ್ಗೆ ಜ್ಞಾನ ಸಿಗೋಕ್ ಸಾಧ್ಯ. ಅದು ಗುರುಗಳ ಮುಖೇನ ಕೇಳಿಸ್ಕೊಂಡಾಗ, ನಮಗಿನ್ನ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋರಿಂದ, ಮತ್ತೆ ಈ ಪಾತಲ್ಲಿ ಸಾಕಷ್ಟು ಹೋಗಿರೋರು, ಅನುಭವ ಇರೋರು, ಮತ್ತೆ ಸಾಕಷ್ಟು ವೈಶಾಲ್ಯವಾದ ನಾಲೆಡ್ಜ್ ಕೂಡ ಇರೋರು, ನಮಗೆ ನಮ್ಮ ಲಿಮಿಟೆಡ್ ನಾಲೆಡ್ಜ್ಗೆ ಎಕ್ಸ್ಪ್ಲೈನ್ ಮಾಡೋವಂಥವ್ರು, ಅಂದ್ರೆ ಅರ್ಥ ಮಾಡಿಸುವಂಥವ್ರು ಮಾತ್ರ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತದು. ಮತ್ತೆ ಶ್ರವಣದಿಂದ ನಮ್ಗೆ ಜ್ಞಾನ ಏನೋ ಸಿಗುತ್ತೆ, ಆದ್ರೆ ಅದರಿಂದ ನಮ್ಗೆ ಕಂಪ್ಲೀಟ್ಲಿ ಕ್ಲಿಯರ್ ಆಗಲ್ಲ ಎಲ್ಲ ಕೂಡ. ಯಾಕಂದ್ರೆ ಮತ್ತೆ ಡೌಟ್ ಬರ್ತಾ ಇರುತ್ತೆ ನಮ್ಗೆ. ಅವ್ರು ಹೇಳಿದಾಗ ತುಂಬಾ ಚೆನ್ನಾಗಿದೆ, ಹೌದು ಹೌದು ಅಂತ ಅನ್ಸುತ್ತೆ. ಆಮೇಲೆ ಅವ್ರು ಇಲ್ದೇ ಇದ್ದಾಗ, ಅಥವಾ ಮತ್ತೆ ನಮ್ಗೆ ಪ್ರಾಕ್ಟಿಕಲ್ ಲೈಫಿಗೆ ಬಂದಾಗ ಮತ್ತೆ ಅನುಮಾನಗಳು ಶುರುವಾಗುತ್ತೆ, ಇದು ಡೌಟ್ ಶುರುವಾಗುತ್ತೆ, ಇಲ್ಲ ಇದಲ್ಲ ಅಂತ. ಸೊ ಮತ್ತೆ ಅದಕ್ಕೆ ಮನನ ಬೇಕಾಗುತ್ತೆ. ಮತ್ತೆ ನಿಧಿಧ್ಯಾಸ ನಿಜವಾಗ್ಲೂ ಮೆಡಿಟೇಷನ್ ಅಲ್ಲ ಅದು, ಆದ್ರೆ ನಮ್ಮ ಹವ್ಯಾಸಗಳು ಅಥವಾ ಹ್ಯಾಬಿಟ್ಗಳು ಏನಾಗಿರ್ತವೆ, ನಮ್ಗೆ ನಾನು ಕಾಫಿ ಕುಡಿಯೋದು ಅಭ್ಯಾಸ ಆಗಿರುತ್ತೆ, ಅದು ಗೊತ್ತು ನನಗೆ, ನನ್ನ ದೇಹಕ್ಕೆ ಒಳ್ಳೇದಲ್ಲ, ಬೇರೆದಕ್ಕೆಲ್ಲ ಒಳ್ಳೇದಲ್ಲ ಅಂತ ಗೊತ್ತಿದ್ರು ಕೂಡ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇರುತ್ತೆ ಲೈಫಲ್ಲಿ. ಸೊ ಅದನ್ನ ಬ್ರೇಕ್ ಮಾಡಕ್ಕೆ, ಮತ್ತೆ ಇದೇ ತರದ ಸಾಕಷ್ಟು ಯಾವ್ಯಾವ್ದೆಲ್ಲ ಹ್ಯಾಬಿಟ್ಗಳನ್ನ ಮಾಡ್ಕೊಂಡಿರ್ತೀವಿ, ಕೆಟ್ಟದ್ದು ಒಳ್ಳೇದು ಅಥವಾ ನಮಗೆ ಬೇಕಿಲ್ಲದೆ ಇರೋದು ಎಲ್ಲ ಯಾವ್ದಾವ್ದೆಲ್ಲನೂ ಕೂಡ ತೊಡೆದು ಹಾಕೋದಕ್ಕೆ, ಬಿಟ್ಟು ಹೋಗೋದಕ್ಕೆ ನಮ್ಗೆ ಸಾಕಷ್ಟು ಅದು ಬೇಕಾಗತ್ತೆ. ಸೊ ಅದು ನಿಧಿಧ್ಯಾಸ. ವೆರಿ ನೈಸ್. ವಾಸನಾಕ್ಷಯಕ್ಕೆ ನಿಧಿಧ್ಯಾಸ. ಹೌದು, ಚೆನ್ನಾಗಿ ಹೇಳಿದ್ರಿ. ಎಲ್ಲರೂ ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮ ಅನುಭವಗಳನ್ನು ಕೂಡ ಹೇಳ್ಕೊಂಡ್ರಿ, ಆಧ್ಯಾತ್ಮಿಕತೆಗೆ ಬಂದಿದ್ರಿಂದ ಏನ್ ಸಹಾಯ ಆಯ್ತು ಅಂತ. ಇವಾಗ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸೋಣ. ಪ್ರಾರ್ಥನೆ ಮಾಡೋಣ. ನೀವು ಕ್ಲಾಸ್ ಮುಗಿದ್ಮೇಲೆ ನೀವ್ ಏನೇನ್ ಪ್ರಶ್ನೆ ಕೇಳಿದ್ದು ಅದು ಒಂದು ಲಿಸ್ಟ್ ಕಳ್ಸಿದ್ರೆ ನಮಗ್ ತುಂಬಾ ಅನುಕೂಲ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಗುರುಜಿ ಟಾಕ್ ಕೇಳಿದಾಗ ಇದನ್ನ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗದೇ ಇಲ್ಲ. ಅದು ಟಾಕ್ ನೀವು ಪ್ರಶ್ನೆ ಕೇಳ್ತೀರಲ್ಲ, ಅದನ್ನ ಕ್ಲಾಸ್ ಮುಗಿದ್ಮೇಲೆ ಶೇರ್ ಮಾಡ್ತೀನಲ್ಲ, ರಿವಿಷನ್ ಟೈಮಲ್ಲಿ ಶೇರ್ ಮಾಡ್ತೀನಲ್ಲ. ರಿವಿಷನ್ ಟೈಮ್ ಓಕೆ, ಆ ತರ ಕಳ್ಸಿದ್ರೆ ಅವಾಗ ನಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಖಂಡಿತ. ನೆಕ್ಸ್ಟ್ ಓದ. ಓಕೆ, ಪ್ರಾರ್ಥನೆ ಮಾಡ್ಬಿಡಿ ಪದ್ಮ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ, ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಧನ್ಯವಾದಗಳು ಪದ್ಮಾ ಅವರೇ. ಹರಿ ಓಂ. ಮುಂದಿನ ವಾರ ಭೇಟಿಯಾಗೋಣ. ಹರಿ ಓಂ.